ನಿರೂಪಕ ನಿರೂಪಕರು ಶುರು ಮಾಡಿ ಸರ್, ಟೈಮ್ ಆಯಿತು. ಸೊ ಎಲ್ರಿಗೂ ನಮಸ್ಕಾರ. ಭಂಡಾರ ಪ್ರಕಾಶನ ಮಸ್ಕಿ ವತಿಯಿಂದ ಆಯೋಜಿಸಲ್ಪಟ್ಟಿರುವ ಕಾವ್ಯ ಕರ್ನಾಟಕ 100 ಸರಣಿಯ ಈ 28ನೇ ಉಪನ್ಯಾಸಕ್ಕೆ ಎಲ್ಲರನ್ನು ಸ್ವಾಗತಿಸ್ತಾ, ವಿಶೇಷವಾಗಿ ಇವತ್ತಿನ ವಿಮರ್ಶಕರಾಗಿರ್ತದ ಹಿರಿಯರೂ ಆಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಸಾದರ್ ಸರ್ ಅವರನ್ನು ಕೂಡ ಈ ಕಾರಣಕ್ಕೆ ಸಾದರ ಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಹಂಗೆ ನೋಡಿದ್ರೆ ಇದು 30ನೇ ಉಪನ್ಯಾಸ ಆಗಬೇಕಾಗಿತ್ತು. ಕೊನೆ ಅಂದ್ರೆ ನಾವು ಈ ಕಾವ್ಯ ಕರ್ನಾಟಕ ಮಾಲೆಯನ್ನ 4 ವಿಭಾಗಗಳಾಗಿ ಮಾಡ್ಕೊಂಡಿದ್ವಿ. ಈ ಮೊದಲನೇ ಹಂತದಲ್ಲಿ ಇದು ಕೊನೆಯ ದಿನದ ಉಪನ್ಯಾಸ ಆಗ್ಬೇಕಾಗಿತ್ತು. ಬಟ್ 2 ಉಪನ್ಯಾಸಗಳು ಕಾರಣಾಂತರಗಳಿಂದ ನಡೆಯಲಿಲ್ಲ. ಅವುಗಳನ್ನ 18, 19ನೇ ತಾರೀಕಿಗೆ ಮತ್ತೆ ಫಿಕ್ಸ್ ಮಾಡಲಾಗಿದೆ. ಹಾಗಾಗಿ ಇವತ್ತಿನ ಈ ಉಪನ್ಯಾಸವನ್ನ 28ನೇ ಉಪನ್ಯಾಸವನ್ನಾಗಿ ಆರಂಭಿಸ್ತಾ ಇದ್ದೇವೆ. ಆದರೂ ಇದು ಅಧಿಕೃತವಾಗಿ ಒಂದು ಕೊನೆಯ ಉಪನ್ಯಾಸ ಈ ಮೊದಲನೇ ಹಂತದಂತ ಭಾವಿಸಿ 1-2 ಮಾತುಗಳನ್ನ ಈ ಕಾವ್ಯ ಕರ್ನಾಟಕದ ಬಗ್ಗೆ ಮಾತಾಡಿ ನಂತರ ಇದರಿಂದ ಕಾರ್ಯಕ್ರಮಕ್ಕೆ ಮರಳೋಣ. ಜಸ್ಟ್ 1 ಅಥವಾ 2 ನಿಮಿಷದಲ್ಲ ಅದನ್ನ ನಾನು ಹೇಳ್ಬಿಡ್ತೇನೆ. ಸೊ ಯಾಕಂದ್ರೆ ಈ ಕಾವ್ಯ ಕರ್ನಾಟಕ ಅನ್ನುವಂತ ಈ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಭಂಡಾರ ಪ್ರಕಾಶನ ಮತ್ತು ಭಂಡಾರದ ಗೆಳೆಯರ ಬಳಗ ಬಹಳ ಮಹತ್ವಾಕಾಂಕ್ಷೆಯಿಂದ ಆರಂಭಿಸಿರ್ತಕ್ಕಂಥ ಒಂದು ಯೋಜನೆ ಇದೆ. ಕನ್ನಡದ 100 ಕವಿಗಳ 100 ಕವನಗಳನ್ನು 100 ಜನ ವಿಮರ್ಶಕರ ಮೂಲಕ ಪ್ರಾಯೋಗಿಕ ವಿಮರ್ಶೆಗೆ ಒಳಪಡಿಸೋದ್ರ ಮೂಲಕ ಒಂದು ಕವಿತೆಯ ಓದು, ಗ್ರಹಿಕೆ ಮತ್ತು ಅರ್ಥೈಸುವಿಕೆಗೆ ಸಂಬಂಧಿಸಿದಂತೆ ಮಾಡ್ತಕ್ಕಂಥ ಒಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ಪ್ರಯತ್ನ. ಹಾಗಾಗಿ ಇಲ್ಲಿ ನಾವು ಇದನ್ನ ಈ 100 ಕವಿತೆಗಳನ್ನ ಹೊಸಗನ್ನಡ, ಹಳೆಗನ್ನಡ, ಜಾನಪದ ಮತ್ತು ಅನುವಾದ ಅಂತ ವಿಭಾಗ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಮೊದಲನೇ ಹಂತದಲ್ಲಿ ನಾವು ಹೊಸಗನ್ನಡದ 30 ಕವಿತೆಗಳನ್ನ ಈ ಪ್ರಾಯೋಗಿಕ ವಿಮರ್ಶೆಯ ಉಪನ್ಯಾಸ ಸರಣಿಗೆ ಆಯ್ದುಕೊಂಡಿದ್ದೇವೆ. ಸೊ ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದೆ ಅಂದ್ರೆ ಇಲ್ಲಿ ಬರೀ ಕಾವ್ಯ ಕರ್ನಾಟಕ ಅಂತ ಒಂದು ಪರಿಕಲ್ಪನೆ ಇಲ್ಲ. ಇಲ್ಲಿ ಕಾವ್ಯ ಇದೆ, ಕರ್ನಾಟಕ ಇದೆ ಮತ್ತು ಕಾವ್ಯ ಕರ್ನಾಟಕ ಇದೆ. ಸೊ ಈ 3 ಪ್ರಕ್ರಿಯೆಗಳ ಹಿನ್ನೆಲೆಯಲ್ಲಿ ಈ ಹೊಸಗನ್ನಡ ಸಂದರ್ಭದ 30 ಕವಿತೆಗಳನ್ನ ಆಯ್ದುಕೊಂಡಿದ್ದೇವೆ. ಸೊ ನೋಡಿ, ಹೊಸಗನ್ನಡ ಸಂದರ್ಭದ 30 ಕವಿತೆಗಳನ್ನ ಬೇರೆ ಬೇರೆ ಮಾನದಂಡಗಳ ಹಿನ್ನೆಲೆಯಲ್ಲಿ ಅದು ಆಯ್ಕೊಳ್ಳೋದು ತುಂಬಾ ಕಷ್ಟದ ಕೆಲಸ ಆಗಿ ನೋಡಿದ್ರೆ. ಸೊ ಇಲ್ಲಿ ಭಿನ್ನ ಕಾಲಘಟ್ಟದಲ್ಲಿರ್ತಕ್ಕಂಥವ್ರನ್ನ, ಭಿನ್ನ ಭೌಗೋಳಿಕ ಹಿನ್ನೆಲೆ, ಸಾಮಾಜಿಕ, ಸೈದ್ಧಾಂತಿಕ, ಸಾಂಸ್ಕೃತಿಕ ಹಿನ್ನೆಲೆ ಇರ್ತಕ್ಕಂಥವ್ರನ್ನ ಮತ್ತು ಭಿನ್ನ ಲಿಂಗಿ ಹಿನ್ನೆಲೆಯನ್ನ ಬಹುಶಃ ಈ ನಾವು ಭಂಡಾರದ ಗೆಳೆಯರೆಲ್ಲರೂ ಸೇರ್ಕೊಂಡು ತುಂಬಾ ಅಳೆದು ತೂಗಿ ಈ 30 ಜನ ಕವಿಗಳನ್ನ, ಅವರ ಕವಿತೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದರ ವಿಶ್ಲೇಷಣೆಗಾಗಿ ಈ 30 ಜನ ವಿಮರ್ಶಕರನ್ನು ಕೂಡ ಆಯ್ಕೆ ಮಾಡ್ಕೊಂಡು ಈ ಕಾರ್ಯಕ್ರಮವನ್ನ ಆರಂಭಿಸಿದ್ವಿ. ಬಹುಶಃ ರಾಜೇಂದ್ರ ಚೆನ್ನಿಯವರ ಉಪನ್ಯಾಸದಿಂದ ಆರಂಭಗೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಇಂದು 28ನೇ ದಿನಕ್ಕೆ ಕಾಲಿಟ್ಟಿದೆ. ಈ 27 ದಿನಗಳ ಕಾರ್ಯಕ್ರಮಗಳನ್ನು ತುಂಬಾ ಯಶಸ್ವಿಯಾಗಿ ಹಾಗೆ ಮುಗಿಸಿದೀವಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ಬಹಳ ವಿಶಾಲವಾಗಿರ್ತಕ್ಕಂಥ ಕಾವ್ಯ ಪರಂಪರೆ ಹೊಂದಿರತಕ್ಕಂಥ ಕನ್ನಡ ಕಾವ್ಯ ಪರಂಪರೆಯನ್ನ ಪ್ರಾಯೋಗಿಕ ವಿಮರ್ಶೆಯ ಮೂಲಕ ಹೊಸ ಓದಿಗೆ, ಹೊಸ ಅರ್ಥೈಸುವಿಕೆಗೆ ಮತ್ತು ಗ್ರಹಿಕೆಗೆ ಬಳಸ್ಕೊಳ್ಳುವಂತ ಒಂದು ವೇದಿಕೆಯನ್ನಾಗಿ ಇದನ್ನ ನಾವು ರೂಪಿಸ್ಕೊಂಡಿದ್ದೀವಿ. ಯಾಕಂದ್ರೆ ಕಾವ್ಯ ಅಂತಕ್ಕಂಥದ್ದು ಕೇವಲ ಕವಿ ಅಭಿವ್ಯಕ್ತಿ ಅಷ್ಟಾಗಿರೋದಿಲ್ಲ, ಅದೊಂದು ಕಾಲದ ಆತ್ಮಸಾಕ್ಷಿಯೂ ಆಗಿರ್ತದೆ, ಸಮಾಜದ ಸಾಂಸ್ಕೃತಿಕ ರಚನೆಯೂ ಆಗಿರ್ತದೆ. ಹಾಗಾಗಿ ಒಂದು ಕಾವ್ಯವನ್ನು ವರ್ತಮಾನದ ಜೊತೆಗೆ ಸಂಯೋಜಿಸಿಕೊಳ್ಳುವ ಒಂದು ಪ್ರಕ್ರಿಯೆ ನಡೀಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆರಂಭಿಸಿದ್ವಿ. ಸೊ ಇದನ್ನ ನಾವು ಡಾಕ್ಟರ್ ಬಸವರಾಜ್ ಕೋಡಗುಂಟಿ ಅವರ ನೇತೃತ್ವದಲ್ಲಿ ಇದಕ್ಕೆ ಬಹಳ ಮುಖ್ಯವಾಗಿ ಬಾಬುರಾವ್ ಇದ್ದಾರೆ, ಮಧು ಬಿರದರು, ಮುಜೀಬ್ ಅಹಮ್ಮದ್, ಬಸಲಿಂಗಯ್ಯ ಸ್ವಾಮಿ ಮತ್ತು ಕರ್ಲಿಂಗ ನಾಟಿಕರ್ ಇವರ ನಿರಂತರ ಶ್ರಮದ ಫಲವಾಗಿ ಇದು ಬಹಳ ಯಶಸ್ವಿಯಾಗಿ ಮುಂದುವರಿತದೆ ಅಂತ ನಾನು ಭಾವಿಸಿದ್ದೇನೆ. ಸೊ ಇದಕ್ಕೆ ಜೊತೆಗೆ ಈ ಇಷ್ಟು ದಿನದ ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಸಹ ಕೇವಲ ಕೇಳುಗರಾಗಿ ಅಷ್ಟೇ ಭಾಗಿಯಾಗಿಲ್ಲ, ಎಲ್ಲರೂ ಸಹ ಬರೇ ಕೇಳೋದಕ್ಕಷ್ಟೇ ಸೀಮಿತವಾಗಿಲ್ಲ, ಚರ್ಚೆಯಲ್ಲಿ, ಸಂವಾದದಲ್ಲಿ ಪಾಲ್ಗೊಳ್ಳುವ ಮೂಲಕ ನಮ್ಮ ಈ ಪರಿಕಲ್ಪನೆ ಮತ್ತಷ್ಟು ವಿಸ್ತರಿಸಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಸೊ ಹಂಗಾಗಿ ಈ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಿದ್ವಿ. ಸೊ ಇವತ್ತು ಈ 28ನೇ ದಿನದ ಕಾರ್ಯಕ್ರಮವನ್ನ ನಾವು ರಾಜೇಂದ್ರ ಪ್ರಸಾದ್ ಅವರ ಸೇತುವೆ ಕವನವನ್ನ ಪ್ರಾಯೋಗಿಕ ವಿಮರ್ಶೆಗೆ ಒಳಪಡಿಸ್ತಾ ಇದ್ವಿ. ಸೊ ಇವತ್ತಿನ ವಿಮರ್ಶೆಯನ್ನ ಮಾಡ್ತಕ್ಕಂಥ ಡಾಕ್ಟರ್ ಬಸವರಾಜ್ ಸಾದರ್ ಅವರ ಒಂದು ಕಿರುಪರಿಚಯವನ್ನ ನಾನು ಇಲ್ಲಿ ಮಾಡಿಕೊಳ್ಳೋದಕ್ಕೆ ಬಯಸ್ತೇನೆ. ಬಹುಶಃ ಖ್ಯಾತ ಪ್ರಸಾರ ತಜ್ಞರಾಗಿ ಕರ್ನಾಟಕಕ್ಕೆ ಅಲ್ಲದೆ ಇಡೀ
ಭಾರತೀಯ ಮಟ್ಟದಲ್ಲಿ ಪರಿಚಿತರಾಗಿರ್ತಕ್ಕಂಥವ್ರು ಬಸವರಾಜ್ ಸಾದರ್ ಸರ್ ಅವರು ಕೇವಲ ಅದಕ್ಕೆ ಮಾಸ್ಟರ್ ಸೀಮಿತ ಆಗಲಿಲ್ಲ, ಕಥೆಗಾರರು, ಕವಿಗಳು, ವಿಮರ್ಶಕರು ಕೂಡ ಅವರಾಗಿದ್ದಾರೆ. ಸೊ ಬಸವರಾಜ್ ಸಾದರ್ ಸರ್ ಅವರು ಮೂಲತಃ ಧಾರವಾಡ ಜಿಲ್ಲೆಯಿಂದ ಬಂದಂತವರು. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದಲೇ ತಮ್ಮ MA ಮತ್ತು MA ಪದವಿಯನ್ನು ಪೂರೈಸಿ ಅದೇ ವಿಶ್ವವಿದ್ಯಾಲಯದಿಂದ ಬಸವರಾಜ್ ಕಟ್ಟಿಮನೆಯವರ ಕಾದಂಬರಿಗಳು ಎನ್ನುವಂತ ಸಂಶೋಧನಾ ಮಹಾಪ್ರಬಂಧಕ್ಕೆ PhD ಪದವಿಯನ್ನು ಸಹ ಪಡೆದಿದ್ದಾರೆ. ಸೊ ಅದಾದ ನಂತರ 1984ರಿಂದ ಸರಿಸುಮಾರು 3 ದಶಕಗಳ ಕಾಲ ಅಖಿಲ ಭಾರತ ಆಕಾಶವಾಣಿಯಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿ ಪ್ರಸ್ತುತ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿದ್ದಾರೆ. ಸೊ ಇವರು ತಪ್ಕಂಡ ಅನ್ನುವಂಥ ಕಥಾ ಸಂಕಲನವನ್ನ, ಸಿಸಿಫರ್ನ ಸುತ್ತು, ಬುದ್ಧನ ಭಿಕ್ಷಯಾತ್ರೆ ಅನ್ನುವಂಥ ಕವನ ಸಂಕಲನಗಳನ್ನು ಕೂಡ ಪ್ರಕಟಿಸಿದ್ದಾರೆ. ಅದರ ಜೊತೆಗೆ ಅಲ್ಲದೆ ರೂಪಗಳನ್ನು ದಾಟಿ, ಹೊಸ ಆಲೋಚನೆ, ತಮ್ಮಂದಕ್ಕೆ ಬೆಳಗು, ಕಾಯಕ ದಾಸೋಹ, ಮೀರುವಗನ, ಮೃದುವಾಗಿ ಹುಟ್ಟು, ದಿನಕ್ಕೊಂದು ನುಡಿ ಮತ್ತು ಹೀಗೆ ಬೇರೆ ಬೇರೆ ಪ್ರಕಾರಗಳಲ್ಲಿ ಕೃತಿಗಳನ್ನು ಹೊರತಂದಿದ್ದಾರೆ. ಬಹುಶಃ ಬಹಳ ಮುಖ್ಯವಾಗಿ ನಮ್ಮ ಅಂತ ಹೊಸ ತಲೆಮಾರಿಗೆ ನಾವು ಸಾದರ್ ಸರ್ ಅವ್ರ ಪರಿಚಯ ಆಗಿದ್ದೆ ಅವರ 20ನೇ ಶತಮಾನದ ಕನ್ನಡ ಸಾಹಿತ್ಯ ಘಟ್ಟಗಳು ಅನ್ನುವಂತ ಸಂಪಾದನೆ ಕೃತಿಯ ಮೂಲಕ ನಮ್ಮಂತ ವಿಶೇಷವಾಗಿ. ಯಾಕಂದ್ರೆ ಆಧುನಿಕ ಕನ್ನಡ ಸಾಹಿತ್ಯದ ತಾತ್ವಿಕ ಸ್ಥಿತ್ಯಂತರಗಳನ್ನ ಕಟ್ಟಿಕೊಂಡಂತ ಒಂದು ಕೃತಿ ಅದು. ಸೊ ಈ ಬಗ್ಗೆ ಅತ್ಯುತ್ತಮ ಸಂಪಾದನೆ ಕೃತಿಗಳನ್ನು ಸಹಿತ ಪ್ರಕಟಿಸಿದ್ದಾರೆ. ಅದರ ಜೊತೆಗೆ ಇಂಥ ಒಂದು ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, DS ಕರ್ಕಿ ಕಾವ್ಯ ಪ್ರಶಸ್ತಿ, ಗೌರವ ಪ್ರತಿಷ್ಠಾ ಅಂತ ಕಾವ್ಯ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಭಾರತೀಯ ಸುತ್ತ ಪ್ರಶಸ್ತಿ, ಗುಲ್ಬರ್ಗ ವಿಶ್ವವಿದ್ಯಾಲಯದ ಜಯತೀರ್ಥ ರಾಜಪುರೋಹಿತ ಸ್ಮಾರಕ ಬಂಗಾರದ ಪದಕ ಬಹುಮಾನ, ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರತಿಷ್ಠಿತ ಪ್ರೊಫೆಸರ್ ಸಸ ಮಾಳವಾಡ ಪ್ರಶಸ್ತಿ, ಇದರ ಜೊತೆಗೆ ಇನ್ನು ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಅಖಿಲ ಭಾರತ ಆಕಾಶವಾಣಿ ರಾಷ್ಟ್ರ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಸಹಿತ ಬಂದಿವೆ. ಸೊ ಇಂಥ ಒಬ್ಬ ಹಿರಿಯರು ಇವತ್ತು ನಮ್ಮ ಜೊತೆ ಇರ್ತಕ್ಕಂಥದ್ದು ತುಂಬಾ ಸಂತೋಷದ ಮತ್ತು ಹೆಮ್ಮೆಯ ಸಂಗತಿ ಅಂತ ಭಾವಿಸ್ತಾ ಸರ್ ಅವರಿಗೆ ಈಗ ಪ್ರಾಯೋಗಿಕ ವಿಮರ್ಶೆಯನ್ನು ಮಾಡಲಿಕ್ಕೆ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೇನೆ. ಧನ್ಯವಾದಗಳು ಮಲ್ಲೇಶಪ್ಪ ಅವರೇ. ಈ ಮಸ್ಕಿಯ ಭಂಡಾರ ಪ್ರಕಾಶನದ ಎಲ್ಲ ಸ್ನೇಹಿತರು ಸೇರಿ ಹೊಸಗನ್ನಡ ಕಾವ್ಯ ಕುರಿತ ಪ್ರಾಯೋಗಿಕ ವಿಮರ್ಶೆ ಆನ್ಲೈನ್ ಉಪನ್ಯಾಸ ಸರಣಿಯನ್ನು ಮಾಡ್ತಾ ಇರೋದು ತುಂಬಾ ಸಾಮಯಿಕವಾದ ಒಂದು ಸಾಹಿತ್ಯಿಕ ಕೆಲಸ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದರ ನೇತೃತ್ವದಲ್ಲಿರುವ ಸ್ನೇಹಿತ ಬಸವರಾಜ್ ಕೋಡ್ಗುಂಟಿ ಅವರು ಮತ್ತು ಅವರ ಎಲ್ಲ ಸ್ನೇಹಿತರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಾವ್ಯದ ಬಗ್ಗೆ ಹೀಗೆ ಒಂದು ಬಹಳ ಬಹುಮುಖಿಯಾದ ಚರ್ಚೆಗಳು ನಡೆದಿದ್ದು ಕಡಿಮೆ. ಎಲ್ಲೋ ಒಂದು ಹಾಲ್ನಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ಮಾಡಿರುವಂಥದ್ದು ಇದೆ. ಆದರೆ ಹೀಗೆ ಒಂದು ಈ ಆಧುನಿಕ ತಾಂತ್ರಿಕತೆಯನ್ನು ಬಳಸಿಕೊಂಡು ಅದನ್ನ ಆನ್ಲೈನ್ ಮೂಲಕ, ಹೀಗೆ ಗೂಗಲ್ ಮೂಲಕ ನಮ್ಮ ಸಹೃದಯರಿಗೆ ತಲುಪಿಸುವಂಥದ್ದು ಮತ್ತು ವಿಚಾರಗಳನ್ನು ಹಂಚಿಕೊಳ್ಳುವಂಥದ್ದು, ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಳ್ಳುವಂಥದ್ದು, ಅದು ಕಾವ್ಯದ ಬಗ್ಗೆ ಒಂದು ಹೊಸ ಒಂದು ಪರಂಪರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದಕ್ಕೆ ಕಾರಣರಾದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದರ ಜೊತೆಗೇನೆ ಈ ಗೂಗಲ್ ಮೀಟ್ನಲ್ಲಿ ಭಾಗವಹಿಸಿರುವಂಥ ಎಲ್ಲ ಸಹೃದಯರಿಗೆ, ಹಿರಿಯರಿದ್ದಾರೆ, SS ಪಾಟೀಲ್ ರಂತ ಹಿರಿಯರು, ಅವರು ಎಕ್ಸ್-ಮಿನಿಸ್ಟರ್, ಸಹಕಾರ ಸಚಿವರಾಗಿ ಒಳ್ಳೆ ಕೆಲಸ ಮಾಡಿದವರು, ಇನ್ನೂ ಹಲವಾರು ಹಿರಿಯರಿದ್ದಾರೆ, ಸ್ನೇಹಿತರಿದ್ದಾರೆ, ಸಹೃದಯರಿದ್ದಾರೆ. ಇಲ್ಲಿ ನಾನು ಬಸವರಾಜ್ ಅವ್ರಿಗೆ ಆಗ್ಲೇ ಹೇಳಿದ್ದೆ, ನಾನು ಅಕಾಡೆಮಿಕ್ ವಲಯದಿಂದ ಬಂದಿಲ್ಲ, ಆದ ಕಾರಣ ಈ ಕಾವ್ಯದ ಬಗ್ಗೆ ವಿಮರ್ಶಾತ್ಮಕವಾಗಿ ಮಾತಾಡೋದು ಸ್ವಲ್ಪ ಕಷ್ಟ. ಕಾವ್ಯವನ್ನು ಪ್ರೀತಿಯಿಂದ ಓದುಗನೆ ಹೊರತು ನಾನು ವಿಮರ್ಶೆ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳಿ. ಆದರೆ ಒಬ್ಬ ಓದುಗನಾಗಿ, ಸಹೃದಯ ಓದುಗನಾಗಿ ಒಂದು ಕಾವ್ಯ ನನಗೆ ಹೇಗೆ ತಲುಪಿದೆ, ನಾನು ತಲುಪಿದ್ದನ್ನು ಹೇಗೆ ನಿಮ್ಮ ಜೊತೆಗೆ ಸಂವಹನ ಮಾಡಬಲ್ಲೆ ಅನ್ನೋದನ್ನ ಅಷ್ಟನ್ನು ಮಾತ್ರ ಇಟ್ಕೊಂಡು ಇಲ್ಲಿ ಮಾತಾಡೋದಕ್ಕೆ ನಾನು ಸಿದ್ಧಾಗಿದ್ದೇನೆ. ಈ ಇವತ್ತಿನ ಪದ್ಯವನ್ನು ನಾವು ನೇರವಾಗಿ ಪ್ರವೇಶಿಸುವ ಮುಂಚೆ ಒಂದು 2 ವಿಷಯಗಳನ್ನ ಬಹಳ ಮುಖ್ಯವಾಗಿ ನಾನು ಭಾವಿಸ್ಕೊಂಡಿದ್ದು ಹೇಳ್ತೇನೆ. ಕಾವ್ಯವನ್ನ ಕುರಿತಾದ ಯಾವುದೇ ವ್ಯಾಖ್ಯೆಯನ್ನು ಹೇಳಿದ್ರು ಕೂಡ ಕಾವ್ಯ ಅನ್ನೋದು ಅದು ಅದನ್ನು ಮೀರ್ತಾನ ಹೋಗ್ತಾ ಇರ್ತದೆ. ಅಂದ್ರೆ ಕಾವ್ಯಕ್ಕೆ ನಮ್ಮ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಸಾಕಷ್ಟು ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ. ಆದ್ರೆ ಒಂದು ವ್ಯಾಖ್ಯೆಯನ್ನು ಇಟ್ಕೊಂಡು ಇಡೀ ಕಾವ್ಯ ಜಗತ್ತನ್ನು ನಾವು ಅದನ್ನ ವಿಶ್ಲೇಷಣೆ ಮಾಡೋದು ಬಹುಶಃ ಸಾಧ್ಯ ಆಗೋದಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಪ್ರತಿಯೊಂದು ಕವನವೂ ಅದಕ್ಕೊಂದೊಂದು ತನ್ನದೇ ಆದ ವ್ಯಾಖ್ಯೆ ಇರ್ತದೆ ಅಂತ ನಾನು ಭಾವಿಸ್ಕೊತೇನೆ. ಯಾಕಂದ್ರೆ ಒಂದೊಂದು ಕಾವ್ಯವೂ ಒಂದೊಂದು ಕವಿತೆಯು ಭಿನ್ನ ಆಗಿರೋದರಿಂದ, ಕವಿಯ ಮನೋಭಾವ ಭಿನ್ನ ಆಗಿರೋದರಿಂದ, ಅದನ್ನು ಬರೆಯುವ ಶೈಲಿ ಆಗಿರ್ಬೋದು, ಅದರ ರಚನೆ ಆಗಿರ್ಬೋದು ಭಿನ್ನ ಆಗಿರೋದ್ರಿಂದ ಪ್ರತಿಯೊಂದು ಕಾವ್ಯಕ್ಕೂ ಅದರದೇ ಆದಂಥ ಒಂದು ವ್ಯಾಖ್ಯೆ ಇರ್ತದೆ. ಆ ನೆಲೆಯಲ್ಲಿ ಒಂದು ಕವಿತೆಯನ್ನು ನಾವು ಅರ್ಥೈಸ್ತಾ ಹೋಗ್ಬೇಕಾಗ್ತದೆ ಅನ್ನೋದು ಒಂದು ಅಂಶ. ಇನ್ನೊಂದು 2ನೇ ಅಂಶ ಅಂದ್ರೆ ಬಹಳ ಮುಖ್ಯವಾಗಿ ಒಂದು ಸಭೆಯಲ್ಲಿ ನಾನು ಇದನ್ನ ಗಮನಿಸಿದ್ದನ್ನು ಹೇಳ್ತಾ ಇದ್ದೇನೆ.
ಒಂದು ಸಭೆಯಲ್ಲಿ, ಧಾರವಾಡದ ಒಂದು ಸಭೆಯಲ್ಲಿ ಕವಿತೆ ಬಗ್ಗೆ ಚರ್ಚೆ ಆಗ್ತಿತ್ತು. ಕವಿ ಕೆಳಗೆ ಕೂತಿದ್ರು, ಒಬ್ಬ ವಿಮರ್ಶಕರು ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ಕವಿ ನನ್ನ ಪಕ್ಕಕ್ಕಿದ್ದರಿಂದ, ನೋಡ್ರಿ ಸಾದರ್ ಅವರೇ, ನಾನು ಕವಿತೆ ಬರೆದಿದ್ದೇ ಬೇರೆ, ಆ ಮನುಷ್ಯ ಮಾತಾಡ್ತಾ ಇರೋದು ಬೇರೆ ಅಂತ ಹೇಳಿ ಒಂದು ತಮ್ಮದೇ ಆದ ವಿಮರ್ಶೆಯನ್ನು ವ್ಯಕ್ತಪಡಿಸಿದರು. ಕವಿ ತನ್ನದೇ ಆದ ಅನುಭವದ ಹಿನ್ನೆಲೆಯಲ್ಲಿ ಅಥವಾ ವರ್ತಮಾನದ ಅಥವಾ ಆತನ ಸಮಯದ ಕಾಲದ ವಿದ್ಯಮಾನಗಳಿಗೆ ಪ್ರತಿಕ್ರಿಯೆ ತೋರುವ ರೀತಿಯಲ್ಲಿ ತನ್ನ ಕಾವ್ಯವನ್ನ ರಚಿಸಿಬಿಟ್ಟಿರ್ತಾನೆ. ಅದನ್ನೊಬ್ಬ ಸಹೃದಯ ಅಥವಾ ಒಬ್ಬ ವಿಮರ್ಶಕ ಅದನ್ನ ನೋಡುವಾಗ, ಅದರ ಬಗ್ಗೆ ಮಾತಾಡುವಾಗ ತನ್ನ ನೆಲೆಯಲ್ಲಿ ಅದನ್ನ ಅರ್ಥ ಮಾಡ್ಕೊಂಡಿರ್ತಾನೆ ಹೊರತು ಕವಿಯ ನೆಲೆಯನ್ನೂ ದರ್ಶಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ ಅಂದ್ರೂ ಕೂಡ ಆತ ತನ್ನ ನೆಲೆಯಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ತಿರ್ತಾನೆ. ಒಂದು ಕವಿತೆ ಅದು ಯಾವ ಹಿನ್ನೆಲೆಯಲ್ಲಿ ಬಂದಿದೆ ಅನ್ನೋದನ್ನ ತಿಳಿಯಲಾರದೆ ಸುಮ್ಮನೆ ಕವಿತೆಯ ಓದುಗನಾಗಿ ಮುಕ್ತವಾಗಿ ಮಾತಾಡೋದು ಚಲೋ ಅಂತ ನಾನು ಭಾವಿಸ್ಕೊಂಡಿದ್ದೆ. ಇದು ಕವಿತೆಯ ಆಚೆ ಈಚೆ ಹೋಗ್ಬಾರ್ದಂತ ಕೆಲವು ಕವಿಗಳು ಭಾವ ಸಂದರ್ಭವನ್ನ ಕೆಳಗಡೆ ಸೂಚಿಸಿರುವಂತಹ ಉದಾಹರಣೆಗಳು ಸಾಕಷ್ಟು ಅದಾವು. ಬೇಂದ್ರೆಯವರ ಹಲವಾರು ಕವಿತೆಗಳಿಗೆ ಆ ಥರದ ಭಾವ ಸಂದರ್ಭವನ್ನು ಅವರು ಬರೀತಾರೆ. ಇಂಥ ಸಂದರ್ಭದಲ್ಲಿ ಬರೆದು, ಈಗ ನೀ ಹೆಂಗ ನೋಡಬೇಡ ನನ್ನ ಅನ್ನುವಂಥ ಪದ್ಯವನ್ನ ತಮ್ಮ ಮಗಳ ಸಾವಿನ ಸಂದರ್ಭದಲ್ಲಿ ಬರೆದಿದ್ದು, ಒಲವೇ ನಮ್ಮ ಬದುಕು ಅನ್ನೋದು ಇನ್ನೊಂದು ಸಂದರ್ಭದಲ್ಲಿ. ಹೀಗೆ ಅಂದ್ರೆ ಕಾವ್ಯ ಸಂದರ್ಭವನ್ನು ಹೇಳಿದ್ರೆ ಆ ಕವಿತೆಯನ್ನ ಒಳ ಹೋಗಲು ಮತ್ತು ಅದರ ಆಂತರ್ಯವನ್ನ ತಿಳಿಲಿಕ್ಕೆ ಒಂದು ಮಾರ್ಗದರ್ಶಿ ಆಗ್ತದೆ ಅಂತ ಹೇಳಿ. ಆದ್ರೆ ನನ್ನ ಅಭಿಪ್ರಾಯದಲ್ಲಿ ಅದು ಒಂದು ಚೌಕಟ್ಟನ್ನು ಹಾಕಿದಂಗೆ, ಒಬ್ಬ ಓದುಗನಿಗೆ, ಸಹೃದಯನಿಗೆ ಕಾವ್ಯವನ್ನ ಮುಕ್ತವಾಗಿ ಬಿಟ್ಬಿಡ್ಬೇಕು. ಅದು ಮುಕ್ತವಾಗಿ ಬಿಟ್ಟಾಗ್ಲೇನೆ ನಿಜವಾಗಿನೂ ಅದು ಅದರ ಸತ್ವ ಏನು, ಅದರ ಶಕ್ತಿ ಏನು, ಅದರ ಕಾವ್ಯ ಶಕ್ತಿ ಏನು, ಅಥವಾ ಅದರ ಆದರ್ಶ ಏನು, ಅದರ ಶಬ್ದ ಶಕ್ತಿ ಏನು, ರಚನಾತ್ಮಕ ವಿನ್ಯಾಸ ಏನು, ಹೀಗೆ ಹಲವಾರು ರೀತಿಯಲ್ಲಿ ನಮಗದ ಅರ್ಥೈಸಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಇವತ್ತು ನಾನು ಮಾತಾಡ್ತಾ ಇರೋ ಕವಿತೆ ನನ್ನ ನೆಲೆಯಲ್ಲಿ ಅದು ಎಷ್ಟು ಮಟ್ಟಿಗೆ ಇಳಿದಿದೆ, ನಾನು ಅದನ್ನು ಹೇಗೆ ಅರಗಿಸ್ಕೊಂಡಿದ್ದೇನೆ, ಅದನ್ನು ಹೇಗೆ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಅನ್ನೋ ನೆಲೆಯಲ್ಲಿ ಕೆಲವು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾನು ಇಲ್ಲಿ ಮಾತಾಡ್ತಾ ಇರುವಂತಹ ಪದ್ಯ ಈಗಾಗಲೇ ಹೇಳಿದ ಹಾಗೆ ರಾಜೇಂದ್ರ ಪ್ರಸಾದ್ ಅವರ ಸೇತುವೆ ಅನ್ನುವ ಪದ್ಯ. ಈ ಕವಿತೆ ಇದು 2020ರಲ್ಲಿ ಪ್ರಕಟ ಆಗಿದೆ. ಇದು ಉಲುಹಿನ ವೃಕ್ಷದ ನೆಳಲು ಅನ್ನುವ ಸಂಕಲನದಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಪ್ರಕಟ ಮಾಡಿದ್ದಾರೆ. ಇಡೀ ಸಂಕಲನವನ್ನ ನಾನು ಕುತೂಹಲಕ್ಕೆ ಗಮನಿಸಿ ತುಂಬಾ ಹೃದಯಂಗಮವಾದ ಅನುಭವಗಳನ್ನ, ಸಂವೇದನೆಗಳನ್ನ ವ್ಯಕ್ತಪಡಿಸುವಂತಹ ಕವನ ಸಂಕಲನ ಮತ್ತು ಅನುಭವದ ಆಧಾರದಿಂದ ಕಟ್ಟಿಕೊಟ್ಟಂತ ಕವನಗಳಲ್ಲಿದೆ. ಯಾವುದು ಸುಮ್ಮನೆ ಕಾಲ್ಪನಿಕವಾದದ್ದು, ಯಾವುದೋ ಎಲ್ಲೋ ಒಂದು ಲೋಕದಲ್ಲಿ ವಿಹರಿಸುವುದಲ್ಲ. ವರ್ತಮಾನದ ಜಗತ್ತಿಗೆ ಅವರು ತಾವು ಹೇಗೆ ಸ್ಪಂದಿಸ್ತಾರೆ, ಹೇಗೆ ಪ್ರತಿಕ್ರಿಯಿಸ್ತಾರೆ ಅನ್ನುವಂಥ ಕವನಗಳು ಅದರಲ್ಲಿ ಇರುವುದನ್ನು ನಾನು ತುಂಬಾ ಸಂತೋಷದಿಂದ ಕಂಡಿದ್ದೇನೆ. ಆಮೇಲೆ ಈ ಶೀರ್ಷಿಕೆ ಇದೆಯಲ್ಲ, ಉಲುಹಿನ ವೃಕ್ಷದ ನೆಳಲು ಅನ್ನುವ ಈ ಶೀರ್ಷಿಕೆ, ಈ ಕವನ ಸಂಕಲನ ಶೀರ್ಷಿಕೆ, ಅದು ಅಲ್ಲಮ ಪ್ರಭುವಿನ ಒಂದು ವಚನದಲ್ಲಿ ಇರುವಂತಹ ಮಾತು. ಆ ವಚನದ 2 ಸಾಲು ತುಂಬಾ ಬಹಳ ಅನನ್ಯವಾದಂತ ಅರ್ಥ ಕೊಡುವಂಥವು. ಉಲುಹಿನ ವೃಕ್ಷದ ನೆಳಲಡಿಯಲಿರ್ದು, ಉಲುಹಿನ ವೃಕ್ಷದ ನೆಲದಡಿಯಲಿರ್ದು ಗಲಭೆಯ ನೊಲ್ಲೆ ನಂಬುದೆಂತಯ್ಯ ಅಂತೇಳಿ. ನಾವು ನೆರಳಬೇಕಂತ ಹೇಳಿ ಒಂದು ಸಪ್ಳ ಮಾಡೋ ಗಿಡದ ಕೆಳಗಡೆ ಇದ್ದಾಗ ಗದ್ಲರ ಬೇಡ ಅಂತಂದ್ರೆ ಹೇಗೆ ಸಾಧ್ಯವೇ ಅನ್ನುವಂಥ ಒಂದು ಪ್ರಶ್ನೆ. ಇದು ಬಹಳ ದೊಡ್ಡ ಅರ್ಥವನ್ನು ಕೊಡುವಂಥದ್ದು. ನಾವೆಲ್ಲ ಗದ್ದಲದಲ್ಲಿ ಇದ್ದು ಕೂಡ ನೆಳಲಬೇಕಂತ ಹೇಳಿ ಬಯಸೋರು ಗದ್ದಲದಲ್ಲಿ ಇರೋದ್ರಿಂದ ಗದ್ದಲವನ್ನು ನಾವು ಅನುಭವಿಸ್ಬೇಕು. ಆ ಗದ್ದಲ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕು. ನಾನು ತಿಳ್ಕೊಂಡ ಮಟ್ಟಿಗೆ ರಾಜೇಂದ್ರ ಪ್ರಸಾದ್ ಅವರು ಜಗತ್ತಿನ ಈ ಗದ್ದಲಲ್ಲಿ ಇದ್ದೂ ಕೂಡ ಆ ನೆಳಲನ್ನು ಅನುಭವಿಸ್ತಾನೆ. ಆ ಗದ್ದಲಕ್ಕೆ ತಾವು ತೋರುವ ಪ್ರತಿಕ್ರಿಯೆ ಏನು ಅನ್ನೋದನ್ನು ಈ ಕವಿತೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ನಾನು ಇದನ್ನು ಪರಿಭಾವಿಸ್ತೇನೆ. ಮೊದಲು ಈ ಕವಿತೆಯನ್ನ ತಮ್ಮೆಲ್ಲರಿಗೂ ಪ್ರಸ್ತುತಪಡಿಸ್ತಾನೆ ನೇರವಾಗಿ. ಕವಿತೆಯ ಶೀರ್ಷಿಕೆ ಸೇತುವೆ ಅಂತ, ಬ್ರಿಡ್ಜ್ ಅಂತ ಹೇಳ್ತೀವಲ್ಲ ಆ ರೀತಿ. ಸೇತುವೆ. ನಾನೊಂದು ಪುರಾತನ ಮರದ ಸೇತುವೆ, ನಾನೊಂದು ಪುರಾತನ ಮರದ ಸೇತುವೆ, 2 ಊರಿನ ಗೆಳೆಯರು 2 ದಡಗಳ ಮುಟ್ಟಲು ನನ್ನನ್ನು ಗಟ್ಟಿಯಾಗಿ ಕಟ್ಟಿದರು. ನಾನೊಂದು ಪುರಾತನ ಮರದ ಸೇತುವೆ, 2 ಊರಿನ ಗೆಳೆಯರು 2 ದಡಗಳ ಮುಟ್ಟಲು ನನ್ನನ್ನು ಗಟ್ಟಿಯಾಗಿ ಕಟ್ಟಿದರು. ನೆಲದಾಳಕ್ಕೆ ಹೂತು ಮೊಳೆಗಳ ಬಡಿದು ಕಬ್ಬಿಣದ ಹಗ್ಗದಲ್ಲಿ ಬಂಧಿಸಿ ಭದ್ರವಾಗಿ ನಿಲ್ಲಿಸಿದರು. ನದಿಯ ನಡುಮಧ್ಯೆ ಕಾಮನ ಬಿಲ್ಲು ಮೂಡಿದಂತೆ ಮುಗಿಲ ಮಧ್ಯೆ. ನೆಲದಾಳಕ್ಕೆ ಹೂತು ಮೊಳೆಗಳ ಬಡಿದು ಕಬ್ಬಿಣದ ಹಗ್ಗದಲ್ಲಿ ಬಂಧಿಸಿ ಭದ್ರವಾಗಿ ನಿಲ್ಲಿಸಿದರು. ನದಿಯ ನಡುಮಧ್ಯೆ ಕಾಮನ ಬಿಲ್ಲು ಮೂಡಿದಂತೆ ಮುಗಿಲ ಮಧ್ಯೆ.
ಎಂಥ ಖುಷಿ ಗೊತ್ತಾ ಹಾಗೆ ನಿಲ್ಲೋದು. ಅದು ನೀರಿನ ಮಧ್ಯೆ ಕಾಲು ಇಳಿಬಿಟ್ಟು, ಜೊತೆಗೆ ಮಕ್ಕಳು, ಹಸು, ಕರು, ಕುರಿ, ಕೋಳಿಗಳು, ಎತ್ತಿನ ಬಂಡಿಗಳು, ಜನರು ಎಲ್ಲಾ ಓಡಾಡುತ್ತಿದ್ದರು. ಇತ್ತೀಚಿನವರೆಗೂ ಊರ ಮೊದಲಲ್ಲಿ ಹೊಸದೊಂದು ಕಬ್ಬಿಣದ ಸೇತುವೆ ಆಗುವವರೆಗೆ. ಊರ ಮೊದಲಲ್ಲಿ ಹೊಸದೊಂದು ಕಬ್ಬಿಣದ ಸೇತುವೆ ಆಗುವವರೆಗೆ. ಇದೆಲ್ಲ ಗೊತ್ತೇ ಆಗಲಿಲ್ಲ, ನಿಂತೇ ಇದ್ದೆ. ಇದೆಲ್ಲ ಗೊತ್ತೇ ಆಗಲಿಲ್ಲ, ನಿಂತೇ ಇದ್ದೆ. ಮೀನಗಳ ಜೊತೆ ಕಚಗುಳಿಯಾಡುತ್ತಾ, ಅರಳಿದ ತಾವರೆಗಳ ಹಿಡಿದು ಮುದ್ದಾಡುತ್ತಾ, ದಾಹಕ್ಕೆ ದಾರಿ ಹುಡುಕಿ ಬಂದ ನಾಯಿಗಳ ಹೆದರಿಸುತ್ತಾ, ಮಳೆ ಗಾಳಿ ಬಿಸಿಲುಗಳಿಗೆ ಮೈ ಒಡ್ಡಿಕೊಳ್ಳುತ್ತಾ, ಹಾಗೇ ನಿಂತ ಹಾಗೇ ನಿಂದು ನಿರ್ವಾಣಗೊಳ್ಳುತ್ತಾ, ಹಾಗೇ ನಿಂತ ಹಾಗೇ ನಿಂದು ನಿರ್ವಾಣಗೊಳ್ಳುತ್ತಾ. ಮೈ ಮುಟ್ಟಿ ಹರಿವ ನದಿಯ ಪ್ರೇಮ, ಮೈದಡವಿ ನಿಲ್ಲೋ ದಡದ ಪ್ರೀತಿ. ಮೈ ಮುಟ್ಟಿ ಹರಿವ ನದಿಯ ಪ್ರೇಮ, ಮೈದಡವಿ ನಿಲ್ಲೋ ದಡದ ಪ್ರೀತಿ. ನಡುವೆ ಸಿಕ್ಕ ಮುದ್ದಿನ ಮಗುವಿನಂತೆ ನಕ್ಕು ನೆರೆ ಬಂದಾಗ ನರಳಿ, ಬರ ಬಂದಾಗ ಬಸವಳಿದು, ಹಾಗೇ ನಿಂತೇ ಇತ್ತು ನೆನಪುಗಳ ಹೊತ್ತು. ಮೊನ್ನೆ ಏಕಾಏಕಿ ವಾಯುಭಾರ ಕುಸಿದು ಕುಂಭದ್ರೋಣ ಮಳೆ ಸುರಿದು ನೆರೆಯು ನರಕದ ಟಿಕೀಟು ಹೊತ್ತು ತಂದಿತು. ಮೊನ್ನೆ ಏಕಾಏಕಿ ವಾಯುಭಾರ ಕುಸಿದು ಕುಂಭದ್ರೋಣ ಮಳೆ ಸುರಿದು ನೆರೆಯು ನರಕದ ಟಿಕೀಟು ಹೊತ್ತು ತಂದಿತು. ನಡುಮುರಿದ ಮುದುಕನಂತೆ ಧೋಪ್ಪನೆ ಕುಸಿದು ಬಿದ್ದೆ ಹೊಳೆಗೆ. ನಡುಮುರಿದ ಮುದುಕನಂತೆ ಧೋಪ್ಪನೆ ಕುಸಿದು ಬಿದ್ದೆ ಹೊಳೆಗೆ. ನೀರಿನ ರಭಸದಲ್ಲಿ ಕಣ ಕಣವು ಕೊಚ್ಚಿತು, ಜೊತೆಗೆ ಕನಸುಗಳು ಕಡಲು ಮುಟ್ಟಿತು. ನೀರಿನ ರಭಸದಲ್ಲಿ ಕಣ ಕಣವು ಕೊಚ್ಚಿತು, ಜೊತೆಗೆ ಕನಸುಗಳು ಕಡಲು ಮುಟ್ಟಿತು. ನದಿಗೆ ನೆನಪಿನ ಹಂಗಿಲ್ಲ, ದಡಕ್ಕೆ ಧರ್ಮದ ಅಳುಕಿಲ್ಲ. ಎದ್ದ ನೆರೆಯು ರೌರವ ನರಕ ತೋರಿತು. ಎದ್ದ ನೆರೆಯು ರೌರವ ನರಕ ತೋರಿತು. ಬಿದ್ದು ಹೋದ ನೆನಪುಗಳು, ಕೊಚ್ಚಿ ಹೋದ ಕಾರಣಗಳು. ಬಿದ್ದು ಹೋದ ನೆನಪುಗಳು, ಕೊಚ್ಚಿ ಹೋದ ಕಾರಣಗಳು ಅಲ್ಲೇ ಬಿದ್ದಲ್ಲೇ ಅಲಿಯುತ್ತಿವೆ. ಮುಗಿಲೊಳಗೆ, ಬೆಳಕೊಳಗೆ, ಗಾಳಿಯ ಸದ್ದೊಳಗೆ. ಬಿದ್ದು ಹೋದ ನೆನಪುಗಳು, ಕೊಚ್ಚಿ ಹೋದ ಕಾರಣಗಳು ಅಲ್ಲೇ ಬಿದ್ದಲ್ಲೇ ಅಲಿಯುತ್ತಿವೆ. ಮುಗಿಲೊಳಗೆ, ಬೆಳಕೊಳಗೆ, ಗಾಳಿಯ ಸದ್ದೊಳಗೆ. ಇದು ರಾಜೇಂದ್ರ ಪ್ರಸಾದ್ ಅವರ ಸೇತುವೆ ಅನ್ನುವ ಕವಿತೆ. ಈ ಕವಿತೆಯ ಒಳ ಹೋಗುವ ಮುನ್ನ ಸೇತುವೆ ಅನ್ನೋದ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಸೇತುವೆ ಅನ್ನೋದು ನಾವು ನೋಡುವ ಅರ್ಥದಲ್ಲಿ ಒಂದು ಇಮಾರತು, ಒಂದು ಕಟ್ಟಡ ಅನ್ನುವ ಅರ್ಥದಲ್ಲಿ ತಗೊಳ್ತೇವೆ. ನಾನು ಸುಮ್ಮನೆ ಕುತೂಹಲಕ್ಕೆ ಇದ್ರದ್ದು ಏನಾದ್ರೂ ವಿಶೇಷ ಅರ್ಥ ಇದೆ ಅಂತ ಹಾಗೆ ನೋಡ್ತಾ ಹೋದ ಹಾಗೆ ಇದರ ಇಂಗ್ಲಿಷಿನ ಸಂವಾದಿ ಶಬ್ದ ಇಟ್ಕೊಂಡು ನೋಡಿದಾಗ ಇದಕ್ಕೆ ಬ್ರಿಡ್ಜ್ ಅಥವಾ ಬ್ರಿಡ್ಜಿಂಗ್ ಅಂತ ಕರಿತೇವೆ. ಈ ಬ್ರಿಡ್ಜ್ ಅಥವಾ ಬ್ರಿಡ್ಜಿಂಗಿಗೆ ಅರ್ಥ ನೋಡಿ, ಟು ಮೇಕ್ ಡಿಫರೆನ್ಸ್ ಆರ್ ಡಿವಿಷನ್ ಬಿಟ್ವೀನ್ ಟೂ ಥಿಂಗ್ಸ್ ಸ್ಮಾಲರ್ ಆರ್ ಲೆಸ್ ಸಿವಿಯರ್. ಎರಡು ವಸ್ತು ಅಥವಾ ಸ್ಥಿತಿಗಳ ನಡುವಿನ ಅಂತರವನ್ನು ಕಡಿಮೆ ಮಾಡೋದು ಅಥವಾ ಅಲ್ಲಿರಬಹುದಾದಂತಹ ಅಪಾಯಗಳನ್ನು ಕಡಿಮೆ ಮಾಡೋದು ಅಂದ್ರೆ ಬ್ರಿಡ್ಜಿಂಗ್ ದಿ ಗ್ಯಾಪ್ ಅಂತ. ನಾನು BA ನಲ್ಲಿ ಓದುವಾಗ ನನಗೆ ಮೊಟ್ಟ ಮೊದಲ ಆಕಾಶವಾಣಿ ಕಾರ್ಯಕ್ರಮ ಬಂದಿದ್ದು ಹೌ ಟು ಬ್ರಿಡ್ಜ್ ದಿ ಗ್ಯಾಪ್ ಬಿಟ್ವೀನ್ ಸಿಟೀಸ್ ಅಂಡ್ ರೂರಲ್ ಏರಿಯಾ ಅಂತ ಒಂದು. ನನಗೇನು ಬ್ರಿಡ್ಜಿಂಗ್ ಅಂತ ಅಂದ್ಕೊಳ್ಳಿ ಇಲ್ಲಂಗೆ ಬ್ರಿಡ್ಜ್ ಕಟ್ತಾರಪ್ಪ ಅಂತ ಕುತೂಹಲದಿಂದ ನೋಡಿದ್ದೆ. ಆಮೇಲೆ ನಾನು ಅಲ್ಲಿ ಹೋದಾಗ ಅಗ್ರಹಾರ ಅವ್ರು ಹೇಳಿದ್ರು ಬ್ರಿಡ್ಜಿಂಗ್ ದಿ ಗ್ಯಾಪ್ ಅಂದ್ರೆ ಹಳ್ಳಿ ಮತ್ತು ಪಟ್ಟಣಗಳ ನಡುವಿನ ಈ ದೂರವನ್ನು ಹೇಗೆ ಸಮೀಪ ಮಾಡೋದು, ಬ್ರಿಡ್ಜ್ ಮಾಡೋದು ಅಂತ. ಸೊ ಅವಾಗನಿಂದ ನನಗೆ ಈ ಬ್ರಿಡ್ಜ್ ಅನ್ನೋ ಶಬ್ದ ಯಾವಾಗಲೂ ಮನಸ್ಸಿನಲ್ಲಿ ಕಾಡ್ತಾನೆ ಇರ್ತದೆ. ಈ ಬ್ರಿಡ್ಜಿಂಗ್ ದಿ ಗ್ಯಾಪ್ ಅನ್ನೋದು ಬಹಳ ವ್ಯಾಪಕ ಅರ್ಥದಲ್ಲಿ ಇರುವಂತಹದ್ದು. ಆ ಕಾರಣಕ್ಕಾಗಿ ಸೇತುವೆ ಅನ್ನೋ ಇಡೀ ಕವಿತೆ ಅದು ಬರೀ ಶಬ್ದದಲ್ಲಿ ನಿಲ್ಲದೆ ಒಂದು ರೂಪಕವಾಗಿ ಒಂದು ಬೃಹತ್ತಾದಂತಹ ಒಂದು ಅರ್ಥವನ್ನ, ಅನನ್ಯವಾದ ಅರ್ಥವನ್ನ ಒಳಗೊಂಡು ನಮ್ಮ ಮುಂದೆ ನಿಲ್ತದೆ. ಈ ಅರ್ಥವನ್ನೇ ಇಟ್ಕೊಂಡು ಹೋಗುವಂತ ಈ ಕವಿತೆಯನ್ನ ಅಲ್ಲಲ್ಲಿ ಪ್ರಸ್ತಾಪ ಮಾಡ್ತಾ ಒಳಗೆ ಹೋಗೋಣ ಅಂತ ಅನಿಸ್ತದೆ. ಇದು ಒಂದು ಅರ್ಥದಲ್ಲಿ ಕವಿತೆ ಆರಂಭ ಆಗೋದು ಸಂತೋಷದಿಂದ ಆದ್ರೂ ಇಡೀ ಕವಿತೆಯ ಕೊನೆಗೆ ಬರುವುದು ದೊಡ್ಡ ವಿಷಾದ. ನಾನು ರಾಜೇಂದ್ರ ಪ್ರಸಾದ್ ಅವರ ಎಲ್ಲ ಕವಿತೆಗಳನ್ನು ಗಮನಿಸ್ತಾನೆ ಹೋದೆ, ಎಲ್ಲೋ ಒಂದು ವಿಷಾದದ ಎಳೆ ಅವರ ಎಲ್ಲ ಕವಿತೆಗಳಲ್ಲಿ ಒಂದು ಎಳೆಯಾಗಿ ಆದರೂ ಇದ್ದೇ ಇರ್ತದೆ. ಈ ವಿಷಾದ ಅನ್ನೋದು ವೈಯಕ್ತಿಕವಾದಂತಹ ನೋವು ಅಷ್ಟೇ ಅಲ್ಲ, ಒಂದು ಸಾಮುದಾಯಿಕವಾದಂತಹ ನೋವು. ಅದು ಬರೀ ಒಂದು ಸಣ್ಣ ಸಮುದಾಯದಲ್ಲಿ ಇಡೀ ಒಂದು ಮನುಕುಲಕ್ಕೆ ಬಂದಿರುವಂತಹ ಒಂದು ವಿಷಾದದ ಅಭಿವ್ಯಕ್ತಿಯಾಗಿ ಅಲ್ಲಿ ಕಾಣಿಸ್ತದೆ. ಇಲ್ಲಿ ನೋಡಿ, ಕಾವ್ಯದ ಆರಂಭದಲ್ಲಿ ಅವ್ರು ಹೇಳ್ತಾ ಇರುವಂತದ್ದು ನಾನೊಂದು ಪುರಾತನ ಮರದ ಸೇತುವೆ. ಇದು ಅಂದ್ಕೊಳ್ಳೆ ನಮಗೆ ನೆನಪಾಗ್ತದೆ, ಇದು ಬಹಳ ಹಿಂದಿಂದು ಒಂದು ಪುರಾತನವಾದದ್ದು.
ಈ ಪುರಾತನ ಮರದ ಸೇತುವೆ ಅಂತ ಹೇಳುವುದು ಬಹಳ ಮುಖ್ಯವಾದದ್ದು. ನಾವು ಇವತ್ತಿಗೂ ಕೂಡ ಈ ಕರಾವಳಿ ಪ್ರದೇಶದಲ್ಲಿ ಸಂಕ ಅನ್ನೋದನ್ನು ಕಟ್ತಾರೆ. ಬಹಳ ದೊಡ್ಡ ಮಳೆ ಆದಾಗ ಅಲ್ಲೆಲ್ಲೇ ಬರುವಂತ ಹಳ್ಳ ಕೊಳ್ಳಗಳನ್ನ ದಾಟೋದಕ್ಕೆ ಕಟ್ಟಿಗೆಯ ಸಂಕವನ್ನು ಕಟ್ಕೊಳ್ತಾರೆ. ಅಂದ್ರೆ ಈಚೆಯಿಂದ ಆಚೆ ಸರಾಗವಾಗಿ ಸಾಗಲು. ಇದು ಮರದ ಸೇತುವೆ ಅನ್ನೋದೇ ಬಹಳ ಮುಖ್ಯ. ಈ ಮರದ ಸೇತುವೆಯನ್ನ ಯಾಕೆ ಕಟ್ಟಿದ್ದಾರೆ, ಯಾಕೆ ಕಟ್ಟಿದ್ರು? ಎಲ್ಲೋ ನಡುವೊಂದು ದೊಡ್ಡ ಗ್ಯಾಪ್ ಇದೆ, ಒಂದು ನದಿ ಇದೆ. ಆ ನದಿಯ ಆಚೆ ಈಚೆಯ ದಡಗಳೇನದಾವಲ್ಲ ಅವು ಎಂದೂ ಕೂಡೋದಿಲ್ಲ. ನದಿ ಎರಡು ದಡಗಳು ಎಂದೂ ಕೂಡೋದಿಲ್ಲ. ಆ ರೀತಿ ಕೂಡುವ ಹಾಗೆ ಮಾಡೋದಕ್ಕೆ ಒಂದು ಸೇತುವೆ ಬೇಕಲ್ಲ. ಈ ಸೇತುವೆಯನ್ನ ಮರದ ಸೇತುವೆ ಕಟ್ಟಿದ್ದಾರೆ. ಯಾರಂದ್ರೆ ಎರಡು ಊರಿನ ಗೆಳೆಯರು. ನೋಡಿ, ಇದು ಬಹಳ ಮುಖ್ಯ. ಎರಡು ಅಂತ ನಾ ಹೇಳಿದ್ನಲ್ಲ ಮೊದಲು ಇಂಗ್ಲಿಷ್ ಡೆಫಿನಿಷನ್ ಹೇಳುವಾಗ, ಈ ಎರಡು ಅಂತರಗಳನ್ನು ಕಡಿಮೆ ಮಾಡುವ ಒಂದು ಹಂಬಲ ಇರುವಂತವ್ರು, ಹಪಹಪಿ ಇರುವಂತವ್ರು, ಅಪೇಕ್ಷೆ ಇರುವಂತವ್ರು, ಆಶೆ ಇರುವಂತಹ ಗೆಳೆಯರು, ಅದೊಂದು ಸಮಾನ ಮನಸ್ಕ ಗೆಳೆಯರ ಒಂದು ಗುಂಪು. ಅವ್ರೇನ್ ಮಾಡಿದ್ರು, ಎರಡೂ ದಡಗಳನ್ನ ಹತ್ತಿರಕ್ಕೆ ತರಲು ಈ ಮರದ ಸೇತುವೆಯನ್ನು ಕಟ್ಟಿದ್ರು, ಗಟ್ಟಿಯಾಗಿ ಕಟ್ಟಿದ್ರು ಅಂತ ಹೇಳ್ತಾರೆ ಕವಿ. ಅಂದ್ರೆ ಏನೋ ಒಂದು ಆ ಒಂದು ಸಾಮೀಪ್ಯವನ್ನ ನಿರ್ಧರಿಸಲಿಕ್ಕೆ ಅದನ್ನ ಗಟ್ಟಿಯಾಗಿ ನಿಲ್ಲಿಸ್ಬೇಕಾಗಿದೆ. ನಾವು ಎಲ್ಲೋ ಒಂದು ರೀತಿ ಅದು ಜರ್ಜರಿತ ಆಗಿದ್ದು, ಹರಿದು ಹೋಗಿದ್ದು, ಬೇರೆ ಬೇರೆ ನೆಲೆಗಳಲ್ಲಿ ಇರ್ತಾ ಇರುವಂತಹ ಸಂಬಂಧವನ್ನು ಮತ್ತೆ ಕೂಡಿಸುವ ಹಿನ್ನೆಲೆಯಲ್ಲಿ ಒಂದು ಗಟ್ಟಿಯಾಗಿ ಅದನ್ನು ಕಟ್ಟಿದ್ರು. ಬರೀ ಕಟ್ಟುವುದಲ್ಲ, ಅದನ್ನೇ ನೆಲದಾಳಕ್ಕೆ ಹೂತು ಮೊಳಗಳ ಬಡಿದು ಕಬ್ಬಿಣದ ಹಗ್ಗದಲ್ಲಿ ಬಂದು, ಈ ನೋಡ್ರಿ, ಇದು ಎಷ್ಟು ಸಾಧ್ಯವೋ ಅಷ್ಟು ಗಟ್ಟಿಯಾಗ್ಲಿ. ಅಂದ್ರೆ ನಮ್ಮ ಈ ದೂರದ ಸಂಬಂಧ ಹತ್ತಿರಕ್ಕೆ ಬರಲಿ, ಹತ್ತಿರಕ್ಕೆ ಬಂದ ಸಂಬಂಧ ಇನ್ನೂ ಗಟ್ಟಿಯಾಗ್ಲಿ ಅಂತ ಅದನ್ನ ನೆಲದಾಳಕ್ಕೆ ಹುಡುದಲ್ಲದೆ ಕಬ್ಬಿಣದ ಹಗ್ಗದಲ್ಲಿ ಬಂಧಿಸಿ ಭದ್ರವಾಗಿ ನಿಲ್ಲಿಸಿದರು ನದಿಯ ನಡು ಮಧ್ಯೆ. ನೋಡಿ, ಇವೆರಡೂ ಗ್ಯಾಪ್ಗಳನ್ನ, ಈ ಎರಡೂ ಅಂಚುಗಳನ್ನ, ಈ ಎರಡೂ ದಡಗಳನ್ನ ನಡುಮಧ್ಯೆ ನಿಂತು ಕೂಡಿಸುವಂತ ಒಂದು ಸಿಮೆಂಟಿಂಗ್ ಪವರ್ ಅಂತ ಹೇಳ್ತೀವಲ್ಲ, ಕೂಡಿಸುವಂತಹ ಒಂದು ಶಕ್ತಿ ಇದೆಯಲ್ಲ, ಅದು ಈ ಪುರಾತನ ಮರದ ಸೇತುವೆ. ಅದು ಇನ್ನೊಂದು ಬಹಳ ಚಂದ ಕೊನೆಯಲ್ಲಿ ಬರುವುದು, ಆ ಮೊದಲನೇ ಪದ್ಯದ ಕೊನೆಯಲ್ಲಿ ಬರುವುದು, ಕಾಮನ ಬಿಲ್ಲು ಮೂಡಿದಂತೆ ಮುಗಿಲ ಮಧ್ಯೆ. ಒಂಥರ ನಾವು ಈ ಕೆಲವು ಬ್ರಿಡ್ಜ್ಗಳನ್ನು, ಹೌರಾ ಬ್ರಿಡ್ಜ್ ನೋಡ್ಬೋದು, ಅಥವಾ ಬೆಂಗಳೂರಿನಲ್ಲಿ ಇಲ್ಲೊಂದು KR ಪುರಂ ದಾಟಿದ ನಂತರ ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ. ಅದು ಒಂಥರ ಹಿಂಗೆ ನೋಡಿದ ಕೂಡಲೇ ಎಲ್ಲೋ ಕಾಮನ ಬಿಲ್ಲು ಅಂತಾನೆ ಕಾಣಿಸ್ತದೆ. ಈ ಕಾಮನ ಬಿಲ್ಲು ಅನ್ನೋ ಶಬ್ದನು ಬಹಳ ವಿಶೇಷವಾಗಿ ಕವಿ ಬಳಸ್ತಾನೆ ಇಲ್ಲಿ. ಕಾಮನ ಬಿಲ್ಲು ಹಲವು ಬಣ್ಣಗಳಿಂದ ಕೂಡಿದ್ದಲ್ವಾ. ಈ ಬಣ್ಣಗಳಿಂದ ಕೂಡಿದ್ದನ್ನೋದು ಒಂದು ಸಂತೋಷದ, ಒಂದು ಶುಭದ ಸೂಚನೆ ಅಥವಾ ಒಂದು ಆನಂದದ ಸೂಚನೆ. ಅದು ಅಂದ್ರೆ ಅತ್ಯಂತ ಸಂತೋಷಭರಿತ ವಾತಾವರಣ ನಿರ್ಮಾಣ ಆದಾಗ ಅಂತ ಒಂದು ಸ್ಥಿತಿ ಇರ್ತದಲ್ಲ, ಅದು ಈ ಬ್ರಿಡ್ಜ್ ಅನ್ನೋದೇ ನಮಗೆ ಕೊಡ್ತಾ ಇದೆ ಅನ್ನೋದು. ಅಂದ್ರೆ ನಮ್ಮ ಸಂಬಂಧಗಳನ್ನ ಸಮೀಪಕ್ಕೆ ತಂದು ಅದು ಒಂದು ಬಣ್ಣ ಬಣ್ಣದ ಮೆರಗನ್ನು ಕೊಡುವ ರೀತಿಯಲ್ಲಿ ನಮಗದು ಬ್ರಿಡ್ಜ್ ಆಗಿದೆ. ಮತ್ತು ಮುಗಿಲನ್ನು ಬೆಸೆದ ಹಾಗೆ, ನೋಡಿ, ಬರೀ ನೆಲವನ್ನಲ್ಲ, ಮುಗಿಲನ್ನು ಬೆಸೆದ ಹಾಗೆ, ಅಂದ್ರೆ ಎಲ್ಲವನ್ನೂ ಏಕಾಕಾರವಾಗಿ ಅಥವಾ ಒಂದು ಕೂಡಿಸುವ ನೆಲೆಯಲ್ಲಿ ಆ ಬ್ರಿಡ್ಜ್ ಇದೆ ಅಂತ ಒಂದು ಸ್ಪಷ್ಟವಾದ ಒಂದು ಚಿತ್ರಣ ಕೊಡ್ತಾರೆ. ಅಂದ್ರೆ ದೂರದ ಸಂಬಂಧಗಳನ್ನ ಬೆಸೆಯುವಲ್ಲಿ ನಾವೇ ನಿರ್ಮಿಸಿಕೊಂಡಂತಹ ಒಂದು ಪ್ರೀತಿಯ ಬಂಧ ಈ ಬ್ರಿಡ್ಜ್. ಅದೇ ಆ ಗ್ಯಾಪ್ ಅನ್ನ ಕಡಿಮೆ ಮಾಡಲಿಕ್ಕೆ ಕಟ್ಟಿರುವಂತಹದ್ದು. ಇನ್ನ ಅದು ಎಷ್ಟು ಗಾಢಾಗಿತ್ತು ಅನ್ನೋದು ಹೇಳಿದ್ರಲ್ಲ. ಆಮೇಲೆ ಬ್ರಿಡ್ಜ್ ಈ ನಾವು ಕಟ್ಟಿದವರು ನಮ್ಮ ಅನುಕೂಲಕ್ಕಾಗಿ, ನಮ್ಮ ಬಂಧಕ್ಕಾಗಿ, ನಮ್ಮ ಸಂತೋಷಕ್ಕಾಗಿ ಅಷ್ಟೇ ಅಲ್ಲ, ಆ ಬ್ರಿಡ್ಜ್ಗೂ ಕೂಡ ಸಂತೋಷ ಆಗಿದೆ. ಅಂದ್ರೆ ಎರಡು ಮನಸ್ಸುಗಳನ್ನ, ಎರಡು ದೂರಗಳನ್ನ ಹತ್ತಿರಕ್ಕೆ ತಂದದ್ದು, ಎರಡು ಮನಸ್ಸುಗಳನ್ನ ಬೆಸೆದ ಬ್ರಿಡ್ಜ್ ಕೂಡ ನೋಡಿ ಎಂಥ ಖುಷಿ ಗೊತ್ತಾ ಹಾಗೆ ನಿಲ್ಲೋದು. ಅದು ಕೂಡ ಸಂತೋಷ ಪಡುತ್ತೆ. ಒಂದು ಅಂತರಂಗದ ಸಂತೋಷ, ಇನ್ನೊಂದು ಬಹಿರಂಗ ಸಂಗತಿ. ಜನರಿಗೂ ಸಂತೋಷ ಆಗಿದೆ, ಆ ಕಟ್ಟಲ್ಪಟ್ಟಂತ ಬ್ರಿಡ್ಜ್ಗೂ ಕೂಡ ಸಂತೋಷ ಆಗಿದೆ. ಅದೂ ನೀರಿನ ಮಧ್ಯೆ ಕಾಲು ಇಳಿಬಿಟ್ಟು, ಅದು ನೀರಿನ ಮಧ್ಯೆ ಕಾಲು ಇಳಿಬಿಡುವುದು ಸಂತೋಷದಿಂದ ತಂಪನ್ನು ಅನುಭವಿಸುವಂಥದ್ದು. ನೀರಿನೊಳಗೆ ಕಾಲಿಟ್ಟುಕೊಂಡು ನೀವು ನದಿಯೊಳಗೆ ಕುಂತ್ರೆ ಗೊತ್ತಾಗ್ತದೆ ನಿಮಗೆ ಅದರ ಜುಳು ಜುಳು ಹರಿಯುವಂತಹ ಒಂದು ನದಿಯ ಆ ನಿನಾದ, ಅದರ ತಂಪು, ಅವೆಲ್ಲ ಅದು ಒಂದ್ ರೀತಿ ಬ್ರಿಡ್ಜ್ ಅನ್ನೋದು ಬರೀ ಸಂಬಂಧಗಳ ಬೆಸಲಿಲ್ಲ, ಮನಸ್ಸಿಗೆ ತಂಪನ್ನು ಕೊಟ್ಟಿದೆ, ನಮ್ಮ ಮನಸ್ಸುಗಳಿಗೆ ತಂಪನ್ನು ಕೂಡ ತಂದು ಕೊಟ್ಟಿದೆ. ಇದರ ಜೊತೆಗೇನೆ ನೋಡಿ, ಅದು ಆ ಮಕ್ಕಳು ಕೂಡ ಆ ಬ್ರಿಡ್ಜ್ ಮೇಲೆ ಕೂತ್ಕೊಂಡು, ಅವರು ಮಕ್ಕಳು, ಹಸು, ಕರು, ಕುಳಿಕೋಳು, ಎತ್ತಿ, ಬರೀ ಮನುಷ್ಯರಲ್ಲ, ಎಲ್ಲ ಪ್ರಾಣಿಗಳಿಗೂ ಒಂದು ಚಲನಶೀಲವಾಗುವಂತ ಒಂದು ಮಾರ್ಗ, ಅದು ದಾಟಿ ಹೋಗುವಂತ ಒಂದು ಮಾರ್ಗ, ಅವ್ರು ನಡೆದುಕೊಂಡು ಹೋಗುವಂತ ಒಂದು ಮಾರ್ಗ ಅಲ್ಲಿವರೆಗೆ ಇರಲೇ ಇಲ್ಲ. ಅದು ಮನುಷ್ಯರಿಗಾಗಿ ಕಟ್ಟಿರುವಂತಹ ಈ ಬ್ರಿಡ್ಜ್, ಈ ಸೇತುವೆ, ಇದು ಪ್ರಾಣಿ ಪಕ್ಷಿ ಎಲ್ಲರಿಗೂ ಕೂಡ ಒಂದು ರೀತಿಯ ದಾರಿಯನ್ನು, ಪಕ್ಷಿ ಆಕಾಶದಲ್ಲಿ ಪ್ರಾಣಿಗಳಿಗೆ, ಹಸು, ಕರು, ಕುರಿ, ಕೋಳಿಗಳಿಗೆ, ಎತ್ತಿನ ಬಂಡಿಗಳಿಗೆ, ಅಂದ್ರೆ ಇಡೀ ಜೀವನ ಸಂಕುಲವೇ ಅಲ್ಲಿ ದಾಟಿ ಹೋಗುವಂಥದ್ದು. ಬರೀ ಎರಡು ಮನಸ್ಸುಗಳು, ಎರಡು ದೇಹಗಳು, ಎರಡು ಪ್ರದೇಶಗಳು, ಎರಡು ದಡಗಳಲ್ಲ, ಎಲ್ಲ ಜೀವ ಸಂಕುಲಕ್ಕೆ ಆಚೆ ಈಚೆ ಹೋಗುವಂತ ಒಂದು ಮಾರ್ಗವನ್ನ ಕಲ್ಪಿಸಿದ್ದೀವಿ ಬ್ರಿಡ್ಜ್ ಅಂತ. ಅಂದ್ರೆ ಅಲ್ಲಿವರೆಗೆ ಈ ಸಂಬಂಧ ದೂರ ಆಗಿತ್ತಲ್ಲ, ಈ ಸೇತುವೆ ಬಂದು ಈ ಸಂಬಂಧಗಳನ್ನ ಹತ್ತಿರಕ್ಕೆ ತಂತು. ನೋಡಿ, ಅದು ಮೈ ಬರೆದ್ಬಿಡ್ತು. ಇವರು ಕಟ್ಟಿದವರು ಆರಾಮಾಗಿ ಒಂದಾಗಿ ಬೆಸ್ಕೊಂಡ್ರು, ಒಂದಾಗಿ ಬಾಳೋದಕ್ಕೆ ಶುರು ಮಾಡಿದ್ರು. ನದಿಯ ಮೇಲೆ ನಿರ್ಮಾಣವಾದಂತಹ ಬ್ರಿಡ್ಜ್ ಕೂಡ ಸಂತೋಷ ಆಗಿತ್ತು.
ಇವು ತಮ್ಮ ಕೆಲಸದಲ್ಲಿ ತೊಡಗಿದ ಇದೆಲ್ಲ ಗೊತ್ತೇ ಆಗಲಿಲ್ಲ, ನಿಂತೇ ಇದೆ. ಇದು ನೋಡಿ ಅಷ್ಟು ಸಹಜವಾದ ಒಂದು ಸ್ಥಿತಿಗೆ ಬಂದುಬಿಡ್ತು. ಆ ಕಡೆ ಜನರಿಗೂ ಬಂತು, ಈ ಕಡೆ ಬ್ರಿಡ್ಜ್ಗೂ ಬಂತು. ಆಮೇಲೆ ನಿಂತೇ ಇದ್ದೆ, ಮೀನುಗಳ ಜೊತೆ ಕಚ್ಚಕುಳಿಯಾಡುತ್ತಾ. ಮೀನುಗಳು ಅನ್ನೋದು ಅದು ಒಂದು ರೂಪಕನೇ, ಅದು ಒಂಥರ ನಿರಂತರವಾದ ಚಲನಶೀಲತೆ ಇರುವ ಸಂತೋಷದಲ್ಲಿರುವಂಥ, ಅದನ್ನ ಟಚ್ ಮಾಡ್ತದಲ್ಲ, ಬ್ರಿಡ್ಜಿನ ಆಳವನ್ನ, ಬುನಾದಿಯನ್ನ ಅದು ಟಚ್ ಮಾಡಿದಾಗ ಆಗುವಂಥ ಒಂದು ಪುಳಕವನ್ನ ಇಲ್ಲಿ ಅದು ಸೂಚಿಸ್ತದೆ. ಅರಳಿದ ತಾವರೆಗಳ ಹಿಡಿದು ಮುಂದೆ ಇಲ್ಲಿ ಹೂಗಳು ಅರಳುತ್ತಾವೆ ಅನ್ನೋದು ಒಂದು ರೂಪಕನೇ. ಅಂದ್ರೆ ಇವೆಲ್ಲ ಈ ಬ್ರಿಡ್ಜ್ ಕಟ್ಟುವ ಮೂಲಕ ಎಷ್ಟೊಂದು ಜೀವ ಸೆಲೆಗಳು ಅಲ್ಲಿ ಒಡಮೂಡ್ತವೆ ಅನ್ನೋದನ್ನು ಕವಿ ಈ ಶಬ್ದಗಳಲ್ಲಿ ಕಟ್ಟಿಕೊಡ್ತಾನೆ. ಆಮೇಲೆ ಇನ್ನು ದಾಹಕ್ಕೆ ದಾರಿ ಹುಡುಕಿ ಬಂದ ನಾಯಿಗಳ ಹೆದರಿಸುತ್ತಾ, ಹೋಗ್ರಿ ಅಂತ ಅಲ್ಲಿ ಮ್ಯಾಲ್ ಕುಂತವ್ರು, ಅಲ್ಲಿ ನಾಯಿಗಳು ಬಂದ್ರೆ ಹೆದರಿಸುವಂಥದ್ದು. ಮಳೆ ಗಾಳಿ ಬಿಸಿಲುಗಳಿಗೆ ಮೈ ಒಡ್ಡಿಕೊಳ್ಳುತ್ತಾ ಹಾಗೇ ಹಾಗೆ ನಿಂದು ನಿರ್ವಾಣಗೊಳ್ಳುತ್ತಾ. ನೋಡಿ, ಇದು ಅಲ್ಟಿಮೇಟ್, ಇದು ನಿರ್ವಾಣಗೊಳ್ಳುವುದು ಅಲ್ಟಿಮೇಟ್. ಅದು ಎಲ್ಲವನ್ನು ಆ ನಿರ್ವಾಣಗೊಳ್ಳುವ ಸ್ಥಿತಿ ಇದೆಯಲ್ಲ, ಇಲ್ಲಿ ಮನುಷ್ಯ ಸಮುದಾಯಕ್ಕೂ ಬಂದಿದೆ, ಆ ಬ್ರಿಡ್ಜಿಗೂ ಬಂದಿದೆ. ತಮ್ಮ ಎಲ್ಲ ಬಂಧನಗಳನ್ನು ಕಳಚಿ ಆ ಬಂಧನಗಳಿಂದ ಮುಕ್ತವಾಗಿ ಆ ಒಂದು ಮುಕ್ತ ವಾತಾವರಣದಲ್ಲಿ ನಿಂತಾಗ ನಾವೆಲ್ಲವೂ ನಿರ್ವಾಣದ ಸ್ಥಿತಿಗೆ ಹೋಗ್ತೇವೆ. ಇದು ಒಂದು ರೀತಿಯ ಅನುಭಾವಿಕ ನೆಲೆಗೂ ಇರುವಂತಹ ಸಾಲು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗೆ ನಿಂತ ಹಾಗೆ ನಿಂದು ನಿರ್ವಾಣಗೊಳ್ಳುತ್ತಾ. ಈ ಸಮಾಜದಲ್ಲಿ ಕೂಡ ಇಂತಹ ಒಂದು ನಿರ್ವಾಣದ ಸ್ಥಿತಿ ಅಂದ್ರೆ ಅದೊಂದು ಸಮಚಿತ್ತದ ಸ್ಥಿತಿ, ಯಾವುದೇ ಗದ್ದಲ ಗೋಜಲುಗಳಿಲ್ಲದ ಸ್ಥಿತಿ, ಬಂಧನಗಳಿಲ್ಲದ ಸ್ಥಿತಿ. ಅದು ವಚನದಲ್ಲಿ ಬರ್ತದೆ, ನದಿಯ ಅದು ಗಿಡದ ಕೆಳದಲ್ಲಿದ್ದು ಆ ಗದ್ದಲವನ್ನ ಮೀರಿದ ಸ್ಥಿತಿ ಅಂತ ನಾವು ಹೇಳ್ತೇವೆ, ಅದೆಲ್ಲ ಆಗುವಂಥದ್ದು ಅಂತ ನಾನು. ಇನ್ನು ಮುಂದಿನ ಭಾಗದಲ್ಲಿ ಅದೇ ನಡೀತದೆ. ಈ ಕವನದಲ್ಲಿ ಇನ್ನೊಂದು ನಾನು ಆರಂಭದಲ್ಲಿ ಹೇಳ್ಬೇಕಿತ್ತು, ಮೊದಲನೇ ಭಾಗ ಸೇತುವೆ ಹೇಳ್ತಾ ಹೋಗ್ತದೆ. ಮೊದಲನೇ ಒಂದು ಅರ್ಧ ಭಾಗದ ಕವಿತೆಯನ್ನು ಸೇತುವೆ ತಾನೇ ಹೇಳ್ಕೊಡು. ನನ್ನನ್ನು ಯಾರು ನಿರ್ಮಿಸಿದ್ರು, ಯಾಕೆ ನಿರ್ಮಿಸಿದ್ರು, ಹೇಗೆ ನಿರ್ಮಿಸಿದ್ರು, ಅದನ್ನು ನಿರ್ಮಿಸಿದ ಮೇಲೆ ನನಗಾದ ಸಂತೋಷ ಏನು, ಜನರಿಗಾದ ಸಂತೋಷ ಏನು, ಪ್ರಾಣಿಗಳಿಗೆ ಮತ್ತೆ ಇತರೆ ಜೀವಿಗಳೇ ಆಗಿರುವ ಸಂತೋಷವೇನು, ಎಲ್ಲವೂ ಒಂದು ನಿರ್ವಾಣದ ಸ್ಥಿತಿ, ಒಂದು ಸಮಚಿತ್ತದ ಸ್ಥಿತಿಗೆ ಬಂದಿದ್ದೇವೆ. ಬಂಧನಗಳನ್ನು ಮುಗಿದೊಗೆದು ದೂರಗಳನ್ನು ಹತ್ತಿರ ತಂದು ಅದರ ನಂತರ ಕವಿ ಬರ್ತಾನೆ. ಅಲ್ಲಿ ಕವಿ ಬಂದು ತನ್ನ ಅನುಭವದಲ್ಲಿ ಆ ಬ್ರಿಡ್ಜ್, ಆ ಸೇತುವೆ ಏನಾಗಿದೆ ಅನ್ನೋದು. ಮೈ ಮುಟ್ಟಿ ಹರಿವ ನದಿಯ ಪ್ರೇಮ. ನೋಡಿ, ಅದು ಆ ಬ್ರಿಡ್ಜ್ ಅನ್ನ ಟಚ್ ಮಾಡ್ಕೊಂಡು ಹರಿತಿರ್ತದೆ ನದಿ, ಅದರ ಪ್ರೇಮ. ಮೈ ದಡವಿ ನಿಲ್ಲೋ ದಡದ ಪ್ರೀತಿ. ಈ ಕಡೆ ಹರ್ಕೋತ ದಡಗಳು ಟಚ್ ಆಗ್ತಿರ್ತವಲ್ಲ, ಎರಡೂ ದಡಗಳನ್ನೇ ಟಚ್ ಆಗ್ತಿರ್ತದೆ. ನಡುವೆ ಸಿಕ್ಕ ಮುದ್ದಿನ ಮಗುವಿನಂತೆ ನಕ್ಕು. ನೋಡಿ, ತಂದೆ ತಾಯಿಗಳನ್ನು ಕಲ್ಪಿಸ್ಕೊಳ್ಳಿ, ಆ ಕಡೆ ತಂದೆ ಈ ಕಡೆ ತಾಯಿ ಬಂದು ಎರಡೂ ಆ ಮಗುವನ್ನು ಮುದಿಸ್ತಾ ಇರೋದು ಎಷ್ಟು ಸಂತೋಷ ಆಗತ್ತೆ. ಆ ಸಂತೋಷವನ್ನ ಈ ಒಂದು ಬ್ರಿಡ್ಜ್ ಅನುಭವಿಸ್ತಾ ಇದೆ ಅನ್ನೋದನ್ನು ಒಂದು ಪರಿಕಲ್ಪನೆಯನ್ನು ಕೊಡ್ತಾರೆ. ಮಗುವಿನ ರೀತಿಯಲ್ಲಿ ಆ ಬ್ರಿಡ್ಜ್ ಇದೆ ಅನ್ನುವಂಥದ್ದು. ನಡುವೆ ಸಿಕ್ಕ ಮುದ್ದಿನ ಮಗುವಿನಂತೆ ನಕ್ಕು, ನೆರೆ ಬಂದಾಗ ನರಳಿ. ಅದೇನ ಅಷ್ಟೇ ಒಮ್ಮೆಲೆ ಸುಮ್ಮನಿಂತ ಹಾಗೆ ನಿಲ್ಲೋದಿಲ್ಲ. ಆ ನದಿ ಅಂದ್ರೆ ನೆರೆನೂ ಬರ್ತದೆ. ಇವೆಲ್ಲ ನಮ್ಮ ಸಾಮುದಾಯಿಕ ಬದುಕಿನಲ್ಲಿ ಬರುವಂತಹ ನೆರೆತರೆಗಳು. ಇವೆಲ್ಲ ಒಂದ್ಸರಿ ನೆರೆನೂ ಬರ್ತದೆ, ಒಂದ್ಸರಿ ಬರನೂ ಬರ್ತದೆ, ಒಂದ್ಸರಿ ಬತ್ತಿನೂ ಹೋಗ್ತದೆ, ನದಿಯಲ್ಲಿ ನೀರು ಇರ್ಲಿಕ್ಕಿಲ್ಲ. ಇವೆಲ್ಲ ಸ್ಥಿತಿಗಳನ್ನ ಅನುಭವಿಸ್ತದೆ. ಹಾಗೇ ನಿಂತ ಇತ್ತು ನೆನಪುಗಳ ಹೊತ್ತು. ಇವೆಲ್ಲ ಒಂದು ನಾಸ್ಟಾಲ್ಜಿಕ್ ಆಗಿರೋದು. ಹಿಂದ್ ಹಂಗಿತ್ತು, ಒಂದ್ಸರಿ ತುಂಬಿ ಹರಿತದೆ, ಇನ್ನೊಂದ್ಸರಿ ಖಾಲಿ ಆಗ್ತದೆ. ಇದನ್ನೆಲ್ಲವನ್ನ ನೆನಪಿನಲ್ಲಿ ಇಟ್ಕೊಂಡು ತನ್ನ ಕೆಲಸವನ್ನು ಮಾಡ್ತಾನೆ. ಅದು ನದಿ ಹರಿತಾನೆ ಇತ್ತು. ಇಂಥ ಒಂದು ಸ್ಥಿತಿ ಆ ಬ್ರಿಡ್ಜ್ಗಿತ್ತು. ಅದನ್ನು ನೋಡಿದೆ, ಅದು ತುಂಬಿ ಹರಿದದ್ದನ್ನು ನೋಡಿದೆ. ಅಂದ್ರೆ ಒಂದು ದೇಶದಲ್ಲಿ ಆಗುವಂತಹ ಭರತ ಇಳಿತಗಳನ್ನು ಕೂಡ ಇದು ಧ್ವನಿಸುವಂತಹ ಶಬ್ದಗಳು. ಅಂದ್ರೆ ಒಂದೊಂದ್ಸರಿ ಉನ್ನತಿ ಇದೆ, ಇನ್ನೊಂದ್ಸರಿ ಅವನತಿ ಇರ್ತದೆ. ಈ ಒಂದು ಬ್ರಿಡ್ಜ್ ಅನ್ನೋದು, ಒಂದು ಸೇತುವೆ ಅನ್ನೋದು, ಅವೆಲ್ಲವನ್ನೂ ನೋಡಿ ಅದಕ್ಕೆ ಸಾಕ್ಷಿಯ ರೀತಿಯಲ್ಲಿ ನಿಂತಿದೆ ಅನ್ನೋದನ್ನು ಕೂಡ ಅದು ಧ್ವನಿಸಿದೆ. ಹೀಗೆ ಒಂದು ಸ್ಥಿತಿಯವರೆಗೆ ಆ ಬ್ರಿಡ್ಜ್ ನಿಂತಿರೋದು ಒಂದು ರೀತಿ ಸಂತೋಷದ ಸಂಭ್ರಮದ ವಾತಾವರಣದಲ್ಲೇನೆ ಮೊದಲಿನ ಪದ್ಯದ ಈ ಭಾಗ ಮುಂದುವರಿತದೆ. ಮುಂದಿನ ಭಾಗದಲ್ಲಿ ಒಂಥರ ಇಲ್ಲಿಂದ ನಿಧಾನವಾಗಿ ವಿಷಾದದ ಛಾಯೆ ಅಲ್ಲಿಂದ ಶುರುವಾಗ್ತದೆ. ಮೊನ್ನೆ ಏಕಾಏಕಿ ವಾಯುಭಾರ ಕುಸಿದು ಕುಂಭದ್ರೋಣ ಮಳೆ ಸುರಿದು ನೆರೆಯು ನರಕದ ಟಿಕೀಟು ಹೊತ್ತು ತಂದಿತು. ನಡು ಮುರಿದ ಮುದುಕನಂತೆ ಧೋಪ್ಪನೆ ಕುಸಿದು ಬಿದ್ದೇನೊಳಗೆ ಹೊಳೆಗೆ. ಇಂಥ ನದಿ ಇತ್ತೀಚೆಗೆ ಬೀಸಿದಂತಹ ಒಂದು ವಾಯುಭಾರ ಕುಸಿದು ಕುಂಭದ್ರೋಣೆ ಮಳೆ ಸುರಿತು ಅಂತ ಹೇಳ್ತಾರೆ ಇಲ್ಲಿ ಕವಿತೆಯಲ್ಲಿ. ಇಲ್ಲಿ ನಾನು ಅನ್ಕೊಂಡಿದ್ದು ಇದು ಬರೇ ನಿಸರ್ಗದಲ್ಲಿ ನಡೆಯುವಂತಹ ವಾಯುಭಾರ ಕುಸಿತ ಅಲ್ಲ, ಕುಂಭದ್ರೋಣ ಮಳೆಯಲ್ಲ. ಇಲ್ಲಿ ಇರುವಂತಹ ಬೇರೆ ಬೇರೆ ತರದ ಶಕ್ತಿಗಳೇನದಾವಲ್ಲ, ವಾಯುಭಾರ ಕುಸಿತಕ್ಕೆ ಕಾರಣವಾಗುವಂತಹ ಶಕ್ತಿಗಳದಾವೆ, ಕುಂಭದ್ರೋಣ ಮಳೆ ಸುರಿಸ್ಲಿಕ್ಕೂ ಕಾರಣವಾಗುವಂತಹ ಶಕ್ತಿಗಳು ಅದಾವೆ. ಇಂಥವೆಲ್ಲ ಹಲವಾರು ವಿದ್ಯಮಾನಗಳು ನಡೆದು ಅದು
ಬ್ರಿಡ್ಜಿನ ಸ್ಥಿತಿ ಮೊದಲಿನ ಹಾಗೆ ಉಳಿದಿಲ್ಲ ಅನ್ನೋದನ್ನು ಸೂಚಿಸೋದಕ್ಕೆ ಅದು ಬ್ರಿಡ್ಜ್ ತಲುಪಿದಂತಹ ಒಂದು ಅವನತಿಯ ಸೂಚನೆಯನ್ನು ಅದು ಮೊನ್ನೆ ಏಕಾಏಕಿ ವಾಯುಭಾರ ಕುಸಿದು ಕುಂಭದ್ರೋಣ ಮಳೆ ಸುರಿದು ನೆರೆಯು ನರಕದ ಟಿಕೆಟ್ ಹೊತ್ತು ತಂದಿತ್ತು. ಇವೆಲ್ಲ ಆದ್ಮೇಲೆ ಒಂದು ದೊಡ್ಡ ನೆರೆ ಬಂದ್ಬಿಡ್ತದೆ. ಅದು ನಿಸರ್ಗದಲ್ಲಿ ಸಹಜವಾಗಿ ಆಗಿದ್ರು ಕೂಡ ಈ ಬ್ರಿಡ್ಜ್ ಕಟ್ಟಿರುವಂತಹ ವಾತಾವರಣದ ಸುತ್ತಮುತ್ತಲಿನ ಸಂದರ್ಭದಲ್ಲಿ ಅದು ಯಾವ ರೀತಿ ಪರಿಣಾಮ ಆಗಿದೆ, ಅದು ವಾಯುಭಾರ ಕುಸಿಯುವುದು ಅನ್ನೋದು ಒಂದು ದೇಶದಲ್ಲಿ ನಡೆಯುವಂತಹ ಕ್ಷುದ್ರ ವಿದ್ಯಮಾನ ಆಗಿರಬಹುದು. ಆಮೇಲೆ ಕುಂಭದ್ರೋಣ ಮಳೆ ಅನ್ನೋದು ಕೂಡ ಅದು ಕೂಡ ಮನುಷ್ಯನ ಮಿತಿಯನ್ನ ಮೀರಿದ ಯಾವುದೋ ಒಂದು ದುಷ್ಟ ಶಕ್ತಿ ಇರಬಹುದು, ಅಧಿಕಾರದ ಶಕ್ತಿ ಇರಬಹುದು, ದರ್ಪದ ಇರಬಹುದು, ಆಡಳಿತದ ಶಕ್ತಿ ಇರಬಹುದು. ಇವೆಲ್ಲವೂ ಕೂಡಿ ಈ ನದಿಯ ಸಹಜ ಹರಿವಿಗೆ ಮತ್ತು ಆ ಸೇತುವೆಯ ಸಹಜ ನಿಲ್ಲುವಿಕೆಗೆ ಆತಂಕವಾಗುವ ಹಾಗೆ ವಿದ್ಯಮಾನಗಳು ನಡೆದು ಅವೇನ್ ಮಾಡ್ತವೆ ಅಂದ್ರೆ ಯಾವುದು ಸಹಜವಾಗಿ ನಿಂತಿತ್ತು ಆ ಸಹಜವಾಗಿ ನಿಲ್ಲಲಾರದ ಸ್ಥಿತಿಯನ್ನ ನಿರ್ಮಾಣ ಮಾಡಿ ಒಂದೆಲ್ಲೂ ನರಕದ ಟಿಕೆಟ್ ತರೋದಾದ್ರೆ ಅದು ಅವನತಿಯ ಸೂಚನೆ. ನರಕ ಅನ್ನೋದು ಸುಮ್ಮನೆ ಶಬ್ದ ಇಲ್ಲಿ, ಆದ್ರೆ ಅದೊಂದು ದುಸ್ಥಿತಿಯ ಸೂಚನೆ, ದುರಂತದ ಸೂಚನೆಯನ್ನು ಕೊಡುವಂತ ಅಂಥ ಒಂದು ವಿದ್ಯಮಾನ ನಡೆದು ಅದು ಬಂದ ಮೇಲೆ ಅದು ನಡ ಮುರಿದ ಮುದುಕನಂತೆ ಆ ಸೇತುವೆ ದಪ್ಪಂತ ಕುಸಿದು ಮತ್ತೆ ನದಿಯೊಳಗೆ ಬಿದ್ದು ಬಿಡ್ತು. ನೋಡಿ, ಕಟ್ಟುವವರು ಒಂದ್ ಕಡೆ ಇದ್ರು, ಈ ಕೆಡುವ ವಿದ್ಯಮಾನಗಳು ಇನ್ನೊಂದು ಕಡೆ ನಡೆದವು. ಎಲ್ಲೋ ನಮ್ಮ ದೇಶದಲ್ಲಿ ನಡೀತಾ ಇರುವಂತಹ ಈ ಕಟ್ಟುವ ಮತ್ತು ಕೆಡುವ ವಿದ್ಯಮಾನಗಳನ್ನ ಧ್ವನಿಸ್ತಾ ಇರುವಂತಹ ಪದ್ಯ ಭಾಗ ಅಂತ ನಾನು ಭಾವಿಸ್ಕೊಂಡಿದ್ದೆ. ಈ ಸಂಬಂಧಗಳನ್ನ ಬೆಸೆಯುವ ರೀತಿಯಲ್ಲಿ ಕಟ್ಟಿರುವಂತಹ ಮರದ ಸೇತುವೆ ಅದು ಮುಂದೆ ಕಬ್ಬಿಣದ ಆಯ್ತು ಅಂತ ಒಂದು ಸೂಚನೆ ಬರ್ತದೆ. ಕಬ್ಬಿಣದ ಆದ್ರೂ ಕೂಡ ಅದು ನಮ್ಮಲ್ಲಿ ಆಗಿರುವಂತಹ ಆಧುನಿಕ ಬೆಳವಣಿಗೆ ಆಗಿದ್ರು ಕೂಡ ಅದು ಕೂಡ ಬ್ರಿಡ್ಜನೆ, ಕಬ್ಬಿಣದಿರ್ಲಿ ಕಟ್ಟಿಗೆದಿರ್ಲಿ. ಆದ್ರೆ ಮರದ್ದನ್ನೋದು ಪುರಾತನ, ಕಬ್ಬಿಣದ್ದನ್ನೋದು ಇತ್ತೀಚಿನದು ಅನ್ನೋದನ್ನ ಇಟ್ಕೊಂಡ್ರು ಕೂಡ ಮರದ್ದೇ ಇರ್ಲಿ ಕಬ್ಬಿಣದ್ದೇ ಇರ್ಲಿ ಬ್ರಿಡ್ಜ್ ಒಂದು ಸಂಬಂಧವನ್ನ ಬೆಸ್ತಿತ್ತು. ಈ ಮರದ್ದು ಅಥವಾ ಕಬ್ಬಿಣದ್ದು ಈ ಬ್ರಿಡ್ಜ್ ಅನ್ನ ಕೆಡವಿ ಹಾಕುವ ಹಾಗೆ, ಅದರ ದುರಂತವನ್ನ ಅದಕ್ಕೆ ತಲುಪಿಸುವ ಹಾಗೆ ಈ ಕುಂಭದ್ರೋಣ ಮಳೆ, ವಾಯುಭಾರ ಕುಸಿತ ಇವೆಲ್ಲ ಬಂದು ಆ ಇಡೀ ಬ್ರಿಡ್ಜ್ ಅನ್ನ ನಾಶ ಮಾಡ್ತವೆ, ಬಿದ್ದು ಹೋಗ್ಬಿಡ್ತದೆ. ಅವಾಗ ದಪ್ಪನೆ ಕುಸಿದು ಬಿದ್ದೆ ಹೊಳೆಗೆ. ಯಾವ ಹೊಳೆಯ 2 ದಂಡೆಗಳನ್ನ ಕೂಡಿಸ್ಲಿಕ್ಕೆ ಕಾರಣ ಆಗಿತ್ತು ಈ ಒಂದು ಸೇತುವೆ, ಅದು ಅದೇ ನದಿಯೊಳಗೆ ಮುಳುಗೋದು. ನೋಡಿ, ಇದು ದುರಂತ. ಇದು ಯಾವನ್ನ ಬೆಸೆಯಲಿಕ್ಕೆ ಹೋಗಿತ್ತೋ ಆ ಬೆಸೆಯಲಿಕ್ಕೆ ಹೋದಂತಹ ಸ್ಥಿತಿಯೊಳಗನೆ ಅದು ಅಲ್ಲೇ ಬಿದ್ದು ಅದು ನಾಶ ಆಗೋದು, ನರಕವನ್ನ ಕಾಣೋದು. ಇದು ಒಂದು ರೀತಿ ದುರಂತದ ಸೂಚನೆ ಅಂತ ನಾನು ಭಾವಿಸ್ಕೋತೇನೆ. ಹೀಗೆ ಇರುವಂತಹ ಈ ನದಿ ನೀರಿನ ರಭಸದಲ್ಲಿ ಕಣಕಣವು ಕೊಚ್ಚೋದು. ಈ ಬ್ರಿಡ್ಜ್ ಬಿದ್ದ ಮೇಲೆ ಏನಾಗುತ್ತೆ ಗೊತ್ತಲ್ಲ, ಅದರ ಸಣ್ಣ ತುಂಡುಗಳು ಅವೆಲ್ಲ ನೀರಿನೊಳಗೆ ತೆಲ್ಕೊಂಡು ಹೋಗ್ಬೋದು, ಹರ್ಕೊಂಡು ಹೋಗ್ಬೋದು, ಪಕ್ಕಕ್ಕೆ ಬೀಳಬಹುದು. ಜೊತೆಗೆ ಕನಸುಗಳು ಕಡಲು ಮುಟ್ಟಿತ್ತು. ಇದರದ್ದು ಎಷ್ಟು ದೊಡ್ಡ ಕನಸಿತ್ತಲ್ಲ, ಇದರದ್ದು ಏನ್ ಕನಸಿತ್ತು? ಈ ದೂರವಾದ ಸಂಬಂಧಗಳನ್ನ ಬೆಸೆಯಬೇಕು, ಅಲ್ಲಿ ಹಕ್ಕಿ ಪಕ್ಷಿಗಳು ಆಡ್ಬೇಕು, ಕುರಿ ಕೋಳಿಗಳು ಆಡ್ಬೇಕು, ಚಕ್ಕಡಿ ಎಲ್ಲ ಹೋಗ್ಬೇಕು, ಈ ಆದಾನ ಪ್ರಧಾನ ಕ್ರಿಯೆಗಳು ಅತ್ಯಂತ ಸುಸೂತ್ರವಾಗಿ ನಡೆಯಬೇಕು ಅನ್ನುವಂತಹ ಪ್ರೀತಿಯ ವಿದ್ಯಮಾನ ಅಪೇಕ್ಷಿಸಿ ಕಟ್ಟಿದಂತಹ ಈ ಸೇತುವೆ ಈ ಅಂತ ಒಂದು ಕನಸಿತ್ತಲ್ಲ, ಈ ಕನಸು ಕೂಡ ಅದು ಕೂಡ ಕಟ್ಟಲು ಎಲ್ಲ ಹರಿದ ಹಳ್ಳ ಕೂಡಿತೆ ಅಂತೀವಲ್ಲ, ಹರಿದ ಹಳ್ಳ ಕೂಡೋದಿದೆಲ್ಲ. ನದಿಗೆ ನೆನಪಿನ ಹಂಗಿಲ್ಲ. ಏನ್ ಮಾಡೋದು? ಇದೆಲ್ಲ ನೆನಪಿಟ್ಕೊಂಡು ನೆನಪಿನ ಹಂಗಿಲ್ಲ. ದಡಕ್ಕೆ ಧರ್ಮದ ಅಳುಕಿಲ್ಲ. ಅವು ತಮ್ಮ ಕ್ರಿಯೆಯನ್ನು ತಾವು ನಿಧಾನವಾಗಿ ನಿಂತಲ್ಲೇ ಮಾಡ್ತವೆ. ಎದ್ದ ನೆರೆಯು ರೌರವ ನರಕ ತೋರಿತು. ಈ ನೆರೆ ಅನ್ನೋದೇ ಒಂದು ದೊಡ್ಡ ಪ್ರವೃತ್ತಿ ಅನ್ನೋದು, ಒಂದು ಮನುಷ್ಯನ ಶಕ್ತಿಯನ್ನ ಮಣಿಸುವಂತ ಇನ್ನೊಂದು ಯಾವುದೋ ನಿಸರ್ಗದ ಶಕ್ತಿ ಇರ್ಬೋದು, ಅಥವಾ ನಿಸರ್ಗದ ಶಕ್ತಿಯನ್ನೇ ಹೋಲುವಂತ ಮನುಷ್ಯನ ಕ್ಷುದ್ರ ಶಕ್ತಿ ಕೂಡ ಇರ್ಬೋದು. ಒಂದು ಕ್ಷುದ್ರ ಅಂದ್ರೆ ಒಂದ್ ರೀತಿ ರೌದ್ರ ಅವತಾರ ತಾಳಿದಾಗ ಇದಾಗೋದು. ಅದು ನಿಸರ್ಗದಲ್ಲಿಯೂ ಆಗ್ತದೆ ಅಥವಾ ನಮ್ಮ ವಿದ್ಯಮಾನಗಳಲ್ಲಿ ಕೂಡ ನಡೆಯುವಂಥದ್ದು. ಹೀಗೆ ನೋಡಿ, ಒಂದು ಬ್ರಿಡ್ಜ್, ಒಂದು ಸೇತುವೆ ಅದು ಸುಸ್ಥಿತಿಯಲ್ಲಿದ್ದಾಗ ಅದರ ಉದ್ದೇಶಗಳೇನಿತ್ತು, ಆ ಉದ್ದೇಶಗಳನ್ನು ಕಂಡು ನದಿಯು, ಆ ಬ್ರಿಡ್ಜ್ ಕೂಡ, ಸೇತುವೆ ಕೂಡ ಸಂತೋಷ ಪಟ್ಟಿತ್ತು, ಜನ ಕೂಡ ಸಂತೋಷ ಪಡ್ತಿದ್ರು. ಇಡೀ ಒಂದು ಸಾಮುದಾಯಿಕ ಬದುಕು ಅಥವಾ ಇಡೀ ಒಂದು ಬದುಕು ಅನ್ನೋದು ಅಷ್ಟೇ ಸಂತೋಷದಾಯಕ ಆಗಿತ್ತು. ಆದ್ರೆ ಯಾವಾಗ ಅದು ಬಿತ್ತೋ ಅದು ನೀರ್ ಪಾಲಾಯ್ತು. ಮನುಷ್ಯನ ಅಥವಾ ಮನುಕುಲದ ಕನಸುಗಳು ಕೂಡ ನೀರ್ ಪಾಲಾದವು. ಈಗ ಬಿದ್ದು ಹೋದ ನೆನಪುಗಳು, ಕೊಚ್ಚಿ ಹೋದ ಕಾರಣಗಳು ಅಲ್ಲೇ ಬಿದ್ದಲ್ಲೇ ಅಲಿಯುತ್ತಿವೆ. ಅಲ್ಲೇ ಗಿರ್ಕಿ ಹೊಡಿತಿರ್ಬೋದು, ಅಷ್ಟು ಹೊತ್ತು ತೇಲ್ಕೊಂಡು ಹೋಗಿರ್ಬೋದು, ಮುಗಿಲೊಳಗೆ, ಬೆಳಕೊಳಗೆ, ಗಾಳಿಯ ಸತ್ತೊಳಗೆ. ಅಂದ್ರೆ ಇವೆಲ್ಲ ನಮ್ಮ ಕೈಯನ್ನ ಮೀರಿ ಎಲ್ಲೆಲ್ಲೂ ಹೋಗ್ಬಿಟ್ಟವಂತೆ. ಒಂದು ಬ್ರಿಡ್ಜ್ ಇದ್ರೆ ಇರಬೇಕಾದ ಸ್ಥಿತಿ ಏನಿತ್ತಲ್ಲ, ಒಂದು ಸಂಬಂಧದ ಸಾಮೀಪ್ಯ ಇತ್ತು, ಆತ್ಮೀಯತೆ ಇತ್ತು, ಬಂಧ ಇತ್ತು, ಪ್ರೀತಿ ಇತ್ತು, ಕಕ್ಕುಲತೆ ಇತ್ತು, ಇವೆಲ್ಲವೂ ಈಗ ದೂರಾಗಿ ಅವೆಲ್ಲ ಶಬ್ದಗಳಾಗಿ ಅಥವಾ ಏನೋ ದನಿಯಾಗಿ ಗಾಳಿಯೊಳಗೆ, ಮುಗಿಲೊಳಗೆ, ಬೆಳಕೊಳಗೆ, ಗಾಳಿಯ ಸದ್ದೊಳಗೆ. ಅಂದ್ರೆ ಅದು ಇಡೀ ಬ್ರಿಡ್ಜಿನ ಒಂದು ಅವನತಿಯ ಸೂಚನೆ. ಈ ಬ್ರಿಡ್ಜ್ ಬೀಳೋದು ಅನ್ನೋದೇ ಒಂದು ದೊಡ್ಡ ದುರಂತದ ಸೂಚನೆ. ಅದು ಒಂದು ರಾಷ್ಟ್ರೀಯ ನೆಲೆಯಲ್ಲಿ ನೋಡಿದಾಗ
ನಮ್ಮ ಒಟ್ಟಾರೆ ನಮ್ಮ ಆಡಳಿತ ವ್ಯವಸ್ಥೆ ಮಾಡ್ತಾ ಇರುವಂತ ದೌರ್ಜನ್ಯವನ್ನ, ಈ ಮನುಷ್ಯರ ಸಂಬಂಧಗಳನ್ನು ಕಟ್ಟಲಿಕ್ಕೆ ಮಾಡಿರುವಂತಹ ಪ್ರಯತ್ನಗಳನ್ನು ಒಡೆದು ಆ ಬ್ರಿಡ್ಜ್ ಅನ್ನ ಹಾಳು ಮಾಡೋದ್ರ ಜೊತೆಗೆ ಮನುಷ್ಯನ ಸಂಬಂಧಗಳನ್ನು ಕೂಡ ಹಾಳು ಮಾಡಿ ಒಟ್ಟಾರೆ ಅದು ಕನಸಿನ ರೀತಿಯಲ್ಲಿ ನಮಗೆ ಒಂದು ನಾಸ್ಟಾಲ್ಜಿಕ್ ರೀತಿಯಲ್ಲಿ ನಮಗೆ ಕೊರಗಿನ ರೀತಿಯಲ್ಲಿ ಕಾಡ್ತಾ ಇರುವಂತಹ ಒಂದು ಧ್ವನಿಯೊಂದಿಗೆ ಪದ್ಯ ವಿಷಾದದಲ್ಲಿ ಅದು ಮುಗಿದಿದೆ. ಈ ಪದ್ಯ ಓದ್ತಾ ಇರುವಾಗ ನನಗೆ ತಕ್ಷಣ ನೆನಪಾಗಿದ್ದು ಟಿ.ಎಸ್. ಎಲಿಯಟ್ಟಿನ ವೇಸ್ಟ್ಲ್ಯಾಂಡ್ ಪದ್ಯದ ಒಂದು ಭಾಗ. ವೇಸ್ಟ್ಲ್ಯಾಂಡ್ ಹಲವಾರು ಜನ ಓದಿರಬಹುದು. ಅದರಲ್ಲಿ ಇದೇ ಥರದ ಒಂದು 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 ಇಮೇಜ್ ಬರ್ತದೆ ಆ ಪದ್ಯದ ಮಹಾಕಾವ್ಯದ ಕೊನೆಯ ಭಾಗದಲ್ಲಿ, ವಾಟ್ ದಿ ಥಂಡರ್ ಸೈಡ್ ಅನ್ನುವಂಥ ಭಾಗದಲ್ಲಿ ಆತ ಕೂಡ ಒಂಥರ ಈ ಲಂಡನ್ ಬ್ರಿಡ್ಜ್ ಬಗ್ಗೆನೇ ಬರಿತಾನೆ. ಲಂಡನ್ ಪಕ್ಕದಲ್ಲೇ ಇರುವಂಥ ಥೇಮ್ಸ್ ನದಿಯ ದಂಡೆಯಲ್ಲಿ ಕೂತ್ಕೊಂಡೆ ಆತ ಬರೆದದ್ದು. ಬಹುಶಃ ನಮ್ಮ ರಾಜೇಂದ್ರ ಪ್ರಸಾದ್ ಅವರು ಯಾವ ನದಿ ದಂಡೆಯಲ್ಲಿ ಕೂತಿದ್ರು ಅಥವಾ ಇಡೀ ಭಾರತ ಅನ್ನೋದೇ ಒಂದು ನದಿಯನ್ನಾಗಿ ಇಟ್ಕೊಂಡು ಇಲ್ಲಿ ಹೇಗೆ ಕಟ್ಟಿತ್ತು ಇದು ಸೇತುವೆ ಅನ್ನೋದನ್ನು ಬರೀತಾರೆ ಗೊತ್ತಿಲ್ಲ. ಆದ್ರೆ ಅವರ ಮನಸ್ಸಿನಲ್ಲಿರೋದು ಇದು ಒಂದು ಕೂಡಬೇಕು, ಒಂದು ಹತ್ರ ಆಗ್ಬೇಕು ಅನ್ನೋ ಒಂದು ಗಾಢವಾದ ಒಂದು ಅಪೇಕ್ಷೆ, ಆಶೆ ಅವರಲ್ಲಿ ಇರೋದಂತೂ ಸ್ಪಷ್ಟವಾಗಿ ಕಾಣಿಸ್ತದೆ. ಅದು ಇದ್ದ ಸ್ಥಿತಿಯನ್ನು ನೋಡಿದ ಅವರು ಅದು ಹಾಳಾಗಿ ಹೋದ ಸ್ಥಿತಿಯನ್ನು ನೋಡಿದಾಗ ಆಗುವಂತ ವಿಷಾದವನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ. ಎಲಿಯಟ್ ಆ ಭಾಗದಲ್ಲಿ ಅದನ್ನ ಸ್ವಲ್ಪ ನಾನು ಇಲ್ಲಿ ಹೇಳಬೇಕನ್ಸುತ್ತೆ, ಯಾಕಂದ್ರೆ ಆಲ್ಮೋಸ್ಟ್ ಇದಕ್ಕೆ ಸಿಮಿಲರ್ ಆಗುವಂತಹ ಒಂದು ಇಮೇಜ್ ಅನ್ನ ಅಲ್ಲಿ ಎಲಿಯಟ್ ಕೊಡೋದ್ರಿಂದ. ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್ ಅಂತ ಆ ಸಾಲಲ್ಲೇ ಬರ್ತದೆ, ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್. ಅಲ್ಲಿ ನೋಡಿ ಆ ಪದ್ಯದ ಆ ಭಾಗವನ್ನು ಓದ್ತಾನೆ. ನಮ್ಮ ರಾಜೇಂದ್ರ ಪ್ರಸಾದ್ ಅವರ ಶಬ್ದಗಳೇ ಅಲ್ಲಿ ಹಳೆಯ ರೀತಿಯಲ್ಲಿ ಬಂದಿರೋದು. ದಡದ ಮೇಲೆ ಮೀನು ಹಿಡಿಯುತ್ತ ಕುಳಿತೆ ನಾನು. ಅಲ್ಲೂ ಬ್ರಿಡ್ಜ್ ಇದೆ, ಅಲ್ಲಿ ಒಂದು ದಡ ಇದೆ. ದಡದ ಮೇಲೆ ಮೀನು ಹಿಡಿಯುತ್ತ ಕುಳಿತೆ ನಾನು, ಬರಡು ಮೈದಾನಕ್ಕೆ ಬೆನ್ನು ಮಾಡಿ. ಅಂದ್ರೆ ಇಷ್ಟೆಲ್ಲ ವಿದ್ಯಮಾನಗಳು ಅಲ್ಲಿಯೂ ನಡೆದವ. ಅಲ್ಲಿ ಲಂಡನ್ ಬ್ರಿಡ್ಜ್ ಅನ್ನೋದನ್ನ ಆತ ಯಾವ ಒಂದು ರೂಪಕದ ರೀತಿಯಲ್ಲಿ ಹೇಳ್ತಾನೆ ಅಂದ್ರೆ, ಈಸ್ಟ್ ಅಂಡ್ ವೆಸ್ಟ್ ಅಂತ ಏನಿದೆಯಲ್ಲ, ಪೂರ್ವ ಮತ್ತು ಪಶ್ಚಿಮಗಳ ಬಾಗಿಲು ಅಥವಾ ಪೂರ್ವ ಮತ್ತು ಪಶ್ಚಿಮಗಳನ್ನ ಬೆಸೆಯುವಂತ ಒಂದು ಸೇತುವೆ ಅನ್ನೋ ರೀತಿಯಲ್ಲಿ ಲಂಡನ್ ಬ್ರಿಡ್ಜ್ ಅನ್ನು ಭಾವಿಸ್ಕೊಂಡಾಗ ಅದು ಈಗ ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್ ಅನ್ನೋದನ್ನ ಇಮೇಜ್ ಮಾಡಿಕೊಂಡು, ದಡದ ಮೇಲೆ ಮೀನು ಹಿಡಿಯುತ್ತ ಕುಳಿತೆ ನಾನು, ಬರಡು ಮೈದಾನಕ್ಕೆ ಬೆನ್ನು ಮಾಡಿ. ಇದೆಲ್ಲ ಈ ಸಂಬಂಧಗಳ ಕಳಚಿರೋದ್ರಿಂದ ಪೂರ್ವದ ಆನುಭಾವಿಕ ಅಥವಾ ತಾತ್ವಿಕ ಪರಂಪರೆ ನಮಗೆ ಬಂದು ಎಷ್ಟೋ ಮನುಷ್ಯರನ್ನಾಗಿ ಮಾಡಿತ್ತಲ್ಲ, ಅದು ಈ ಬ್ರಿಡ್ಜ್ ಫಾಲಿಂಗ್ ಡೌನ್ ಆಗ್ತಾ ಇರೋದ್ರಿಂದ ನಾವು ಆ ಸಂಬಂಧವನ್ನು ಎಲ್ಲ ಕೊಡ್ಕೊಳ್ತಾ ಇದ್ದೇವೆ ಅನ್ನುವಂಥ ಒಂದು ನೋವಿನಿಂದ ಆತ ಹೇಳೋದು, ದಡದ ಮೇಲೆ ಮೀನು ಹಿಡಿಯುತ್ತ ಕುಳಿತೆ ನಾನು, ಬರಡು ಮೈದಾನಕ್ಕೆ ಬೆನ್ನು ಮಾಡಿ. ಇದೆಲ್ಲ ಬರಡಾಗಿ ಹೋಗಿದೆ. ನಾನು ನನ್ನ ನಾಡನ್ನಾದರೂ ಒಪ್ಪ ಮಾಡಿ ಇಟ್ಟುಕೊಳ್ಳಬೇಕಲ್ಲವೇ? ನೋಡಿ, ಕೊನೆಗೆ ನನ್ನ ನಾಡನ್ನಾದ್ರೂ ನಾನು ಒಪ್ಪ ಮಾಡಿ ಇಟ್ಕೊಳ್ಬೇಕಲ್ಲವೇ ಅನ್ನೋಂಥದ್ದು ಹಂಬಲ ಆತನಿಗೆ. ಹಾಳಾಗಿ ಹೋಯ್ತು ಈ ಪೂರ್ವದ ಸಂಬಂಧವನ್ನು ಕಡಿದು, ಲಂಡನ್ ಬ್ರಿಡ್ಜ್ ಬಿದ್ದರೆ ಪೂರ್ವದ ಸಂಬಂಧ ಕಡಿದು ಹಾಳಾಗಿ ಹೋದ್ರೂ ಕೂಡ ಕೊನೆಗೆ ನನ್ನ ನಾಡನ್ನಾದ್ರೂ ನಾನು ಗಟ್ಟಿಯಾಗಿ ಇಟ್ಕೊಳ್ಬೇಕಲ್ಲವೇ? ಮುಂದೆ ಹೇಳ್ತಾನೆ ನೋಡಿ, ಲಂಡನ್ ಬ್ರಿಡ್ಜ್ ಬೀಳುತ್ತಿದೆ ಬೀಳುತ್ತಿದೆ ಬೀಳುತ್ತಿದೆ, 3 ಸಲ ಹೇಳ್ತಾನೆ. ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್ ಫಾಲಿಂಗ್ ಡೌನ್ ಫಾಲಿಂಗ್ ಡೌನ್. ಈ ತುಣುಕುಗಳನ್ನು ನನ್ನ ಭಗ್ನಾವಶೇಷಗಳ ಮುಂದೆ ಪೇರಿಸಿಟ್ಟುಕೊಂಡಿದ್ದೇನೆ. ಇಲ್ಲಿ ಹೇಳ್ತಾರೆ ನೋಡ್ರಿ, ಇದು ಇಲ್ಲೂ ಕೂಡ ಆ ಥರದ ತುಣುಕುಗಳು ಇದೆ. ನಮ್ಮ ರಾಜೇಂದ್ರ ಪ್ರಸಾದ್ ಅವರ ಕವನದಲ್ಲಿ ಕೂಡ ಅದರ ಸಣ್ಣ ಸಣ್ಣ ನೀರಿನ ರಭಸದಲ್ಲಿ ಕಣಕಣವು ಕೊಚ್ಚಿ ಹೋಯಿತು, ಕನಸುಗಳು ಒಡೆದು ಹೋದ್ವು. ಇವನ್ನೆಲ್ಲ ಈ ತುಣುಕುಗಳನ್ನು ನನ್ನ ಭಗ್ನಾವಶೇಷಗಳ ಮುಂದೆ ಪೇರಿಸಿಟ್ಟುಕೊಂಡಿದ್ದೇನೆ. ಸರಿ, ಹಾಗಾದರೆ ನಿನ್ನೊಡನೆ ಹೋರಾಡ್ತೀನಿ, ಮತ್ತೆ ನಾನು ಈ ಸಂಬಂಧವನ್ನು ಬೆಸೆಯಲು ಪ್ರಯತ್ನ ಮಾಡ್ತೀನಿ, ಹೋರಾಡ್ತೀನಿ ಅನ್ನುವಂಥ ಒಂದು ಅಪೇಕ್ಷೆಯನ್ನು ಕವಿ ವ್ಯಕ್ತಪಡಿಸ್ತಾನೆ. ಹೀರೋ ನಿಮೋಗೆ ಮತ್ತೆ ಹುಚ್ಚು ಹಿಡಿದಿದೆ. ಹೀರೋ ನಿಮೋಗೆ ಮತ್ತೆ ಹುಚ್ಚು ಹಿಡಿದಿದೆ. ಇಲ್ಲಿ ನಾನು ಆಗ್ಲೇ ಪ್ರಸ್ತಾಪ ಮಾಡಿದ್ದೆಲ್ಲ ಸೂಚ್ಯವಾಗಿ ಆಡಳಿತ ವ್ಯವಸ್ಥೆ ಮೂಲಕ ದುರಹಂಕಾರದ ಆಡಳಿತ ವ್ಯವಸ್ಥೆ ಈ ಬ್ರಿಡ್ಜ್ ಅನ್ನ ಕೆಡುವ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಹೀರೋ ನಿಮಗೆ ಮತ್ತೆ ಹುಚ್ಚು ಹಿಡಿದಿದೆ. ದತ್ತ ದಯಾದ್ವಂ ದಾಮ್ಯತ. ಇದು ಭಾರತೀಯ ಪರಂಪರೆಯ 3 ಶಬ್ದಗಳನ್ನು ಬಳಸ್ತಾನೆ. ದತ್ತ ಅಂದ್ರೆ ದಾನ ಕೊಡೋದ್ರಲ್ಲಿ ನಿರತನಾಗಿರು, ದಯಾಗುಣವನ್ನು ಹೊಂದಿರು, ದಾಮ್ಯತ ಅಂದ್ರೆ ನಿನ್ನನ್ನು ನಿಗ್ರಹಿಸಿಕೊ. ಈ 3 ತತ್ವಗಳನ್ನ ಆತ ಕೊನೆಯಲ್ಲಿ ಹೇಳಿ ಶಾಂತಿ 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 ಅಂತ ತನ್ನ ಕವಿತೆಯನ್ನ ಕೊನೆ ಮಾಡ್ತಾನೆ. ನೋಡಿ ಎಷ್ಟು ಅದ್ಭುತವಾದ ಪರಿಕಲ್ಪನೆ ಅದು. ಭಾರತೀಯ ಈ ಶಾಂತಿಯ ಪರಿಕಲ್ಪನೆಯನ್ನ ಆತ ವೇಸ್ಟ್ಲ್ಯಾಂಡ್ ಅನ್ನೋ ಪದ್ಯದ ಕೊನೆಗೆ ಹೇಳ್ತಾನೆ. ನೀನು ಕೊಡುಗೈ ದಾನಿಯಾಗಿರು, ದಯೆ ಗುಣವನ್ನು ಹೊಂದಿರು ಮತ್ತು ನಿನ್ನನ್ನು ನೀನು ನಿಗ್ರಹಿಸಿಕೊ. ಈ 3 ಗುಣಗಳಿದ್ರೆ ಈ ಬ್ರಿಡ್ಜ್ ಅನ್ನ ಮತ್ತೆ ಕಟ್ಟಬಹುದು ಅನ್ನುವಂಥ ಒಂದು ಅಪೇಕ್ಷೆ. ಬಹುಶಃ ಈ ಸೇತುವೆ, ನಮ್ಮ ರಾಜೇಂದ್ರ ಪ್ರಸಾದ್ ಅವರ ಸೇತುವೆಯನ್ನು ಕವಿತೆಯ ಹಿಂದೆ ಕೂಡ ಈ ಮನುಷ್ಯನ ಈ ಕ್ರೌರ್ಯ ಅನ್ನೋದು ಅಥವಾ ಮನುಷ್ಯ ನಿರ್ಮಿಸಿಕೊಂಡಂತಹ ಒಂದು ಕ್ರೌರ್ಯ ಇದೆಯಲ್ಲ, ಅದು ವೈಯಕ್ತಿಕ ನೆಲೆಯದೇ ಇರಬಹುದು ಅಥವಾ ರಾಷ್ಟ್ರೀಯ ನೆಲೆಯಲ್ಲೇ ಇರಬಹುದು. ಈ ಕ್ರೌರ್ಯ ಅನ್ನೋದು ಮನುಷ್ಯ ಸಂಬಂಧಗಳನ್ನು ಹೇಗೆ ಒಡಿತಾ ಇದೆ, ಆತ ತನ್ನ
ಬಂಧನದ ಒಂದು ಪ್ರೀತಿಯ ಬಂಧನ ಕಟ್ಕೊಳ್ಬೇಕಂತ ಹೇಳಿ ಏನು ಮಾಡಿಕೊಂಡಂತ ವ್ಯವಸ್ಥೆಯನ್ನು ಒಡೆದು ಅಲ್ಲಿ ಮೋಜು ನೋಡುವಂಥದ್ದು, ಅದನ್ನ ದುರವಸ್ಥೆಗೆ ತಳ್ಳಿ, ದುರಂತಕ್ಕೆ ತಳ್ಳಿ ಅದರ ಲಾಭವನ್ನು ಪಡೆದುಕೊಳ್ಳುವಂಥದ್ದು, ಈ ಅಮಾನುಷವಾದ ಒಂದು ವರ್ತನೆ ಇದೆಯಲ್ಲ, ಇದನ್ನ ತಡೆಯುವಂತ ಒಂದು ಅಪೇಕ್ಷೆ ಇಡೀ ಪದ್ಯದಲ್ಲಿ ಕಾಣಿಸ್ತದೆ. ಈ ತರ ಆಗಬಾರ್ದಿತ್ತು ಅನ್ನುವಂಥ ಒಂದು ಆಶಯ ಅಪೇಕ್ಷೆ ಕವನದಲ್ಲಿದೆ. ಆಗಿದೆ ಅನ್ನೋದ್ರ ಬಗ್ಗೆ ನೋವಿದೆ, ಒಂದು ವಿಷಾದ ಇದೆ. ಇಂಥ ಒಂದು ಅದ್ಭುತವಾದ ಕವನವನ್ನ ರಾಜೇಂದ್ರ ಪ್ರಸಾದ್ ಅವರು ಕೊಟ್ಟಿದ್ದಾರೆ. ಹಾಗೆ ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ಬೋದಾದ್ರೆ, ನಿಜವಾಗ್ಲೂ ಇಂಥ ಒಂದು ಸೇತುವೆ ನಮ್ಮ ಮನಸ್ಸುಗಳಲ್ಲಿ, ನಮ್ಮಲ್ಲಿ ಪರ ಮತ್ತು ವಿರೋಧದ ಮನಸ್ಸುಗಳ ನಡುವೆ ಒಂದು ಸೇತುವೆ ಬೇಕು. ಮನುಷ್ಯರಲ್ಲಿ ಸಂಬಂಧಗಳನ್ನ ಕುದುರಿಸುವಲ್ಲಿ ಸೇತುವೆ ಬೇಕು. ಅದು ಕಬ್ಬಿಣದ್ದೋ ಇರಲಿ ಅಥವಾ ಮರದ್ದೇ ಇರಲಿ, ಯಾವುದೋ ಒಂದು ಸೇತುವೆ ಬೇಕು. ಎರಡು ದಡಗಳನ್ನು ಒಂದು ಕೂಡಿಸೋದಕ್ಕೆ, ಒಂದು ಓಣಿಯಲ್ಲಿ ಸಂಬಂಧಗಳನ್ನು ಬೆಸೆಯೋದಕ್ಕೆ ಇಂಥ ಸೇತುವೆ ಬೇಕು. ಊರುಗಳಲ್ಲಿ, ಹಾಗೆ ಒಂದು ತಾಲೂಕಿನ ಮಟ್ಟದಲ್ಲಿ, ಜಿಲ್ಲೆ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಕುವೆಂಪು ಅವರು ಹೇಳುವಾಗ ವಿಶ್ವಮಾನವ ಸಂದೇಶ ಕೊನೆಗೆ ಬರೋದು ನಾವೆಲ್ಲರೂ ಒಂದೇ ಅಂತ ಹೇಳ್ಬೇಕಾದ್ರೆ ಈ ಬ್ರಿಡ್ಜ್ಗಳು ಮೊದಲು ಗಟ್ಟಿ ಆಗ್ಬೇಕು, ಈ ಗೋಡೆಗಳು ಒಡೆದು ಹೋಗ್ಬೇಕು ಅನ್ನುವಂಥ ಕಲ್ಪನೆ ನನ್ನ ಒಂದು ಅಭಿಪ್ರಾಯ. ಇಂಥ ಒಂದು ಸದಾಶಯದಿಂದ ರಾಜೇಂದ್ರ ಪ್ರಸಾದ್ ಅವರು ಕೊಟ್ಟಿರುವಂತಹ ಈ ಪದ್ಯ ನನಗೆ ನಿಜವಾಗಿ ತುಂಬಾ ಹಿಡಿಸಿದೆ. ಇಷ್ಟನ್ನ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ಬೋದು. ಖಲೀಲ್ ಗಿಬ್ರಾನ್ ಕೂಡ ಬಿಲ್ಡರ್ಸ್ ಆಫ್ ಬ್ರಿಡ್ಜಸ್ ಅಂತ ಒಂದು ಇಮೇಜ್ ಅನ್ನು ಕಟ್ಟಿಕೊಡ್ತಾನೆ. ಅದು ಇಲ್ಲಿ ಹೆಚ್ಚು ಸೂಕ್ತ ಆಗಲ್ಲ. ಈ ಬ್ರಿಡ್ಜ್ ಅನ್ನ ನೋಡಿ, ಸಾಮಾನ್ಯವಾಗಿ ಅಲ್ಲೊಂದು ಅಸ್ಸಿ ಅನ್ನುವಂಥ ನದಿಯ ನಡುವೆ ಒಂದು ಬ್ರಿಡ್ಜ್ ಕಟ್ತಾರೆ. ದೂರದ ದಾರಿಯನ್ನ ಹತ್ರ ತರುವಾಗ ಅಸ್ಸಿ ಅನ್ನೋ ನದಿಯ ಮೇಲೆ ಒಂದು ಬ್ರಿಡ್ಜ್ ಕಟ್ತಾರೆ. ಬಿಲ್ಡರ್ಸ್ ಆಫ್ ದಿ ಬ್ರಿಡ್ಜಸ್ ಅಂತ ಹೇಳಿ ಅದರ ಹೆಸರು, ಅದು ದೃಷ್ಟಾಂತ ಕಥೆ, ಅದು ಖಲೀಲ್ ಗಿಬ್ರಾನ್ ಅಂದು. ಅಲ್ಲಿ ಆಂಟಿಯೋರಸ್ ದೊರೆಯ ಕಾಲದಲ್ಲಿ ಆ ಬ್ರಿಡ್ಜ್ ಕಟ್ತಾರೆ. ಆಂಟಿಯೋರಸ್ ದೊರೆ ಆ ಬ್ರಿಡ್ಜ್ ಮುಗಿದ್ಮೇಲೆ ಏನ್ ಮಾಡ್ಬಿಡ್ತಾನೆ, ಅಥವಾ ಆತನ ಅನುಯಾಯಿಗಳು, ಆಡಳಿತ ಶಕ್ತಿ ಎಲ್ಲ ಅಲ್ಲಿ ಈ ಸೇತುವೆಯನ್ನ ಆಂಟಿಯೋರಸ್ ಎರಡನೆಯ ದೊರೆ ಕಟ್ಟಿಸಿದ್ದಾನೆ ಅಂತ ಒಂದು ದೊಡ್ಡ ಬೋರ್ಡ್ ಅನ್ನು ಬರೆದು ಆ ಬ್ರಿಡ್ಜ್ ಮೇಲೆ ಹಾಕ್ತಾರೆ. ಒಬ್ಬ ಹುಚ್ಚ ಅದ್ರ ಮೇಲೆ ಹೋಗ್ತಿರ್ತಾನೆ, ಬಹುಶಃ ಕವಿ ತರದ ಹುಚ್ಚ ಅವನಿಗೆ ಸಂಕಟ ಆಗತ್ತೆ. ಈ ಬ್ರಿಡ್ಜ್ ಅನ್ನ ಆಂಟಿಯೋರಸ್ ದೊರೆಯ ಕಾಲದಲ್ಲಿ ಕಟ್ಟಿರ್ಬಹುದೇ ಹೊರತು ಆಂಟಿಯೋರಸ್ ದೊರೆ ಕಟ್ಟಿದ್ದಲ್ಲ ಅಂತ ಒಂದು ನೋವು. ಅದಕ್ಕೆ ಅವನ್ ಮಾಡ್ತಾನೆ, ಅಲ್ಲೇ ಬಿದ್ದಂತ ಒಂದು ಕರಿ ಇದ್ದಲಿಯನ್ನು ತಗೊಂಡು ಅದ್ರ ಮೇಲೆ ಈ ಬ್ರಿಡ್ಜ್ ಅನ್ನ, ಈ ಸೇತುವೆಯನ್ನು ಕಟ್ಟುವಾಗ ಹೇಸರಗತ್ತೆಗಳು ಗುಡ್ಡದಿಂದ ಕಲ್ಲನ್ನು ಹೊತ್ತು ತಂದಿವೆ, ಅದಕ್ಕಾಗಿ ಈಗ ನೀವು ಓಡಾಡುತ್ತಿರುವವರು ಹೇಸರಗತ್ತೆಗಳ ಬೆನ್ನು ಮೇಲೆ ಓಡಾಡುತ್ತಿದ್ದೀರಿ ಅಂತ ಹೇಳಿ ಬರೆದು ಹೋಗ್ಬಿಡ್ತಾನೆ. ಜನ ನಗ್ತಾರೆ, ಈತ ಹುಚ್ಚ ಅಂತ ಹೇಳಿ. ಇನ್ನು ಕೆಲವರು ಇಲ್ಲ ಅವ್ನು ಹೇಳಿದ್ ಸತ್ಯ ಅಂತ ಹೇಳಿ ಒಂದಿಷ್ಟು ಹೋಗ್ಬಿಡ್ತಾರೆ. ಒಂದ್ ದಿವ್ಸ ಈ ಎರಡು ಹೇಸರಗತ್ತೆಗಳ ಬ್ರಿಡ್ಜ್ ಮೇಲೆ ಹೋಗುವಾಗ ಆ ಬರಹವನ್ನು ನೋಡ್ತಾವೆ. ನೋಡಿ, ಆ ಬರಹವನ್ನು ನೋಡಿ ಒಂದು ಹೆಸರುಗತ್ತೆ ಇನ್ನೊಂದು ಹೆಸರುಗತ್ತೆ ಹೇಳ್ತದೆ. ನೋಡಿ, ಜನ ಏನೇನೋ ಮಾತಾಡ್ತಾರೆ. ಇದನ್ನ ಆಂಟಿಯೋರಸ್ ದೊರೆ ಕಟ್ಟಿದನಂತೂ ಬರ್ದಾರ ನಿಜ. ಆದ್ರೆ ನಿಜವಾಗಿಯೂ ಕಟ್ಟಿದ್ದು ನಮ್ಮ ಶ್ರಮಶಕ್ತಿ ಅಲ್ವಾ? ಇದು ನಮ್ಮ ಶ್ರಮಶಕ್ತಿ ಇರೋದ್ರಿಂದ ಇದನ್ನ ಹೇಸರಗತ್ತೆಗಳು ಈ ಬ್ರಿಡ್ಜ್ ಕಟ್ಟಿವೆ ಅಂತ ಬರೆದ್ರೆ ಚೆನ್ನಾಗಿತ್ತಲ್ಲ. ಆದ್ರೆ ನಮ್ಮ ದುರವಸ್ಥೆ ಇಷ್ಟೇ, ಶ್ರಮಿಕ ಶಕ್ತಿಯ ಆಸೆ, ಅಪೇಕ್ಷೆ, ಆಶಯಗಳಿಷ್ಟೇ. ನಾವು ಏನೇ ಮಾಡಿದ್ರು ಕೂಡ ಇದನ್ನು ಮತ್ತು ಆಂಟಿಯೋರಸ್ ದೊರೆನೇ ಕಟ್ಟಿದ್ದಾನೆ. ಈ ಆಂಟಿಯೋರಸ್ ದೊರೆ ಒಮ್ಮೆ ಕಟ್ಟುತ್ತಾನೆ, ಇನ್ನೊಮ್ಮೆ ಕೆಡುತ್ತಾನೆ. ಆದ್ರೆ ಕಟ್ಟುವ ಮತ್ತು ಕೆಡವುವ ಕೆಲಸದಲ್ಲಿ ಉಪಯೋಗ ಆಗೋದು ಶ್ರಮಶಕ್ತಿ ಅಂತ. ಇಲ್ಲಿ ಆರಂಭದಲ್ಲಿ ಬರುವಂತಹ ಗೆಳೆಯರು ಅಂತಹ ಒಂದು ಶ್ರಮಶಕ್ತಿಯಿಂದ ಕಟ್ಟಿದಂತಹ ಈ ಸೇತುವೆ ಇದೆಯಲ್ಲ, ಈ ಶ್ರಮಶಕ್ತಿಯನ್ನ ನಾಶ ಮಾಡುವಂತಹ ಅಧಿಕಾರದ ಶಕ್ತಿ ಬಂದಾಗ ಆ ಬ್ರಿಡ್ಜ್ ಹಾಗೆ ನಾಶ ಆಗ್ತದೆ. ನಾಶ ಆದ್ಮೇಲೆ ಏನಿದೆ, ಸಂಬಂಧಗಳು ದೂರ ಆಗ್ತವೆ, ಒಡೆದು ಹೋದ ಮನಸ್ಸುಗಳು ದೂರ ಆಗ್ತವೆ. ಈಗ ವಾಸ್ತವವಾಗಿ ಇವತ್ತು ಕೂಡ ಆ ಸ್ಥಿತಿ ಇರೋದ್ರಿಂದ ಈ ಪದ್ಯ ನಮಗೆ ಇವತ್ತೇ ಹೆಚ್ಚು ಪ್ರಸ್ತುತ ಅಂತ ನನಗನ್ಸುತ್ತೆ. ನಮ್ಮ ಮನಸ್ಸುಗಳ ನಡುವೆ ಹಿಂದಿನ ಪುರಾತನರು ಕಟ್ಟಿರುವಂತ ಮರದ ಸೇತುವೆಗಳು ಇವತ್ತೆಲ್ಲ ಒಡೆದು ಹೋಗಿ ಆದಷ್ಟು ಛಿದ್ರ ಆಗುವಂತ ಒಂದು ವಿದ್ಯಮಾನವನ್ನ ನೋಡ್ತಾ ಇರುವಾಗ ಇಂಥ ಪದ್ಯಗಳೆಲ್ಲವೂ ನಮಗೆ ಮತ್ತೊಂದು ಸಣ್ಣ ಆಶಾಭಾವನೆಯನ್ನು ಮೂಡಿಸ್ತವೆ. ಇಂಥ ಬ್ರಿಡ್ಜ್ಗಳು ಬಹಳ ಕಟ್ಟಲ್ಪಡಬೇಕು, ದೊಡ್ಡ ದೊಡ್ಡ ನದಿಗಷ್ಟೇ ಅಲ್ಲ, ಇದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ದೊಡ್ಡ ಬ್ರಿಡ್ಜ್ಗಳು ಆಗ್ಬೇಕು ಅಂತ ಅನಿಸಿದೆ. ಇಂಥ ಒಂದು ದೂರದ ಸಂಬಂಧವನ್ನ ಹತ್ತಿರ ತರುವ, ಸಂಬಂಧವನ್ನು ಗಾಢಗೊಳಿಸುವ, ಗಟ್ಟಿಗೊಳಿಸುವ ಒಂದು ಅಪೇಕ್ಷೆಯ ಒಂದು ಅದ್ಭುತ ಕವನವನ್ನ ಕೊಟ್ಟಂತ ರಾಜೇಂದ್ರ ಪ್ರಸಾದ್ ಅವರಿಗೆ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಮತ್ತು ನನ್ನ ಮಟ್ಟದಲ್ಲಿ ಅರ್ಥೈಸಿಕೊಂಡ ಹಾಗೆ ಈ ಪದ್ಯದ ಬಗ್ಗೆ ನನ್ನವೇ ಆದ ಮಾತುಗಳನ್ನು ಹೇಳಿದ್ದೇನೆ. ಇದರ ಬಗ್ಗೆ ಚರ್ಚೆಗೆ ಅವಕಾಶ ಇದ್ರೆ ಬಸವರಾಜ್ ಅವರೇ ಅದನ್ನ ಮುಂದುವರಿಸಬಹುದು ಅನ್ಕೊಂಡಿದ್ದೇನೆ. ಯಾರಾದ್ರೂ ನನ್ನ ಮಾತುಗಳಲ್ಲಿ ವಿಮರ್ಶಾತ್ಮಕವಾಗಿ ಹೇಳಬಹುದು ಅಂತ ನಾನು ಅಪೇಕ್ಷೆ ಪಡ್ತೇನೆ. ಧನ್ಯವಾದಗಳು. ಕೇಳಿದೆ ಎಲ್ಲರೂ. ಹಾ ಸರ್, ಧನ್ಯವಾದಗಳು ಸರ್. ತುಂಬಾ ಅರ್ಥಪೂರ್ಣವಾಗಿತ್ತು ಸರ್. ಈಗ ಒಂದಿಷ್ಟು ಸಂವಾದಕ್ಕೆ ಹೋಗೋಣ. ಪ್ರಶ್ನೆಗಳಿದ್ದಾವೆ ಇನ್ಬಾಕ್ಸ್ ಅಲ್ಲಿ. ಖಂಡಿತ ಹೇಳಿ ಸರ್, ಹೇಳಿ ಸರ್. ಇಲ್ಲಿ ಹೇಮಚಂದ್ರ
ಕೌಲೂರ್ಕರ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಪುರಾತನ ಮರ ಎಂದಾಗ ಅದು ನಮ್ಮ ಪುರಾತನದಿಂದ ಬಂದ ಮೌಲ್ಯಗಳನ್ನು ಪ್ರತಿನಿಧಿಸುತ್ತದೆಯೇ ಅಂತ ಕೇಳಿದ್ದಾರೆ. ಖಂಡಿತವಾಗಿ ನಾನು ಅದೇ ಅರ್ಥದಲ್ಲಿ ಹೇಳಿದ್ದು, ಪುರಾತನ ಅನ್ನೋದು ನಮ್ಮ ಪುರಾತನ ಮೌಲ್ಯಗಳ ಪ್ರತೀಕ. ಅದು ಅದಕ್ಕೆ ನಂತರ ನಾನು ಹೆಚ್ಚು ವಿವರ ಕೊಡಕ್ ಹೋಗ್ಲಿಲ್ಲ, ಮುಂದೆ ಪ್ರಸ್ತಾಪ ಆಗ್ತದೆ ಕವಿತೆಯಲ್ಲಿ. ಭದ್ರವಾಗಿ ನಿಲ್ಲಿಸಿದರು ಇತ್ತೀಚಿನವರೆಗೂ ಊರ ಮೊದಲಲ್ಲಿ ಹೊಸದೊಂದು ಕಬ್ಬಿಣದ ಸೇತುವೆ ಆಗುವವರೆಗೆ ಅಂತ ಬರ್ತದೆ. ಪುರಾತನ ಮೌಲ್ಯಗಳ ಸೇತುವೆ ಇದು. ಆ ಪುರಾತನ ಮೌಲ್ಯಗಳು ಎಷ್ಟು ಗಟ್ಟಿಯಾಗಿದ್ವು ಅಂದ್ರೆ ನಮ್ಮನ್ನ ಬೆಸೆದಿದ್ವು. ಆದ್ರೆ ಈ ಕಬ್ಬಿಣದ ಸೇತುವೆ ಬರುವವರೆಗೆ, ಕವಿ ಅದನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ, ಇದು ಬರುವವರೆಗೂ ಆ ಪುರಾತನ ಮೌಲ್ಯಗಳೇ ಗಟ್ಟಿಯಾಗಿ ನಿಂತಿದ್ವು. ಆದ್ರೆ ಇದು ಬಂದ ಮೇಲೆ ಹೊಸ ವಿದ್ಯಮಾನಗಳು ನಡೀತಾ ಬರ್ತದೆ. ಖಂಡಿತವಾಗಿಯೂ ಹೇಳಿ ಸರಿ ಇದೆ. ಪುರಾತನ ಮರದ ಸೇತುವೆ ಅನ್ನೋದು ಅದೊಂದು ನಮ್ಮ ಪುರಾತನ ಮೌಲ್ಯಗಳನ್ನ ಪ್ರತಿನಿಧಿಸುವಂಥದ್ದು. ದಯವಿಟ್ಟು ಯಾರೋ ಮ್ಯೂಟ್ ಮಾಡಿ, ಯಾರೋ ರೇಡಿಯೋ ಮ್ಯೂಟ್ ಮಾಡಿ ಯಾರದು. ಓಕೆ, ಥ್ಯಾಂಕ್ ಯು ಸರ್. ಇಲ್ಲಿ ರಾಜು ಕಪೂರ್ ಪ್ರಶ್ನೆ ಕೇಳಿದಾರೆ. ಬಟ್ ಈ ಪ್ರಶ್ನೆಗೆ ಆಗಲೇ ವಿಶ್ಲೇಷಣೆ ಬಂತು. ಎದ್ದ ನೆರೆ ಅರವರವ ನರಕ ತೋರಿತೆ ಅನ್ನೋ ಸಾಲುಗಳಿನ ಏನನ್ನ ಹೇಳಲು ಹೊರಟಿದೆ ಅಂದ್ರೆ ಸರ್ ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದಾರೆ. ಸೊ ಈಗ ಅದನ್ನ ಬಿಟ್ಟು ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್. ಇನ್ನು ದಸ್ತಗಿರ್ ಸಾಬ್ ನದಾಫನ್ ಅವ್ರು ಕೇಳಿದ್ದಾರೆ, ಸರ್ ಜಲಜೀವಾತ್ಮದ ಲೋಕ ಪೋಷಣೆಯ ರೂಪಕದಂತೆ ಭಾಸವಾಗುವ ಈ ಕವನದ ಮೂಲಕ ಮಾನವ ಲೋಕಕ್ಕೆ ಕವಿ ಯಾವ ಸಂದೇಶ ಕೊಡ ಬಯಸುತ್ತಾರೆ? ಹೇಳಿದ್ನಲ್ಲ, ಅದು ಜಲ ಅನ್ನೋದೇ ಒಂದು ಜೀವಂತಿಕೆಯ ಲಕ್ಷಣ. ಅಲ್ಟಿಮೇಟ್ಲಿ ನಾವು ಈ ತರದ ಈ ಬಂಧನಗಳನ್ನು ಮುರಿದು, ಅಂದ್ರೆ ಯಾವ್ದು ದೂರ ಇದೆ ಅದನ್ನ ಹತ್ತಿರಕ್ಕೆ ತರೋದು. ನೀರು ಕೂಡ ನಮ್ಮನ್ನು ಒಂದುಗೂಡಿಸುತ್ತಾನೆ. ಅದು ನೀರು, ಸಮುದ್ರ ಇವೆಲ್ಲವೂ ದಡಗಳಿರುವಂಥವು ನಿಜ. ಆದ್ರೂ ಕೂಡ ಈ ದಡಗಳನ್ನ ಒಂದುಗೂಡಿಸುವುದು ಸೇತುವೆ ಇರೋದ್ರಿಂದ ನಾವೆಲ್ಲ ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಮೌಲ್ಯಗಳನ್ನ ಸಂಕೇತಿಸುವಂತಹ ಒಂದು ಪ್ರತಿಮೆಗಳಾಗಿ ಪದ್ಯಗಳಲ್ಲಿ ಬರ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೆ. ಓಕೆ ಸರ್. ಸೇತುವೆ ಕವಿತೆ ಅವಿಭಕ್ತ ಮತ್ತು ವಿಭಕ್ತ ಕುಟುಂಬಗಳ ವೈರುಧ್ಯಗಳನ್ನು ಪ್ರಕಟಣೆ ರೂಪದಲ್ಲಿ ತೋರಿಸುತ್ತಿದೆಯಾ? ಖಂಡಿತವಾಗಿಯೂ. ಅದು ನಾನು ಹೇಳಿದ್ದಲ್ಲ, ವೈಯಕ್ತಿಕ ನೆಲೆಯಲ್ಲಿನೂ ಬ್ರಿಡ್ಜ್ ಕಟ್ಟಲ್ಪಡಬೇಕು. ಕಟ್ಟಿತ್ತು, ಆದ್ರೆ ಕಟ್ಟಿದ್ದು ವಿರೂಪಗೊಂಡಿದೆ, ವಿಚ್ಛಿದ್ರಗೊಂಡಿದೆ. ವೈಯಕ್ತಿಕ ನೆಲೆಯೂ ಆಯ್ತು, ಕೌಟುಂಬಿಕ ನೆಲೆಯೂ ಆಯ್ತು, ಸಾಮುದಾಯಿಕ ನೆಲೆ ಆಯ್ತು, ರಾಷ್ಟ್ರೀಯ ನೆಲೆಯಲ್ಲಿ ಆಯ್ತು. ಎಲ್ಲಾ ನೆಲೆಗಳಲ್ಲೂ ಈ ಬ್ರಿಡ್ಜ್ ಬೇಕು. ಈ ಬ್ರಿಡ್ಜ್ ಇಲ್ಲದೆ ಹೋದ್ರೆ ನಮ್ಮ ಸಂಬಂಧಗಳಿಲ್ಲೇ. ನಾನು ನನ್ನ ಮನೆಯಲ್ಲಿ ಇರೋರ ಜೊತೆಗೆ ನಾನು ಸಂಬಂಧದ ಸೇತುವೆಯನ್ನು ಕಟ್ಟಿಕೊಳ್ಳದೆ ಇದ್ರೆ ಬದುಕು ಹೆಂಗ್ ಸಾಧ್ಯ ಆಗ್ತದೆ? ನನ್ನದೇ ಒಂದು ಜಗತ್ತು, ಅವ್ರದೇ ಒಂದು ಜಗತ್ತಾಗ್ಬಿಟ್ರೆ ಸಾಧ್ಯನೇ ಇಲ್ಲ. ಸೇತುವೆ ಅನ್ನೋದು ಬರೀ ನಾನು ಹೇಳಿದ್ನಲ್ಲಿ, ಇದು ಇಮಾರತ್ ಅಲ್ಲ, ಇದು ಬರೀ ಇಮಾರತ್ ಅಲ್ಲ. ಇಮಾರತ್ ಅನ್ನುವ ರೂಪಕದ ಮೂಲಕ ನಮ್ಮ ಸಂಬಂಧವನ್ನ ಗಾಢಗೊಳಿಸುವಂತ ಒಂದು ಪ್ರತಿಮೆ, ಒಂದು ರೂಪಕ ಆಗ್ತದೆ. ಹೀಗಾಗಿ ಅದು ವೈಯಕ್ತಿಕ ನೆಲೆಯಿಂದ ವಿಶ್ವದ ಮಟ್ಟದವರೆಗೂ ಅದು ಅಗತ್ಯ ಇರುವಂತಹ ಒಂದು ಬ್ರಿಡ್ಜಿಂಗ್, ಅದು ಕಟ್ಟಲ್ಪಡುವಂಥದ್ದು. ಅದಕ್ಕೆ ಇನ್ನೊಂದು ಸಿಮೆಂಟಿಂಗ್ ಅಂತೂ ಹೇಳ್ತಾರೆ. ಸಿಮೆಂಟಿಂಗ್ ಅಂದ್ರೆ ಒಂದುಗೂಡಿಸುವುದು ಅಂತ. ಬ್ರಿಡ್ಜ್ ಕಟ್ಟುವ ಸಿಮೆಂಟು ಬಳಸ್ತೇವೆ ನಾವು, ಆದ್ರೆ ಸಿಮೆಂಟಿಂಗ್ ಅಂದ್ರೆ ಇನ್ನೂ ಗಾಢವಾಗಿ ಮಾಡುವಂಥದ್ದು. ಬ್ರಿಡ್ಜಿಂಗ್ ಪ್ಲಸ್ ಸಿಮೆಂಟಿಂಗ್ ಕೂಡ ಏಕಕಾಲಕ್ಕೆ ನಡೆದ್ರೆ ಬಹುಶಃ ಕೆಡುವವರಿಗೆ ಸಾಧ್ಯ ಆಗೋದಿಲ್ಲ. ಆದ್ರೆ ಕೆಡುವುದು ಇವತ್ತು ಸಾಮಾನ್ಯ ಆಗ್ಬಿಟ್ಟಿದೆ. ಕಟ್ಟುತ್ತಾ ಹೋಗೋರ್ದು ಒಂದು ಪಡೆ ಇದ್ರೆ ಕೆಡುತ್ತಾ ಹೋಗೋರ್ದು ಒಂದು ಪಡೆ. ಈ ಕಟ್ಟುವ ಕೆಡುವ ನಡುವೆನೇ ಒಂದು ದೊಡ್ಡ ಸಂಘರ್ಷ ನಡೆದು ಇಂತಹ ಬ್ರಿಡ್ಜ್ಗಳು ಎಲ್ಲೋ ಹಾಳಾಗಿ ಹೋಗ್ತಾ ಇದ್ದೇವೆ ಅಂತ ಒಂದು ರೀತಿಯ ನೋವು, ವಿಷಾದ ಈ ಕವಿತೆಯಲ್ಲಿ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೆ. ಥ್ಯಾಂಕ್ ಯು ಸರ್. ಇನ್ನೊಂದು ಪ್ರಶ್ನೆ ಇದೆ. ಕವಿತೆಗೂ ಸಾವಿದೆ ಎಂದು ಕವಿತೆ ನಿರೂಪಿಸುತ್ತಿದೆಯಾ ಅಥವಾ ಕವಿತೆಗೆ ಸಾವಿಲ್ಲವೆಂದು ಘೋಷಣೆ ಕೂಗುತ್ತಿದೆಯಾ ಅಂತ ಕೇಳಿ. ಖಂಡಿತವಾಗಿ ಇಲ್ಲ, ಕವಿತೆಗೆ ಸಾವಿಲ್ಲ. ಈ ಕವಿತೆಗಂತೂ ಸಾವೇ ಇಲ್ಲ. ಯಾಕಂದ್ರೆ ಇದು ನಿರಂತರವಾಗಿ ಮನುಕುಲಕ್ಕೆ ಬೇಕಾಗುವ ಮೌಲ್ಯವನ್ನ ಪ್ರತಿಪಾದಿಸ್ತಾ ಹೋಗೋದು. ಮತ್ತು ನೋಡಿ, ಇದು 2020ರಲ್ಲಿ ಬರೆದ ಕವಿತೆ ಆದ್ರೆ 2025ರಲ್ಲಿ ಇವತ್ತಿನ ವಸ್ತು ಸ್ಥಿತಿಯನ್ನ ಹೇಳುವಂತ ಕವಿತೆ. ಇನ್ನು 100 ವರ್ಷ ಆದ್ರೂ ಕೂಡ ಒಂದು ಸೇತುವೆ ಬೇಕನ್ನುವಂಥ ಒಂದು ಪ್ರಮೇಯವನ್ನು ಮಂಡಿಸ್ತಾ ಹೋಗ್ತದೆ. ಈ ಸೇತುವೆಯ ಬಂಧವನ್ನ ನಮಗೆ ನಿರಂತರವಾಗಿ ಎಚ್ಚರಿಸುವಂತ ಮೌಲ್ಯ ಇದರಲ್ಲಿ ಇರೋದ್ರಿಂದ ಕವಿತೆ ಖಂಡಿತ ಸಾಯುವುದಿಲ್ಲ. ಆ ಕವಿತೆಯ ಹಿಂದಿನ ಅಪೇಕ್ಷೆ ಸಾಯುವುದಿಲ್ಲ. ಆದ್ರೆ ಕವಿಗೆ ಒಂದು ನೋವಿದೆಯಲ್ಲ, ಅದು ಸಾಯ್ಬೇಕು. ವಿಷಾದ ಇದೆಯಲ್ಲ, ಅದು ಸಾಯ್ಬೇಕು. ಅಂದ್ರೆ ಮತ್ತೆ ಬ್ರಿಡ್ಜ್ಗಳು ಗಟ್ಟಿ ಆಗ್ಬೇಕು ಅಂತ ನನ್ನ ಅಪೇಕ್ಷೆ. ಓಕೆ ಸರ್. ಇಲ್ಲಿ ಮತ್ತೊಂದು ಪ್ರಶ್ನೆ ಇದೆ ಸರ್. ಕವನದಲ್ಲಿ ಎಲ್ಲಾದರೂ ಆಶಾವಾದ ಇದೆಯೇ, ಎಲ್ಲಾದರೂ ಸುಳಿದು ಹೋಗುತ್ತದೆ ಅಂತ ಕೊಡ್ಕೊಂಡು ಸರ್. ಇಡೀ ಕವಿತೆನೇ ಒಂದು ದೊಡ್ಡ ಆಶಾವಾದಿ ಕವಿತೆ ಇದು. ಹಿಂಗ ವಿಷಾದ, ಯಾವುದೇ ಪದ್ಯ ವಿಷಾದವನ್ನ ವ್ಯಕ್ತಪಡಿಸ್ತದೆ ಅಂದ್ರೆ ಅದರ ಅರ್ಥ ವಿಷಾದ ಅಂತ್ಯ ಅಲ್ಲ, ಅದು ವಿಷಾದದ ಒಳಗಡೆ ಆಶಾವಾದದ ಬೀಜ ಇರುತ್ತೆ. ಅಯ್ಯೋ ಹಿಂಗ ಆಯ್ತಲ್ಲ ಅಂತಂದ್ರೆ ಏನು, ಹಂಗ ಆಗಬಾರದಿತ್ತು ಅಂತಾನೆ ಅದರ ಅರ್ಥ. ವಿರೋಧದ ನೆಲೆಯಲ್ಲಿ ನಾವು ಅರ್ಥ ಕಟ್ಕೊಡೋದು ಹಂಗೆ, ಯಾಕಪ್ಪ ಹಿಂಗಾಯ್ತು ಅಂದ್ರೆ ಆಗಬಾರ್ದಿತ್ತು ಅಂತ ಅರ್ಥ. ಸೊ ವಿಷಾದ ಅನ್ನೋದು ಮೇಲ್ನೋಟಕ್ಕೆ ಶಬ್ದಗಳಲ್ಲಿ ಕಾಣಿಸುವಂತ ಅರ್ಥ ಆದ್ರೂ ಕೂಡ ಆ ಅರ್ಥದ ಒಳಗಡೆ ಬೀಜ ರೂಪದಲ್ಲಿ ಇರೋದು ಆಶಾವಾದ. ಇದು ಆಗಬಾರದು. ಅದು ಕವನದ ಆರಂಭದಲ್ಲಿ ಆಶಯ ಸ್ಪಷ್ಟವಾಗಿದೆ. ಅದು ಆಶಯ ಮುರಿದು ಹೋದ ಕಾರಣಕ್ಕೆ ವಿಷಾದ ಆಗ್ತದೆ. ಆದ್ರೆ ವಿಷಾದದಲ್ಲಿ ನಿಜವಾದ ಅರ್ಥದಲ್ಲಿ
ಇದು ಆಗಬಾರದು, ನಾವೆಲ್ಲ ಒಂದಾಗಬೇಕು ಅನ್ನುವಂಥದ್ದೇ ಅಲ್ಲಿರುವಂಥ ಗಟ್ಟಿಯಾದ ಆಶಾವಾದ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ರಾಜೇಂದ್ರ ಪ್ರಸಾದ್ ಅವರು ಇದ್ರೆ ಅವ್ರೇನಾದ್ರು ಮಾತಾಡಿದ್ರೆ ಚಲೋ ನನ್ನ ಅಭಿಪ್ರಾಯದಲ್ಲಿ, ಅಕಸ್ಮಾತ್ ಅವ್ರು ಇಲ್ಲಿ ಇದ್ರೆ. ಸರ್ ಇದೀನಿ. ಹಾ, ಕವಿಗಳು ಮಾತಾಡ್ಬೇಕು, ಯಾಕಂದ್ರೆ ವಿಮರ್ಶಕರು ಏನಾದ್ರು ತಪ್ಪು ಹೇಳ್ಬಿಟ್ರೆ. ಇಲ್ಲ, ಕವಿಗಳು ಕಾವ್ಯದ ಬಗ್ಗೆ ಮಾತಾಡುವಾಗ ಸುಮ್ಮನೆ ಇರೋದು ಬೆಸ್ಟ್. ಅಲ್ಲ, ಈಗ ಮಾತಾಡಿ ಆಯ್ತು. ಈಗ ನಿಮ್ಮ ಇಲ್ಲ ನೀವ್ ಹೇಳಿದಷ್ಟು ನಾನು ಮೊದಲಿಂದ ಕೇಳಿಸ್ಕೊಂಡೆ. ಹೌದು, ಅಂದ್ರೆ ಕವಿತೆ ಬರೆದ ಕಾಲ ನನಗ ಸ್ವಲ್ಪ ಮರ್ತೋಗಿದೆ. 5 ವರ್ಷಗಳ ಹಿಂದೆ ಬರೆದಿದ್ರು ಕೂಡ ಹೇಳ್ದಂಗೆ ಸ್ವಲ್ಪ ವಿಷಾದವೇ ಜಾಸ್ತಿ ಇದೆ ಅದರಲ್ಲಿ. ಖಂಡಿತ. ಯಾಕಂದ್ರೆ ಅದು ಕವಿ ಮನಸ್ಸಿನಲ್ಲಿ ತುಡಿತಾ ಇರುವಂತ ಸಂವೇದನೆ. ಅದು ಎಲ್ಲಾದ್ರೂ ಒಂದು ಅವಘಡ ನಡೀತು ಅಂದ್ರೆ ನಿಜವಾದ ಸಂವೇದನಾಶೀಲ ಮನಸ್ಸಿನಲ್ಲಿ ಅಯ್ಯೋ ಹಿಂಗ ಆಗ್ಬಾರ್ದಿತ್ತು ಅನ್ನುವಂತ ಒಂದು ನೋವು, ವಿಷಾದ ಕಾಡ್ಲೇಬೇಕು. ಹಂಗ್ ಕಾಡ್ದಿರ ಅದಕ್ಕೆ ಇವತ್ತಿನ ನನ್ನ ಹನಿಯನ್ನು ಬಹುಶಃ ಯಾರಾದ್ರೂ ಗಮನಿಸಿರ್ಬಹುದು ಅನ್ಕೊಂಡಿದ್ದಾರೆ. ನಿಜವಾದ ಕಾವ್ಯ, ಯಾವುದೋ ವೆಸ್ಟರ್ನ್ ಪೋಯೆಟ್ ಹೇಳ್ತಾನೆ, ನಿಜವಾದ ಕಾವ್ಯ ಅನ್ನೋದು ಅದು ನೋವಿನಿಂದನೇ ಹೆಚ್ಚು ಅರ್ಥಪೂರ್ಣ ಆಗಿರ್ತದೆ ಅನ್ನುವಂಥದ್ದು. ಗಾಢ ನೋವು ವಿಷಾದ ಸೃಜನಶೀಲತೆಯ ಮೂಲ ಶಕ್ತಿ. ಗಾಢ ನೋವು ವಿಷಾದ ಸೃಜನಶೀಲತೆಯ ಮೂಲ ಶಕ್ತಿ. ಅದರಿಂದ ಹೊರಬರುವ ಮಹಾಮಾರ್ಗವೇ ಅಭಿವ್ಯಕ್ತಿ ಅಂತ. ಸೊ ಈ ಜಗತ್ತಿನ ಎಲ್ಲ ಕಾವ್ಯಗಳನ್ನು ನೋಡಿದ್ರೆ ಒಂದು ರೀತಿಯ ಗಾಢವಾದ ವಿಷಾದ, ನೋವು, ಬೇಕಾ ತಗೊಳ್ಳಿ, ರಾಮಾಯಣ ಮಹಾಭಾರತ ಇಟ್ಕೊಂಡು ಯಾವ್ದಾದ್ರು ತಗೊಳ್ಳಿ, ವಿಷಾದ, ನೋವು, ಆ ನೋವಿನ ಹಿಂದಿನ ಹೊಡೆದಾಟ, ಇವೆಲ್ಲದರ ಅಪೇಕ್ಷೆ ಮತ್ತೆ ಒಂದು ಯಾವುದೋ ಒಂದು ಶಾಂತ ಸ್ಥಿತಿಗೆ, ಸಮಚಿತ್ತದ ಸ್ಥಿತಿಗೆ, ಒಂದು ಸಮನ್ವಯದ ಸ್ಥಿತಿಗೆ ಬರಬೇಕು ಅನ್ನುವಂಥ ಒಂದು ಅಪೇಕ್ಷೆನೇ ಇರ್ತದೆ. ಬಹುಶಃ ರಾಜೇಂದ್ರ ಪ್ರಸಾದ್ ಅವ್ರಿಗೂ ಈ ಇಡೀ ಕವಿತೆ ಹಿಂದಿರುವಂತಹ ಒಂದು ಆಶಯ ಅದೇ ಅಂತ ನಾನು ಅನ್ಕೊಂಡಿದ್ದೇನೆ. ಒಂದು ಕೊಡಗಂಟಿಯವರು ಅದು ಆಶಾವಾದ ಇದೆಯೇ ಅಂತ ಒಂದು ಪ್ರಶ್ನೆ ಹಾಕಿದ್ರು. ಬಹುಶಃ ಮರದ ಸೇತುವೆ ಕುಸಿಯೋದು ಒಂದಾದ್ರೆ ಆ ಕವಿತೆಯಲ್ಲಿ ಕಬ್ಬಿಣದ ಒಂದು ಸೇತುವೆ ಉಲ್ಲೇಖ ಆಗತ್ತೆ. ಹೇಳಿದೆ ನಾನು. ಅದು ಒಂದು ಕಾಲದ ಒಂದು ಗತಿ ಮುಗಿದ್ರೆ ಮತ್ತೊಂದು ಕಾಲ ಶುರು ಆಗುತ್ತೆ. ಹಾಗಾಗಿ ಮರದ್ದು ಒಂದು ಕಾಲ, ಕಬ್ಬಿಣದ್ದು ಮತ್ತೊಂದು ಕಾಲ. ಈ ಕಾಲದ ಕತೆ ಮುಗೀತು, ಮತ್ತೆ ಇನ್ನೊಂದು ಯಾವ್ದು ನಾವು ರೀಸೈಕಲ್ ಅಂತ ಏನ್ ಹೇಳ್ತೀವಿ, ಮತ್ತೆ ನಾವು ವಾಪಸ್ ಸ್ಥಿತ್ಯಂತರಗಳು, ಬದಲಾವಣೆಗಳಾಗ್ತಾ ಬದಲಾಗ್ತಾ ಮತ್ತೆ ಇನ್ನೊಂದು ಕಡೆಗೆ ಅದು ದಾಟುವ ಪ್ರಕ್ರಿಯೆ. ಮರದಿಂದ ಕಬ್ಬಿಣಕ್ಕೆ ಅದು ದಾಟ್ತಾ ಇದೆ ಅಂತ ನಾನು ಅನ್ಕೋತೀವಿ. ಇಲ್ಲ, ನಿಜ. ಅದು ಕಾಲಕ್ಕೆ ಅನುಗುಣವಾಗಿ ಆ ಬದಲಾವಣೆಗಳು ಆಗ್ತಾ ಹೋಗ್ತವೆ, ಅಗತ್ಯ ಕೂಡ ಅದು. ಆದ್ರೆ ಈ ಕಬ್ಬಿಣದೇ ಇರ್ಲಿ ಮರದ್ದೇ ಇರ್ಲಿ, ಸೇತುವೆ ಅನ್ನೋದು ಬಹಳ ಮುಖ್ಯನೇ ಅಲ್ಲಿ. ನೋಡಿ, ಕಬ್ಬಿಣದ್ದು ಮರದ್ದು ಏನೇ ಇದ್ರು ಈ ವಾಯುಭಾರ ಕುಸಿತ ಮತ್ತು ಚಂಡಮಾರುತ, ಕುಂಭದ್ರೋಣ ಮಳೆಗಳು ಬಂದು ಈ ದುಷ್ಟ ಶಕ್ತಿಗಳು ಬಂದ್ವಂದ್ರೆ ಎಲ್ಲನೂ ಹೊಡೆದಾಗ್ತಾವಲ್ಲ. ಮರನೂ ಹೊಡೆದಾಗ್ತದೆ, ಕಬ್ಬಿಣನೂ ಹೊಡೆದಾಕ್ಬಿಡ್ತದೆ. ಅಂದ್ರೆ ಅಲ್ಟಿಮೇಟ್ಲಿ ಅವುಗಳ ಕೈ ಮೇಲಾಗುವುದು ಇಲ್ಲಿ ಇದು ನಿಜವಾದ ವಿಷಾದವನ್ನು ಹುಟ್ಟಿಸಿರುವಂತಹ ಶಕ್ತಿ. ಆಮೇಲೆ ಅದು ಇಡೀ ಮರದ ಸೇತುವೆ ಒಂದು ಕಾಲದ ಅಥವಾ ಒಂದು ರೂಢಿಗತವಾದ ಒಂದು ನೈತಿಕ ಮೌಲ್ಯಗಳ ಒಂದು ರೂಪಕ್ಕೂ ಆಗಿದೆ. ಪುರಾತನ ಅನ್ನೋ ಶಬ್ದನೇ ಅದು ಸೂಚಿಸ್ತದೆ. ವಚನಕಾರ ಪುರಾತನ ಅನ್ನೋದು ಅದೇ ಅರ್ಥದಲ್ಲಿ ಬಳಸ್ತಾರೆ. ಅದು ನಿಜವಾದ ಗಟ್ಟಿಯಾದ ಮಾನವೀಯ ಮತ್ತು ಅತ್ಯಂತ ಸಾಮಾಜಿಕವಾದ ಸಮುದಾಯಕ್ಕೆ ಬೇಕಾದಂತ ಮೌಲ್ಯಗಳನ್ನು ಕಟ್ಟಿಕೊಡುವಂಥದ್ದೇ ಪುರಾತನ. ನಮ್ಮ ಪುರಾತನರು ಅಂತ ಬಳಸ್ತಾರೆ ಅವ್ರ ವಚನಗಳಲ್ಲಿ. ಅದೆಲ್ಲ ಗಟ್ಟಿಯಾದ ಮೌಲ್ಯಗಳಿಂದ. ಬಹುಶಃ ಅಷ್ಟೇ ಸರ್, ನನಗೆ ಇನ್ನೇನು ಮಾಡ್ತೀನಿ ಏನು ಮಾಡೋದಿಲ್ಲ. ಶೇಖರ್ ಎಂಬಿ ಅವರನ್ನ ಹ್ಯಾಂಡ್ ರೈಸ್ ಮಾಡಿದಾರೆ, ಕೇಳಿ. ಹಲೋ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ನಾನು ಈಗ ಪ್ರಶ್ನೆ ಕೇಳೋದಕ್ಕಿಂತ ಹೆಚ್ಚಾಗಿ ನನ್ನ ಗ್ರಹಿಕೆಯನ್ನ ಒಂದೆರಡು ಮಾತಲ್ಲಿ ಹ್ಯಾಡ್ ಮಾಡಬಹುದು ಅನ್ಸ್ತದೆ. ಹೇಳಿ. ಒಂದು ಕವಿತೆ ಈ ಸೇತುವೆ ಕಟ್ಟುವುದನ್ನ ಗೆಳೆತನದಲ್ಲಿ ಆರಂಭಿಸಿದ್ರು ಅಂತ ಹೇಳ್ತದೆ. ಆದ್ರೆ ಕೊನೆಗೆ ಅದು ನೈಸರ್ಗಿಕ ನೆಲೆಯಲ್ಲಿ ಅದು ಹಾಳಾಯ್ತು ಅಂತ ಹೇಳ್ತದೆ. ಹಿಂಗೆ ಹೇಳುವಾಗ ಈ ಕಟ್ಟುವುದು ಗೆಳೆತನದ ಮುಖೇನ ಅನ್ನುವಾಗ ಅದೊಂದು ಕಟ್ಟೋದು ಪ್ರೀತಿಯಿಂದ ಮತ್ತು ಮಾನವ ನಿರ್ಮಿತವಾದ ಪ್ರಜ್ಞೆಯಿಂದ, ಅಂದ್ರೆ ಕಾನ್ಸಿಯನ್ಸ್ ಆಗಿ ಕಟ್ಟಬೇಕು. ಕಟ್ಟೋದು ಯಾವಾಗ್ಲೂ ಕಾನ್ಸಿಯನ್ಸೇ. ಕೆಡಗೋಕೆ ಅದು ಅನ್ಕಾನ್ಸಿಯನ್ಸ್ ಅಂತಾನು ಅರ್ಥ ಇದೆ. ಯಾಕೆಂದ್ರೆ ನೈಸರ್ಗಿಕ ಪ್ರತಿಮೆಗಳು ಬರ್ತವೆ ಅಲ್ಲಿ, ವಾಯುಭಾರ, ನೆರೆ ಅಂತೇಳಿ, ಅವು ಫೋರ್ಸ್ ಜಾಸ್ತಿ. ಈ ಕೆಡಕಿನಿಗೆ ತುಂಬಾ ಫೋರ್ಸ್ ಜಾಸ್ತಿ. ಕಾನ್ಸಿಯಸ್ಲಿ ಕಟ್ಟು. ಈಗ ರಾಜೇಂದ್ರ ಪ್ರಸಾದ್ ಅವರು ಈ ಕವಿತೆಯ ಸಂಕಲನದಲ್ಲಿ ಮುನ್ನುಡಿಯಲ್ಲಿ ಬಹಳ ಚಂದ ಮಾತು ಬರ್ತಾರೆ. ಇಲ್ಲಿರುವಂತ ಶಬ್ದಗಳಿಗೆ ಶಬ್ದಕ್ಕಷ್ಟೇ ಅರ್ಥ ಅಲ್ಲ, ಅದರ ಕಾಲಮಾನ, ಅದರ ಮನೋವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅರ್ಥ. ಇಲ್ಲಿ ವಾಯುಭಾರ, ಕುಂಭದ್ರೋಣ ಅನ್ನೋದು ಬರೀ ನಿಸರ್ಗದ ವಿದ್ಯಮಾನಗಳು ಅಷ್ಟೇ ಅಲ್ಲ. ಇಲ್ಲ ಸರ್, ನಾನು ಅದನ್ನ ಸರ್ ಒಂದ್ ನಿಮಿಷ, ಅದು ನಾನು ಏನ್ ಹೇಳಕ್ ಹೋಗ್ತಾ ಇದೀನಿ ಅಂದ್ರೆ, ನನ್ನ ಗ್ರಹಿಕೆ ಒಂದು ಕಟ್ಟೋದು ಕಷ್ಟದ್ದು, ಪ್ರೀತಿ ಇದು ಎರಡೂ ಇದೆ. ಕೆಡಗೋದು
ಅದು ಫೋರ್ಸ್ಫುಲ್ ಆದದ್ದು ಮತ್ತು ರಭಸವಾದ ನೈಸರ್ಗಿಕವಾದಂತ ಶಕ್ತಿ ಉಳ್ಳದ್ದು ಅಂದ್ರೆ ಅರ್ಥ. ಪ್ರತಿಮೆಗಳು ನೈಸರ್ಗಿಕವಾಗಿ ಮಾತಾಡ್ತಾ ಇದ್ದೇವೆ ಅನ್ನೋದನ್ನ ಮೆಟಾಫರಿಕ್ ಆಗಿ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಇದಕ್ಕೆ ಪೂರಕವಾಗಿ ಈ ಕವಿತೆ ರಚನೆ ಮಾಡಿರುವುದನ್ನ ಅವರು ಡೇಟ್ ಹಾಕಿದ್ದಾರೆ. ಆ ಡೇಟ್ ನೋಡಿದ್ರೆ 19 ಅನ್ನೋದಿದೆಯಲ್ಲ, ಈ 19 ಮೇ ಅನ್ನುವಂಥದ್ರೊಳಗೆ ಒಂದು ಸೂಚನೆ ಸಿಗ್ತಾ ಇದೆ. ಅದು ಎಲೆಕ್ಷನ್ ನಡೆದ ಕಾಲಘಟ್ಟ, ರಾಷ್ಟ್ರೀಯ ರಾಜಕೀಯ ವಿದ್ಯಮಾನಗಳು ಬದಲಾದ ಕಾಲಘಟ್ಟ. ಒಂದು ಆಶಾವಾದ ಇತ್ತು, ಈ ಸಂದರ್ಭದಲ್ಲಿ ಬದಲಾಗ್ಬೋದು ರಾಜಕೀಯ ಚಿತ್ರಣ ದೇಶದ್ದು ಅಂತೇಳಿ. ಅದು ಮೆಜಾರಿಟಿ ಈಗ ಏನು ಬಲಪಂಥೀಯ ಅಧಿಕಾರದ ರೂಢ ಪಕ್ಷಕ್ಕೆ ಅದು ಅವಕಾಶ ಸಿಕ್ತು ಅನ್ನೋದ್ರೊಳಗೇನೆ ಒಂದ್ ದೊಡ್ಡ ಆಘಾತವನ್ನ ಅದು ಹೇಳ್ತಾ ಇದೆ. ಆ ಆಘಾತವನ್ನೇ ಇದು ಪ್ರತಿಮಾತ್ಮಕವಾಗಿ ಹೇಳ್ತಾ ಇದೆಯಾ ಅನ್ನುವಂಥದ್ದನ್ನು ಕೂಡ ನಾವು ಆ ಕಾಲಘಟ್ಟದ ಹಿನ್ನೆಲೆಯಲ್ಲಿ ಅರ್ಥೈಸುವ ಸಾಧ್ಯತೆಯೂ ಇದೆ. ಸರ್, ಖಂಡಿತವಾಗಿ ಒಪ್ತೇನೆ. ನಾನು ಅದನ್ನ ಬಹಳ ವೋಕಲ್ ಆಗಿ ಹೇಳಕ್ ಹೋಗ್ಲಿಲ್ಲ. ಅದನ್ನ ಹಂಗ ನೋಡಿರ ಬಾಬ್ರಿ ಮಸೀದಿ ಹಿಂದಕ್ಕೂ ಒಯ್ಬಹುದು. ಇದನ್ನ ಅಲ್ಲಿವರೆಗೆ ಕಟ್ಟುವುದರ ಒಂದು ಸಂಕೇತವನ್ನ, ಕಟ್ಟುವುದು ಕೆಡುವುದು ಅಲ್ಲಿವರೆಗೂ ಒಯ್ಬಹುದು. ತುಂಬಾ ದೂರಾನ್ವಯ ಆಗ್ತದೆ ಅನಿಸ್ತದೆ. ಬಟ್ ನೀವು ಹೇಳಿದಂಗೆ ಬಹುಶಃ ಇಲೆಕ್ಷನ್ನಿನ ಸಂದರ್ಭದಲ್ಲಿ ಕೂಡ ಕಟ್ಟುವ ಕೆಡುವ ಕ್ರಿಯೆಗಳು ನಡೀತಾ ಇರೋದ್ರ ಹಿನ್ನೆಲೆಯಲ್ಲಿ ಕೂಡ ಇದು ರೂಪ ಪಡೆದಿರ್ಬೇಕು. ಯಾಕಂದ್ರೆ ರಾಜೇಂದ್ರ ಪ್ರಸಾದ್ ಅವರು ಹೇಳಿದ್ರು, ನಾನು ಯಾವ ಹಿನ್ನೆಲೆಯಲ್ಲಿ ಪದ್ಯ ಬರದೆ ಅನ್ನೋದು ನನಗೆ ಸದ್ಯಕ್ಕೆ ನೆನಪಾಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ಬಹುಶಃ ಅಂದ್ರೆ ಕವಿಯು ಕೂಡ ಒಂದು ಕಾಲಘಟ್ಟದ ಸಮಾಜದ ಕೂಸೆ ಆದ್ರಿಂದ ಸಂದರ್ಭಗಳು ಆತನ ಮೇಲೆ ಪರಿಣಾಮ ಬೀರದೆ ಏನನ್ನೂ ಬರೆಯೋದಕ್ಕೆ ಆಗೋದಿಲ್ಲ. ಆದ್ರೆ ಕವಿತೆಗೆ ಆ ಕಾಲಘಟ್ಟವನ್ನ ಮೀರ್ಕೊಂಡು ಇನ್ನೊಂದು ಕಾಲಕ್ಕೆ ಹೊಸ ಅರ್ಥವನ್ನ ಮೈದಾಳುವ ಶಕ್ತಿ ಇರ್ತದೆ. ಅದನ್ನು ಒಪ್ಕೊಂಡಾಗಿಯೂ ಕೂಡ ಆ ಕಾಲಘಟ್ಟದ ಹಿನ್ನೆಲೆಯಲ್ಲಿ ಇದನ್ನ ನಾವು ಗ್ರಹಿಸಬಹುದು ಅನ್ನೋದನ್ನ ನಾನು ಹೇಳಕ್ಕೆ ಪ್ರಯತ್ನ ಮಾಡಿದೆ. ಇಲ್ಲ, ಖಂಡಿತ ನಿಮ್ಮ ಮಾತನ್ನು ಒಪ್ತೇನೆ ಸರ್. ಒಂದು ಘಟ್ಟದಲ್ಲಿ ಒಂದು ಘಟನೆ ಅದಕ್ಕೆ ತೋರುವ ಪ್ರತಿಕ್ರಿಯೆಯಾಗಿ ಕವಿತೆ ರೂಪ ಪಡೆದಿದ್ರು ಕೂಡ ಕಾಲದ ನಿರಂತರತೆಯಲ್ಲಿ ನಡೆಯುವಂಥ ವಿದ್ಯಮಾನಗಳಿಗೂ ಅದು ಹೊಂದುವಂಥದ್ದು, ಹೋಲಿಕೆ ಆಗುವಂಥದ್ದು, ಅದಕ್ಕೂ ಅನ್ವಯ ಆಗುವಂಥದ್ದು ಕೂಡ ಖಂಡಿತ ಆಗ್ತಾ ಇರ್ತದೆ. ನೋಡಿ, ಈ ಕವಿತೆನೇ ನೀವು ಹೇಳಿದಾಗ ಯಾವುದೋ ಒಂದು ಆ ಘಟ್ಟದಲ್ಲಿ ಬರೆದ್ರು ಕೂಡ ಇವತ್ತು ಕೂಡ ಅಷ್ಟೇ ಸತ್ಯವನ್ನು ಹೇಳ್ತಾ ಇದೆಯಲ್ಲ. ಹೀಗಾಗಿ ನೀವು ಹೇಳಿದ ಹಾಗೆ ಅದು ನಿರಂತರವಾಗಿ ಅದು ಅರ್ಥವನ್ನು ಹೊಂತಾನೆ ಹೋಗ್ತಾ ಇರ್ತದೆ ಮತ್ತು ಅರ್ಥವನ್ನ ಹೊಸದಾಗಿ ಹೊಳಸ್ತಾನೂ ಹೋಗ್ತಾ ಇರ್ತದೆ ಅಂತ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇನ್ನೊಂದು ಪ್ರಶ್ನೆ ಇದೆ. ನದಿಗೆ ನೆನಪಿನ ಅಂಗಿಲ್ಲ ಏನನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಅಲ್ಲ, ಇದೆಲ್ಲ ನಡೆದಿದೆ, ಹಿಂದೆ ಏನೇನೋ ಆಗಿ ಹೋಗಿದ್ದು, ಅದು ನಿರಂತರ ಹರಿಯುವ ತನ್ನ ಕೆಲಸವನ್ನ ಮಾಡ್ತದೆ. ಅಂದ್ರೆ ಇದು ಕಾಲದ ಒಂದು ಸೂಚನೆ ಅಂತ ನಾನು ಭಾವಿಸ್ಕೊಂಡೆ. ಅದು ತನ್ನ ಕೆಲಸವನ್ನ ನಿರಂತರ ಮಾಡ್ತಾನೆ ಇರ್ತದೆ. ಈ ಮಾಡೋರು ಕಟ್ಟೋರು ಕಟ್ಲಿ, ಕೆಡೋರು ಕೆಡಲಿ, ನಿಸರ್ಗ ಅನ್ನೋದು ಅಥವಾ ಒಟ್ಟಾರೆ ಈ ಪ್ರಕೃತಿ ಅನ್ನೋದೇನಿದೆಯಲ್ಲ ತನ್ನ ಕೆಲಸವನ್ನು ತಾನು ಮಾಡ್ತಾ ಇರ್ತದೆ. ಅಂದ್ರೆ ನಿರಂತರತೆಯನ್ನು ಅದು ಶಾಶ್ವತವಾಗಿ ಉಳಿಸ್ಕೊಂಡೇ ಇದೆ. ಆ ನಿರಂತರತೆಯಲ್ಲಿರುವಂತಹ ಒಂದು ಬಂಧ ಸಂಬಂಧದ ಒಂದು ಮೌಲ್ಯವನ್ನು ನಾವು ಗುರುತಿಸಲು ನಾವು ಸೋತಿದ್ದೇವೆ, ಅದು ಸೋತಿಲ್ಲ. ಅದು ತನ್ನ ಕೆಲಸವನ್ನು ತಾನು ಮಾಡ್ತಾ ಇದೆ. ಅದು ನಿರಂತರವಾಗಿ ತನ್ನ ಪ್ರಜ್ಞೆಯನ್ನು ಉಳಿಸ್ಕೊಂಡು ಹೋಗಿದೆ ಅನ್ನುವ ಅರ್ಥದಲ್ಲಿ ಅಂತ ನಾನು ಭಾವಿಸ್ಕೊಂಡಿದ್ದೆ. ಸರ್, ಇನ್ನೊಬ್ರು ಕೇಳ್ತಾ ಇದ್ದಾರೆ, ಕುಂಭದ್ರೋಣ ಮಳೆ ಸುರಿದು ನೆರೆ ನರಕದ ಟಿಕೆಟ್ ಹೊತ್ತು ತಂದಿತ್ತು ಎಂಬುದನ್ನು ಯಾವ ಭಯದ ಹಿನ್ನೆಲೆಯಲ್ಲಿ ಹೇಳಿರಬಹುದು ಸರ್ ಅಂತ ಕೇಳ್ತಾರೆ. ಭಯ ಅದ ಬ್ರಿಡ್ಜ್ ಬೀಳೋದಕ್ಕೇನೆ ಇದೆಲ್ಲ ಈ ವಿದ್ಯಮಾನಗಳು ಬಂದವು ಅಂತ. ಈಗ ಈ ಕಬ್ಬಿಣದ ಸೇತುವೆ 2ನೇ ಹಂತದಲ್ಲಿ ಬಂದಿರುವಂತ ಕಬ್ಬಿಣದ ಸೇತುವೆಯನ್ನು ಕೂಡ ಕೆಡವುವಷ್ಟು ಭಯಂಕರವಾಗಿ ಈ ವಾಯುಭಾರ ಕುಸಿತದ ಕುಂಭದ್ರೋಣ ಮಳೆ ಸುರಿತಿದೆ. ಅಂದ್ರೆ ಒಂದು ದುರಂತದ ಒಂದು ಒಡೆದು ಹೋಗುವಂತಹ ಒಂದು ಸೂಚನೆಯನ್ನು ಕೊಡುವಂತಹದ್ದು. ಸರ್, ಹ್ಯಾಂಡ್ ರೈಸ್ ಮಾಡಿದ್ದಾರೆ ರೇಣುಕರಾಧ್ಯ ಸರ್, ಮಾತಾಡ್ಬೋದು. ಹೇಳಿ ಸರ್, ಹೇಳಿ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ ಸರ್. ಇಲ್ಲಿ ಕವಿತೆಯ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ ಬಸವರಾಜ್ ಸದಸ್ಯರು, ಅವ್ರಿಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಮತ್ತೆ ಈ ಕವಿತೆಯ ಭಾಷಿಕ ಸೌಂದರ್ಯದ ಬಗ್ಗೆ ಒಂಚೂರು ಹೇಳ್ಬೋದಾಗಿತ್ತೇನೋ ಬಸವರಾಜ್ ಸದಸ್ಯರು. ಯಾಕೆಂದ್ರೆ ಕವಿ ರಾಜೇಂದ್ರ ಪ್ರಸಾದರು ಅವರ ಯಾವುದೇ ಕವಿತೆಗಳು ತೆಗೆದುಕೊಂಡ್ರು ಕೂಡ ಕನ್ನಡ ಕಾವ್ಯ ಪರಂಪರೆಯ ಏನಿದೆ, ಬಹಳ ದೊಡ್ಡ ಕಾವ್ಯ ಪರಂಪರೆ ಇದೆ. ಕಾವ್ಯ ಪರಂಪರೆಯ ಎಲ್ಲದರಿಂದಲೂ ಕೂಡ ಅವರ ಕಾವ್ಯಕ್ಕೆ ಬಳಸ್ಕೊಂಡಿದ್ದಾರೆ. ಎಲ್ಲವನ್ನೂ ಕೂಡ ಅದು ನಮ್ಮ ತತ್ವಪದಗಳಿಂದ ಆಗ್ಬೋದು, ಷಟ್ಪದಿಯಿಂದ ಆಗ್ಬೋದು, ಎಲ್ಲವರಿಂದಲೂ ಕೂಡ ಬಳಸ್ಕೊಂಡಿದ್ದಾರೆ. ಅಥವಾ ನಮ್ಮ ನವೋದಯ ಕಾವ್ಯ ಪರಂಪರೆಯ ಭಾಷಿಕ ಸೌಂದರ್ಯ ಅದನ್ನು ಕೂಡ ಇದರಲ್ಲಿ ಕಾಣ್ಬೋದು. ಈ ಕವಿತೆ ಬಹಳ ಮುಖ್ಯವಾಗಿ ಒಂದು ಕಥನ ರೂಪಿ ಕವಿತೆ. ವೈಯಕ್ತಿಕ ನೆಲೆಯಿಂದ ಇದ್ದದ್ದು ಕಡೆಗೆ ಸಾಮೂಹಿಕ ಆಗುತ್ತೆ ನಿಜ. ಈ ಕವಿತೆ ಇನ್ನೊಂದು ವಿಶೇಷತೆ ಏನಂದ್ರೆ
ಆ ನೈಸರ್ಗಿಕ ಇಮೇಜಸ್ ಏನ್ ಬರುತ್ತಲ್ಲ, ಇಡೀ ಆ ಸೇತುವೆ ಮುರಿದು ಹೋಗ್ಲಿಕ್ಕೆ ಅವರು ಕೊಡ್ತಾರಂತ ಆ ಮೆಟಾಫರ್ಗಳೇನಿದೆ, ಆ ಮೆಟಾಫರ್ಗಳ ಮೂಲಕ ಇನ್ನೊಂದು ನಾವು ಏನನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗಿ ಅಂದ್ರೆ, ಕವಿಗೆ ಇಲ್ಲಿ ಆ ಮೆಟಾಫರ್ಗಳು ಬಳಸೋದ ಉದ್ದೇಶ ಏನಂದ್ರೆ, ಬಹಳ ಮುಖ್ಯವಾಗಿ ಈ ಸಂಬಂಧಗಳು ಮುರಿದು ಹೋಗ್ಲಿಕ್ಕೆ ಯಾರನ್ನೂ ಒಬ್ಬರನ್ನ ದೂಷಿಸ್ತಿಲ್ಲ. ಈ ಹಿಂದೆ ಆ ಮರದ ಸೇತುವೆ ಏನಿತ್ತು, ಮರದ ಸೇತುವೆ ನಿರ್ಮಾಣಗೊಂಡಾಗ ಸಂಬಂಧಗಳು ಎಷ್ಟು ಪ್ರೀತಿಯಿಂದ, ಎಷ್ಟು ಗಾಢವಾಗಿದ್ವೋ, ಎಷ್ಟು ಸಹಜತೆಯಿಂದ ಕೂಡಿದ್ವೋ, ಅದೇ ಸಹಜತೆಯೇ ಈ ಸಂಬಂಧಗಳು ಮುರಿಯಕ್ಕೆ ಕಾರಣ ಆಗಿದೆ. ಆ ಸಹಜವಾಗಿ ಬಂದ್ಬಿಟ್ಟಿದೆ. ಆ ಕಬ್ಬಿಣ ಸೇತುವೆ ಬಂದಾಗ ನೈಸರ್ಗಿಕದ ಏನು ಮೆಟಫರ್ ಕೊಡ್ತಾ ಇದ್ರಲ್ಲ, ಅಲ್ಲಿ ಸಹಜವಾಗಿಯೇ ಸಂಬಂಧಗಳು ಹಿಂಗೆ ಆಗ್ಲಿಕ್ಕೆ ಕಾರಣ ಏನು? ಕವಿಗೂ ಒಂದು ಆಶ್ಚರ್ಯ ಅದು, ನಿರೂಪಕನಿಗೂ ಕೂಡ ಆಶ್ಚರ್ಯ ಅದು. ಹಾಗಾಗಿ ಇಲ್ಲಿ ಯಾರನ್ನೂ ದೂಷಣೆ ಮಾಡ್ತಾರೆ, ಇದು ಬಹಳ ಮುಖ್ಯವಾದದ್ದು. ಕವಿಯ ಮಾನವೀಯತೆ ಮೇಲೆ ಯಾವ ಮಟ್ಟಕ್ಕಿದೆ ಅಂದ್ರೆ, ಯಾರನ್ನೂ ದೂಷಿಸ್ತಾ ಇಲ್ಲ. ಯಾಕೆ ಹಿಂಗಾಯ್ತು ಅನ್ನೋ ಒಂದು ದೊಡ್ಡ ಗಾಢ ವಿಷಾದವೇ ಈ ಕವಿತೆ ಬಹಳ ದೊಡ್ಡ ವಿಶೇಷತೆ ಅನ್ಸುತ್ತೆ. ಅದೇ ಅಂದ್ರೆ ಒಟ್ಟು ವಿದ್ಯಮಾನಕ್ಕೆ ತೋರುವ ಪ್ರತಿಕ್ರಿಯೆ ಹೊರತು ಅದನ್ನು ವ್ಯಕ್ತಿ ನೆಲೆಯಲ್ಲಿ ನೋಡದೆ, ವ್ಯಕ್ತಿ ನೆಲೆಯಲ್ಲೋ ಅದು ಯಾರನ್ನು ಪಿನ್ ಪಾಯಿಂಟ್ ಮಾಡ್ತಾ ಇಲ್ಲ ಈ ಕವಿತೆ. ಬಹಳ ಮುಖ್ಯ, ಬಹಳ ಮುಖ್ಯವಾದದ್ದು. ನಿಜ ನಿಜ. ಒಬ್ಬ ಕವಿ ಸಮಾಜ ನೋಡ್ಬೇಕಾದ ರೀತಿನೇ ಹೀಗೆ, ಅದೇ ನಿರ್ಲಿಪ್ತವಾಗಿ ನಿಂತು ನೋಡುವಂತಹ ಒಂದು ನಿರ್ಲಿಪ್ತ, ಹೌದು, ನೋಡುವಂತ. ಅದು ಆತನಿಗೂ ಕೂಡ ಅದು ಅಚ್ಚರಿ, ಯಾಕೆ ಹಿಂಗಾಯ್ತು. ಇಲ್ಲ, ಒಳ್ಳೆ ಒಂದು ಅಭಿಪ್ರಾಯ ನಿಮ್ದು. ಅದು ಒಂದು ಆ ಮಾನಸಿಕ ದೂರ ಕವಿಗೆ ಇಲ್ಲದೆ ಹೋದ್ರೆ ಒಳ್ಳೆ ಕವಿತೆ ಬರುವುದೇ ಇಲ್ಲ. ಅದು ತೀರಾ ನನ್ನದು ಅಥವಾ ತೀರಾ ಇನ್ನೊಬ್ಬರದು ಅಂತ ಈ ತರದ ಒಂದು ಡಿಫರೆನ್ಸ್ ಮಾಡಿ ಬರೆದಾಗ ಕವಿತೆಯಲ್ಲಿ ಎಲ್ಲೋ ಒಂದು ವಾಲುವಿಕೆ ಇರ್ತದೆ. ಬಟ್ ನೀವು ಹೇಳಿದ ಹಾಗೆ ಆ ವಾಲುವಿಕೆ ಎಲ್ಲಿ ಇಲ್ಲ. ಒಟ್ಟಾರೆ ಒಂದು ವಿದ್ಯಮಾನ ಏನು ನಡೀತಾ ಇದೆ ಅದನ್ನ ಯಥಾ ಪ್ರಕಾರವಾಗಿ ಅದು ನದಿ ಹರಿದ ಹಾಗೇನೆ ಹೇಳ್ಕೊಂಡು ಹೋಗುವುದರಲ್ಲಿನೇ ಅದರ ಕಾವ್ಯ ಸೌಂದರ್ಯ ಇದೆ. ಖಂಡಿತವಾಗಿಯೂ ಭಾಷಿಕವಾದದ್ದನ್ನು ಹೇಳ್ಬೇಕು, ಬಟ್ ಇಲ್ಲಿರುವಂತಹ ಮಿತಿಯಲ್ಲಿ ಇಷ್ಟು ಸಾಕು ಅನ್ನೋ ಕಾರಣಕ್ಕೆ ನಾನು ಅದನ್ನ ಅಲ್ಲಿಗೆ ನಿಲ್ಲಿಸಿದೆ. ಇನ್ನೊಂದು ಆ ಮರದ ಸೇತುವೆಗೂ ಮತ್ತು ಕಬ್ಬಿಣದ ಸೇತುವೆಗೂ ಅದೊಂದು ಪರಂಪರೆ ಮತ್ತು ಆಧುನಿಕತೆಯ ರೂಪಕ್ಕೂ ಕೂಡ ನಾವು ಬಹಳ ಮುಖ್ಯವಾಗಿ ಪರಂಪರೆಯ ಮೌಲ್ಯ ಮರದ್ದು, ಆಧುನಿಕತೆಯ ಒಂದು ಕಬ್ಬಿಣದ್ದು. ಮತ್ತು ಅಲ್ಲಿ ಆ ಮರದಂತ ಒಳ್ಳೆ ಸಾವಯವ ಸಂಬಂಧಗಳು ಹೆಂಗಿತ್ತು ಇಂದಿನ ಪರಂಪರೆಯಲ್ಲಿ ನಮ್ಮ ಸಂಸ್ಕೃತಿ ಸೂಚಿಸುತ್ತೆ. ಕಬ್ಬಿಣ ಅನ್ನುವಂಥದ್ದು ಒಂದು ಸಿವಿಲೈಸ್ ಆಗ್ತಾ ಮನುಷ್ಯ ಇನ್ನಷ್ಟು ಗಟ್ಟಿ ಆಗ್ಬೇಕಾಗಿತ್ತು, ಆದ್ರೆ ದುರಂತ ಬೇರೆ ರೀತಿ ಆಗ್ತಿದೆ ಅನ್ನೋದನ್ನು ಕೂಡ ಅದನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಈ ಕಬ್ಬಿಣದ ಸೇತು ಆಗುವವರೆಗೂ ಹಿಂಗಿತ್ತಂತ ಹೇಳೋದಿದೆಯಲ್ಲ, ಅದು ಸೂಚ್ಯವಾಗಿ ಅದು ಅತ್ಯಂತ ಸಂತೋಷದ ವಿದ್ಯಮಾನವನ್ನ ಸೂಚಿಸುವಂತದ್ದು. ಇದು ಬಂದ ಮೇಲೆ ಇದು ಬದಲಾಯಿತು ಅಂತ ಹೇಳುವಂತ. ಸರಿಯಾಗಿದೆ ನಿಮ್ಮ ಅಬ್ಸರ್ವೇಷನ್. ಮತ್ತೊಂದು ಬಂದಿದೆ ಸರ್. ಕವನ ಇಡಿಯಾಗಿ ಪ್ರಥಮ ಪುರುಷದಲ್ಲಿದ್ದರೂ ಹಾಗೆ ನಿಂತೇ ಇತ್ತು ಎಂಬ ಸಾಲಿನಲ್ಲಿ ಉತ್ತಮ ಪುರುಷ ಬಂದು ಅಭಾಸ ಎನಿಸುತ್ತಿದೆಯೇ. ಅದಕ್ಕೆ ಹೇಳಿದ್ನಲ್ಲ, ಕವಿತೆ ಮೊದಲಿನ ಭಾಗ ಬ್ರಿಡ್ಜ್ ಸೇತುವೆ ಹೇಳ್ತದೆ, ಆಮೇಲೆ ಕವಿ ಪ್ರವೇಶ ಆಗ್ತದೆ. ಇಲ್ಲೆಲ್ಲ ಇದು ಆಭಾಸ ಅಂತ ಏನಿಲ್ಲ, ಅದು ಎಲ್ಲವನ್ನು ನನ್ನ ಕತೆ ನಾನೇ ಹೇಳ್ಕೊತ ಹೋಗ್ತೇನೆ ಅಂತ ಆ ಬ್ರಿಡ್ಜ್ ಹೇಳೋದ್ ಬೇಕಾಗಿಲ್ಲ, ಸೇತುವೆನೇ ಹೇಳೋದ್ ಬೇಕಾಗಿಲ್ಲ. ಕವಿ ಕೂಡ ಅದನ್ನ ನೋಡಿರ್ತಾನಲ್ಲ, ಅದು ತನ್ನ ಆತ್ಮಕತೆಯನ್ನು ಹೇಳ್ಕೊಳ್ಳೋದು ಒಂದು, ಈ ಅದರ ಆತ್ಮಕತೆಯನ್ನು ಕಣ್ಣಾರೆ ನೋಡಿದಂತ ಕವಿ ಹೇಳೋದು ಇನ್ನೊಂದು. ಇವೆರಡೂ ಬಂದಾಗನೇ ಅದಕ್ಕೆ ಹೆಚ್ಚು ಸೌಂದರ್ಯ ಪ್ರಾಪ್ತ ಆಗ್ತದೆ. ಎಲ್ಲವನ್ನೂ ನಾನೇ ಹೇಳ್ಕೊಂಡ್ಬಿಟ್ರೆ ನಾನೇ ಹೇಳ್ಕೊಳ್ಳೋದಲ್ಲ, ಅದು ಹೆಚ್ಚು ವೋಕಲ್ ಆಗತ್ತೆ, ಹೆಚ್ಚು ವಾಚ್ಯ ಆಗತ್ತೆ. ಅದಕ್ಕೆ ಕವಿನೂ ಪ್ರವೇಶ ಮಾಡಿ ಇಂಥದ್ದು ಆಯ್ತು ಅನ್ನೋದನ್ನ ತೋರಿಸುವಾಗ ಕವಿ ಬರ್ತಾನೆ. ಅದು ಸರಿಯಾದದ್ದೇ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಓಕೆ ಸರ್, ಕೃಪಾರಾಜ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಕೇಳಬಹುದು, ಮಾತಾಡ್ಬೋದು. ಸರ್ ನಮಸ್ತೆ. ನಮಸ್ಕಾರ. ನಾವು ಇದೆಲ್ಲ ಅಬ್ಸರ್ವೇಷನ್ ಮಾಡಿದಾಗ ನನಗೊಂದು ಅನಿಸಿದೆ ಸರ್, ಕವಿ ಒಂದು ದಡ ಆಗಿದ್ದಾನೆ, ಇಲ್ಲಿ ವಿಮರ್ಶಕ ಒಂದು ದಡನಾಗಿದ್ದಾನೆ, ಮತ್ತೆ ಇಲ್ಲಿ ಸೇತುವೆ ಅನ್ನೋದು ಸಹೃದಯ ಇದ್ದಾನೆ ಅಂತ ಅನಿಸ್ತಾ ಇದೆ. ಸಹೃದಯ ಅಸಹಾಯಕನಾಗಿದ್ದಾನೆ ಇಲ್ಲಿ ಅಂತ ನನಗೆ ಅನಿಸ್ತಾ ಇದೆ. ಏನಿಲ್ಲ ಸರ್, ಯಾರು ಅಸಹಾಯಕರಿಲ್ಲ ಇಲ್ಲಿ. ಕವಿ ನೋವಿದ್ರು ಕೂಡ ವಿಮರ್ಶಕನು ಕೂಡ ಕವಿಯ ನೋವನ್ನು ಅರ್ಥ ಮಾಡ್ಕೊಳ್ತಾನೆ. ಕವಿ ವಿಮರ್ಶಕರ ನಡುವಿನ ಸಹೃದಯ ಕೂಡ ಅಯ್ಯೋ ಹೌದಲ್ಲ ಇದು ಸತ್ಯ ಇದೆ ಅಂತ ಆತ ಕೂಡ ಭಾವಿಸ್ಕೊತಾನೆ. ಹೀಗಾಗಿ ಯಾರು ಇಲ್ಲಿ ಒಬ್ರಿಗೊಬ್ರು ಭಿನ್ನ ಆಗಿಲ್ಲ, ಇವೆಲ್ಲ ಒಂದೇ ಸೂತ್ರದಲ್ಲಿ ಇರೋದ್ರಿಂದ ನೀವು ಹೇಳೋದು ನಾನಂತೂ ಒಪ್ಪೋದಿಲ್ಲ. ಅದನ್ನ ಬೇರೆ ದಡಗಳು ಅಲ್ಲ, ಇವು ಒಂದೇ ದಡಗಳು. ಯಾಕಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋದು, ಅರ್ಥೈಸಿಕೊಳ್ಳೋದು, ಅದನ್ನ ಅನುಭವಿಸುವುದು, ಆ ನೋವನ್ನ ಗಾಢವಾಗಿ ತೆಗೆದುಕೊಳ್ಳೋದು ಇದೆಯಲ್ಲ, ಇದೆಲ್ಲರಿಗೂ ಒಂದೇ ರೀತಿಯಲ್ಲಿ ಸಂವೇದನೆಗೆ ತಟ್ಟುವಂತಹ ಅನಿಸಿಕೆಗಳಂತ ನಾನು ಭಾವಿಸ್ಕೊತೇನೆ. ಹೀಗೇನು ದಡಗಳು ಇಲ್ಲ ಇವೆಲ್ಲ. ಮತ್ತೇನಾದ್ರೂ ಪ್ರಶ್ನೆಗಳಿದೆಯಾ? ಇದ್ರೆ ಮಾತಾಡ್ಬೋದು ನೇರವಾಗಿ ಸರ್ ಜೊತೆ. ಬಸವರಾಜ್ ಸಹೋದರ ಇದಾರಲ್ಲ, ಅವ್ರಿಗೆ ಒಂದೆರಡು ಮಾತಲ್ಲಿ ಕೇಳಿ. ಹೇಳಿ ಸರ್, ಹೇಳಿ. ಹಲೋ
ಬಹುಶಃ ಬಸವರಾಜ್ ಕೋಡುಗುಂಟಿ ಅವರು ಮಾತಾಡ್ಲಿ ಅಂತ ಹೇಳ್ತಾ ಇದ್ದಾರೆ. ಅವರು ಯಾರೋ ಹೇಳಿದವರು. ಸರ್ ನಾನೇ ಇದುವರೆಗೆ ಮಾತಾಡಿದ್ ಬಸವರಾಜ್ ಸಾದರ್ ಸರ್. ಏನು ಇಲ್ಲ ಅನ್ನೋದಾದ್ರೆ ನಾವು ಮುಗಿಸ್ಬೋದು ಅನ್ಸುತ್ತೆ. ಸರ್ ಇದುವರೆಗೂ ಸುಮಾರು 1 ಗಂಟೆಗಳ ಕಾಲ ರಾಜೇಂದ್ರ ಪ್ರಸಾದ್ ಅವರ ಸೇತುವೆ ಕೋನ ಕೂತು ತುಂಬಾ ಅರ್ಥಪೂರ್ಣವಾಗಿ ಮಾತನಾಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಸಾದರ್ ಸರ್ ಅವರಿಗೆ ಭಂಡಾರ ಪ್ರಕಾಶನದ ಮಸ್ಕೆ ಹೊರತಾಗಿ ಭಂಡಾರದ ಗೆಳೆಯರ ಬಳಗದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಸೊ ಹಾಗಾಗಿ ಇಲ್ಲಿವರೆಗೂ ಕೇಳಿರುವ ಮತ್ತು ಈ ಸಂವಾದದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ಸಹಿತ ಭಂಡಾರ ಪ್ರಕಾಶನದ ವತಿಯಿಂದ ಮತ್ತು ಎಲ್ಲ ಬಳಗದ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಕೊನೆಯದಾಗಿ ಒಂದು ಸೂಚನೆ ಏನಂದ್ರೆ, ಮೊನ್ನೆ 2 ದಿನ ಆರಂಭದಲ್ಲೇ ನಾನು ಹೇಳಿದೆ, ಹಾಗೆ ನಿಂತಿರ್ತಕ್ಕಂಥ 2 ಉಪನ್ಯಾಸಗಳು ಇದೇ ತಿಂಗಳ 18 ಮತ್ತು 19ಕ್ಕೆ ನಡೀತವೆ. ಸೊ ಹಾಗೇನೆ ಹಳಗನ್ನಡ ಸರಣಿಯ ನಮ್ಮ ಕಾವ್ಯ ಕರ್ನಾಟಕದ 2ನೇ ಹಂತವಾದ ಹಳಗನ್ನಡ ಕಾವ್ಯದ ಪ್ರಾಯೋಗಿಕ ವಿಮರ್ಶೆ ಇದೇ ತಿಂಗಳ 29ರಿಂದ ಶುರುವಾಗ್ತಾ ಇದೆ. ಸೊ ಅದಕ್ಕೂ ಸಹಿತ ತಮ್ಮೆಲ್ಲರ ಇದೇ ರೀತಿಯ ಸಹಕಾರ ಬೇಕು ಅಂತ ಹೇಳ್ಕೊಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಎಲ್ರಿಗೂ ನಮಸ್ಕಾರ, ಶರಣ್. ನಮಸ್ಕಾರ. ಸರ್ ನಮಸ್ಕಾರ.